ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರತಕ್ಕಂಥ ನಮಸ್ಕಾರಗಳು. ನಮ್ಮ ಜೊತೆಲಿರತಕ್ಕಂಥ ಅವರು ಮೈಸೂರಿನ ಸೈನಿಕ ಅಕಾಡೆಮಿನಲ್ಲಿ ಫೌಂಡರ್ ಪ್ರೆಸಿಡೆಂಟ್ ಆಗಿರ್ತಕ್ಕಂಥವರು. ಸೈನಿಕ ಅಕಾಡೆಮಿನಲ್ಲಿ ಸೈನ್ಯಕ್ಕೆ ಸೇರ್ತಕ್ಕಂಥವ್ರಿಗೆ ಏನೇನು ಸವಲತ್ತುಗಳು ಬೇಕು, ಏನೇನು ಟ್ರೈನಿಂಗ್ಗಳು ಬೇಕು ಎಲ್ಲ ಕೊಡ್ತಾ ಇರ್ತಕ್ಕಂಥವ್ರು. ಇದ್ರ ಜೊತೆಗೆ ಮೈಸೂರು ಭಾರತದ ಸೈನ್ಯದಲ್ಲಿ ಸುಮಾರೊಂದು 18 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ಅವರು ನಡೆದು ಬಂದ ದಾರಿಯನ್ನು, ಅವರ ಜೀವನದಲ್ಲಿ ಇರತಕ್ಕಂಥ ಅನುಭವಗಳನ್ನು ಮತ್ತು ಮುಂದಿನ ಪೀಳಿಗೆಗೆ ಸೈನ್ಯಕ್ಕೆ ಸೇರಬೇಕಾಗಿರ್ತಕ್ಕಂಥವ್ರಿಗೆ ಏನೇನು ಮಾರ್ಗದರ್ಶನ ಬೇಕು ಎಲ್ಲವನ್ನು ಕೊಡೋದಕ್ಕೋಸ್ಕರ ಬಂದಿದ್ದಾರೆ. ಈಗ ದಯಮಾಡಿ ಅವ್ರನ್ನ ಸಂದರ್ಶನ ಮಾಡಿದಾಗ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ತೆ ಸರ್. ತಮ್ಮ ತಂದೆ ತಾಯಿಗಳು ಮತ್ತು ತಮ್ಮ ಊರು ಯಾವುದು ತಿಳ್ಕೊಡ್ತಾರೆ ದಯಮಾಡಿ. ಸರ್, ನನ್ನ ಶ್ರೀಧರ್. ನಾನು ಭಾರತೀಯ ಸೇನೆ 18 ವರ್ಷ ಸೇವೆ ಸಲ್ಲಿಸಿ ಬಂದಿದ್ದೀನಿ. ನನ್ನ ತಂದೆ ತಾಯಿ ಹೆಸರು ತಾಯಿ ಮೀನಾಕ್ಷಮ್ಮ, ತಂದೆ ಮಾದೇಗೌಡ. ನನಗೆ 2 ಅಣ್ಣಂದಿರಿದ್ದಾರೆ. ನಮ್ಮ ತಂದೆ ತಾಯಿಗೆ 3 ಜನ ಮಕ್ಕಳುಗಳು. ದೊಡ್ಡಣ್ಣ ಹೆಸರು ಗಿರೀಶ, ಎರಡನೇ ಅಣ್ಣ ನವೀನ್ ಅಂತೇಳಿ, ನನ್ನ ಹೆಂಡ್ತಿನ ಅನಿತಾ ಶ್ರೀಧರ್ ಅಂತೇಳಿ. ಇವರು ಮೂಲತಃ ಕೇರ್ಪೇಟೆ ತಾಲೂಕು ಯಮಗಿರಿ ಹತ್ರ ಇರುವಂಥ ನಾಟನಹಳ್ಳಿ ಅವರು. ನನಗೆ 2 ಮಕ್ಕಳಿದ್ದಾರೆ, ಒಂದು ಹೆಣ್ಣು ಒಂದು ಗಂಡು. ನಾವು ಮೂಲತಃ ಕ್ಯಾರನಾರ್ ತಾಲೂಕು ಚಿಕ್ಕವಟರಗುಡಿಯವರು. ನಾನು ಚಿಕ್ಕವಟರಗುಡಿಯಿಂದನೇ ಮೊದಲನೇ ಸೈನಿಕನಾಗಿನ ಸೆಲೆಕ್ಷನ್ ಆಗಿ ಹೋಗಿದ್ದೆ ಸರ್. ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸ, ಮಾಧ್ಯಮಿಕ ಪ್ರೌಢಶಾಲೆ, ಕಾಲೇಜು ಎಲ್ಲಾಯಿತು? ತಾವೇನು ಒಂದು ಪದವಿಯನ್ನು ಪಡೆದಿದ್ದೀರಿ ತಾವು ತಿಳಿಸ್ಕೊಡಿದ್ದೀವಿ ಸರ್. ನಾನು ಎಷ್ಟೋ ಜನ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಅಥವಾ ಬೇರೆ ಹೆಚ್ಚಿನ ಹಣನ ಖರ್ಚು ಮಾಡಿ ವಿದ್ಯಾಭ್ಯಾಸ ಕೊಡಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಾನು ಓದಿದ್ದು ನಮ್ಮ ಊರಿನಲ್ಲೇ ಇರುವಂಥ ಒಂದು ಸರ್ಕಾರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದಿದ್ದು. ಅಲ್ಲಿಂದ ಮತ್ತೆ ನಾನು JSS ವಿದ್ಯಾಸಂಸ್ಥೆಯಲ್ಲಿ 10ನೇ ತರಗತಿ ತನಕ ಓದಿದೆ. ನಂತರ ನಾನು BA ಕೂಡ ಮಾಡಿಕೊಂಡೆ. ಆದರೆ ನಾನು 10ನೇ ತರಗತಿ ಮೇಲೇ 10th ಮೇಲೆ ನಾನು ಸೆಲೆಕ್ಷನ್ ಆಗಿದ್ದು ಆರ್ಮಿಗೆ. ತಮಗೆ ಈ ಸೈನ್ಯಕ್ಕೆ ಸೇರಬೇಕು ಅಂತ ಮನಸ್ಸು ಯಾವಾಗ ಬಂತು? ಕಾರಣ ಏನು ದಯಮಾಡಿ ತಿಳ್ಕೊಡಿ ಸರ್. ಸೇನೆಗೆ ಮೊದಲು ಅಷ್ಟೊಂದು ನಮಗೆ ಮಾಹಿತಿ ಇರಲಿಲ್ಲ, ನಮಗೂ ಅಷ್ಟೊಂದು ಗೊತ್ತಿರಲಿಲ್ಲ ಸರ್. ನಮ್ಮ ಊರಿನಲ್ಲಿ ಯಾರು ಕೂಡ ಸೈನಿಕರು ಇರಲೇ ಇಲ್ಲ. ಆವಾಗ ಒಂದು RSS ಅಂತೇಳಿ ಕೆಲವರು ಆ ಊರ ಕಡೆ ಎಲ್ಲ ಬಂದು ಅದ್ರ ಬಗ್ಗೆ ಕೆಲವೊಂದು ಟ್ರೈನಿಂಗ್ ಕೊಡ್ತಾಯಿದ್ರು. RSS ಬೆಳಿಗ್ಗೆ ಎದ್ದ ತಕ್ಷಣ ಓಡೋಂಥದ್ದು, ಅವರಿಗೆ ಲಾಠಿ ಕೊಟ್ಟು ಅವರಿಗೆ ಪ್ರಾಕ್ಟೀಸ್ ಮಾಡಿಸೋಂಥದ್ದು ಎಲ್ಲ ಮಾಡ್ತಿದ್ರು. ಬೆಳಿಗ್ಗೆ 5 ಗಂಟೆಗೆ ಎದ್ದು ನೀರಲ್ಲಿ ಸ್ವಿಮ್ಮಿಂಗ್ ಮಾಡಿಸೋದು ಎಲ್ಲ ಮಾಡ್ತಿದ್ರು. ಅದು ಎಲ್ಲ ನಮಗೆ ಶಿಸ್ತು ಇಷ್ಟ ಆಗ್ತು. ಒಂದೇ ಥರ ಡ್ರೆಸ್ಸು, ಒಂದೇ ಥರ ಲಾಠಿ ಇಟ್ಕೊಂಡು ಓಡೋಂಥದ್ದು, ಬೆಳಿಗ್ಗೆ ತಣ್ಣೀರು ಸ್ನಾನ ಮಾಡೋಂಥದ್ದು, ಒಂದು ಶಿಸ್ತಿನ ಸಿಪಾಯಿ ಥರ ಅವರು RSS ಅವರು ವರ್ಕ್ ಮಾಡ್ತಾಯಿದ್ರು. ಆ ನಂತರ ನಾನು ಬೆಂಗಳೂರಿಗೆ ಹೋಗಿದ್ದೆ. 10th ಪಾಸ್ ಆದಮೇಲೆ ಬೆಂಗಳೂರು ಹೋಗಿ ನಾನು ಅಲ್ಲೊಂದು ಫ್ಯಾಕ್ಟ್ರಿಲಿ ಡ್ಯೂಟಿ ಮಾಡ್ತಾಯಿದ್ದೆ. ಅಲ್ಲಿ 1999 ಕಾರ್ಗಿಲ್ ಆಪ್ರೇಷನ್ ಆಗ್ತು. ಬಹಳಷ್ಟು ಸಂಖ್ಯೆಯಲ್ಲಿ ಜನಗಳು ಅಲ್ಲಿ ಕಾರ್ಗಿಲ್ಗೆ ಪ್ರೋತ್ಸಾಹ ಕೊಡಲಿಕ್ಕೆ, ನಮ್ಮ ಸೈನಿಕರಿಗೆ ಬೆಂಬಲಿಸಲಿಕ್ಕೆ, ಅವರಿಗೆ ಬೇಕಿರುವಂಥ ಇಕ್ವಿಪ್ಮೆಂಟ್ ಇನ್ನಷ್ಟು ತಗೊಳ್ಳಿ ಅಂತೇಳಿ ಹಣ ಸಂಗ್ರಹಣ ಮಾಡೋವಂಥದ್ದು, ಸೈನಿಕರಿಗೆ ಹೆಚ್ಚು ಹುಮ್ಮಸ್ಸು ಕೊಡುವಂಥ ಕೆಲಸಗಳನ್ನ ಎಲ್ಲ ನಮ್ಮ ಚಿತ್ರರಂಗದ ಎಲ್ಲ ರಾಜ್ಕುಮಾರ್ ಸಾಹೇಬರು ಕೂಡ ಅಂತ ಎಲ್ಲ ಫಿಲ್ಮ್ ಸ್ಟಾರ್ಗಳೆಲ್ಲ ಬಂದಲ್ಲಿ ಮಾಡ್ತಾಯಿದ್ರು. ಅದೆಲ್ಲ ಗಮನಿಸ್ದೆ. ನಾನು ಕೂಡ ಕೇಳಿದೆ ಏನಿದು ಅಂತ ಕೇಳ್ಕೊಂಡಾಗ, ಸೈನಿಕರದ್ದು ಒಂದು ವಾರ ಆಗ್ತಾಯಿದೆ, ಅವ್ರಿಗೆ ನಾವು ಬೆಂಬಲಿಸ್ಬೇಕು ಅಂತ ಹೇಳಿದ್ರು. ಹೌದು, ಹಾಗಾದರೆ ಆವಾಗ ಸ್ವಲ್ಪ ಮನಸ್ಸು ಬಂತು. ನಾನು RSSಲ್ಲಿದ್ದು, ಜೊತೆಗೆ ಇಲ್ಲಿ ಸೈನಿಕ ಅವ್ರದ್ದು ಕೊಡ್ತಿದ್ದ ಗೌರವ, ಆವಾಗ ನನಗೆ ಅನ್ನಿಸ್ತು ನನ್ನ ಮಣ್ಣಿಗೆ ನಾನು ಕೂಡ ಏನಾದರೂ ತ್ಯಾಗ ಮಾಡಬೇಕಲ್ಲ, ಅವ್ರ ಥರ ನಾನು ಕೂಡ ಏನಾದರೂ ಮಾಡಬೇಕು ಅನ್ನೋ ಆಸೆ ಹುಟ್ಟಿತು. ಅಲ್ಲಿಂದ ನಾನು ನೆಕ್ಸ್ಟು ಸೆಲೆಕ್ಷನ್ಗೆ ಅಂತ ಹೋದೆ. ಅಂದರೆ ತಾವು ಸೈನ್ಯಕ್ಕೆ ಸೇರಬೇಕಾದ್ರೆ ಮುಖ್ಯ ಉದ್ದೇಶ ಕಾರ್ಗಿಲ್ ಕದನ, ಅದು ನಿಮ್ಮ ಮನಸ್ಸನ್ನು ಪರಿವರ್ತನೆ ಮಾಡಿ ದೇಶಕ್ಕೆ ಸೇವೆ ಮಾಡಬೇಕು ನಾವು ಕೂಡ ಅಂತ ಒಂದು ಮನಸ್ಸಿಗೆ ತಮಗೆ ಬಂತು. ತಾವು ಎಷ್ಟನೇ ಹೆಚ್ಚಿನಲ್ಲಿ ಸೈನ್ಯಕ್ಕೆ ತಾವು ಸೇರಿರುತ್ತೆ? ಸರ್, 1999 ಕಾರ್ಗಿಲ್ ಆಗುತ್ತೆ. ಆವಾಗಲೇ ನಾನು ಒಂದು ರೀತಿ ನನಗೆ ಇಷ್ಟ ಆಗಿ ಛಲ ಬಂದುಬಿಡುತ್ತೆ ಮಾಡಲೇಬೇಕು ಅಂತೇಳಿ. 1999 ನಾನು ಸೇನೆಗೆ ಯಾವ ಥರ ಸೆಲೆಕ್ಷನ್ ಆಗಬೇಕು ಅಂತೇಳಿ ನಾನು ಅಲ್ಲಿರುವಂಥ ಬೆಂಗಳೂರಿನಲ್ಲಿರುವಂಥ ARO ಆರ್ಮಿ ರಿಕ್ರೂಟ್ ಆಫೀಸ್ ಇದೆ, ಅಲ್ಲಿಗೆ ಹೋಗಿ ನಾನು ಪರಿಚಯ ಮಾಡ್ಕೊಳ್ತೀನಿ, ಅದ್ರ ಬಗ್ಗೆ ಮಾಹಿತಿ ಪಡ್ಕೊಂಡಾಗ ಅವ್ರು ಹೇಳ್ತಾರೆ ನಾನು 3 ತಿಂಗಳಲ್ಲಿ ಸೆಲೆಕ್ಷನ್ ಆಗುತ್ತೀನಿ ಬಾರಪ್ಪ ಅಂತೇಳಿ. ಅದಕ್ಕೆ ನಾನು ತಯಾರಿಗೆ ಏನೇನು ಆಗಬೇಕು ಅಂತ ಕೇಳ್ಕೊತೀನಿ ಅವ್ರ ಹತ್ರ. ಅವ್ರು ನನ್ನ ತಯಾರಿ ಹೇಳ್ತಾರೆ. ಈ ಥರ ನೀನು ರನ್ನಿಂಗ್ ಪ್ರಾಕ್ಟೀಸ್ ಮಾಡಬೇಕು, ಎಕ್ಸಾಮ್ ತಯಾರಿ ಮಾಡ್ಕೊಬೇಕು, ಅವಾಗ ನೀನು ಸೆಲೆಕ್ಷನ್ಗೆ ನೀನು ಬರ್ಬೋದು ಅಂತ ಹೇಳ್ತಾರೆ. ಅದೇ ಥರ ನಾನು ತಯಾರಿ ಅವಾಗಿಂದ ಶುರು ಮಾಡ್ತೀನಿ. ಅವಾಗ ಈ ಥರ ಯಾವುದೋ ಕೋಚಿಂಗ್ ಸೆಂಟರ್ಗಳಿರಲಿಲ್ಲ. ಒಬ್ಬನೇ ಪ್ರತಿದಿನ ಬೆಳಿಗ್ಗೆ 4 ಗಂಟೆಗೆ ಎದ್ದು ಓಡೋವಂಥದ್ದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೆ. ರಾತ್ರಿ ಎಲ್ಲ ಕೂತ್ಕೊಂಡು ಮನೇಲಿ ಓದೋವಂಥದ್ದು ಎಲ್ಲ ಮಾಡ್ತಿದ್ದೆ. ನನಗೆ ನೆಕ್ಸ್ಟು ಸೆಲೆಕ್ಷನಲ್ಲಿ ಮೊದಲನೇ ಸೆಲೆಕ್ಷನಲ್ಲಿ ಸೆಲೆಕ್ಷನ್ ಆಗಿಬಿಟ್ಟೆ ಸರ್. ನಮಗೆ ಎಷ್ಟು ವಯಸ್ಸಾಗಿತ್ತು ಅವಾಗ? ಸರ್ 18 ವರ್ಷ ಆಗಿತ್ತು ಸರ್ ಆಗ.
ತಾವು ಸೈನ್ಯಕ್ಕೆ ಸೇರಿದ ಒಂದು ಅನುಭವ ಏನು, ಎಲ್ಲೆಲ್ಲಿ ತಾವು ಸೇವೆ ಮಾಡಿದ್ರಿ ಡೀಟೇಲಾಗಿ ದಯಮಾಡಿ ನಮ್ಮ ವೀಕ್ಷಕರಿಗೋಸ್ಕರವಾಗಿ. ಭಾರತೀಯ ಸೇನೆಯಲ್ಲಿ ಸರ್ ನಾನು ಎಲ್ಲೋದ್ರೂ ಕೂಡ ವಾಲಂಟಿಯರ್ಗೆ ಹೋಗ್ತಾಯಿದ್ದೆ. ಸೇನೆಯಲ್ಲಿ ಎಲ್ಲ ಥರದ ಡ್ಯೂಟಿ ಮಾಡಬೇಕಂತ ಹುಚ್ಚು ನನಗಿತ್ತು. ಏನಾದ್ರು ಸಾಧನೆ ಮಾಡಬೇಕು, ಈ ಚಿಕ್ಕ ವಯಸ್ಸಿನಲ್ಲೇ ಏನಾದರೂ ಮಾಡಬೇಕು ಅನ್ನೋದೇ ನನಗೆ ಒಂದು ರೀತಿ ಆಸೆ. ಅದಕ್ಕಾಗಿ 2000 ಇಸ್ವಿನಲ್ಲಿ ಸೆಲೆಕ್ಷನ್ ಆಗಿ 1 ವರ್ಷ ಮರಾಠ ಲೈಟ್ ಇನ್ಫೆಂಟ್ರಿ ರೆಜಿಮೆಂಟ್ ಸೆಂಟರ್ ಬೆಳಗಾಂನಲ್ಲಿ ನಾನು ಟ್ರೈನಿಂಗ್ ಪಡ್ಕೊಂಡೆ. 1 ವರ್ಷ ಅಲ್ಲಿ ಟ್ರೈನಿಂಗ್ ಪಡ್ಕೊಂಡ ತಕ್ಷಣ ರಿಕ್ರೂಟ್ ಟ್ರೈನಿಂಗ್ ನಡೆಯುತ್ತೆ. ರಿಕ್ರೂಟ್ ಟ್ರೈನಿಂಗ್ ಮುಗಿದ ಮೇಲೆ ಅಲ್ಲಿಂದ ನಾನು ಮೊದಲನೇ ಪೋಸ್ಟಿಂಗ್ ನಂದು ಆಗಿದ್ದು ಜಮ್ಮುನಲ್ಲಿ ರಾಜೌರಿ ಹತ್ರ ಇರುವಂಥ ಮೆಂಡರ್ನಲ್ಲಿ ನನಗೆ ಪೋಸ್ಟಿಂಗ್ ಆಗುತ್ತೆ. ಅದು ಮೊದಲ ಸ್ಟಾರ್ಟಿಂಗಲ್ಲೇ ಸಿಗುವಂಥದ್ದು ಪಾಕಿಸ್ತಾನ ಬಾರ್ಡರ್ ನಾನು ಯಾವಾಗ ನೋಡೇ ಇರಲಿಲ್ಲ. ಅದು ಮೊದಲನೇ ಬಾರಿ ಪಾಕಿಸ್ತಾನ ಬಾರ್ಡರ್ ನೋಡಿದ್ದು. ನೋಡಿದಾಗ ಆವಾಗ ಮೈ ಜುಮ್ಮನಂತೆ ಅಲ್ಲಿರುವಂಥ ಬೆಟ್ಟ ಗುಡ್ಡ ಪ್ರದೇಶಗಳು, ಅಲ್ಲಿರುವಂಥ ವ್ಯವಸ್ಥೆಗಳು, ಆ ವ್ಯವಸ್ಥೆಗಳು ನೋಡಿದಾಗ ನನಗೆ ಹೌದು ನಾನೊಬ್ಬ ಈಗ ಸೈನಿಕ ಅಂತೇಳಿ ನನಗೆ ಸ್ವಲ್ಪ ತೃಪ್ತಿ ಸಿಕ್ತು. ಅಲ್ಲಿಂದ ಡ್ಯೂಟಿ ಮುಗಿಸ್ಕೊಂಡು ಮತ್ತೆ ನಾನು ಅಯೋಧ್ಯಕ್ಕೆ ಬಂದ್ವಿ. ಅಯೋಧ್ಯದಲ್ಲಿರುವ ಒಂದು 3 ತಿಂಗಳಲ್ಲಿ ಇದ್ದೆ ಸಾಕು ನಾನು ಅಂತೇಳಿ. ಆದರೆ ಅದು ಪೀಸ್ಫುಲ್ ಆಗಿತ್ತು, ಅಲ್ಲಿ ಏನಂಥದ್ದು ಗಲಾಟೆ ಇರಲಿಲ್ಲ. ಅದೇ ನನಗೆ ಮತ್ತೆ ವಾಲಂಟಿಯರ್ ಆಗಿ ನಾನು ಕಾಶ್ಮೀರದಲ್ಲಿರುವಂಥ 41 ರಾಷ್ಟ್ರೀಯ ರೈಫಲ್ಗೆ ಹೋದೆ. 41 ರಾಷ್ಟ್ರೀಯ ರೈಫಲ್ 2003ನಲ್ಲಿ ಹೋಗಿದ್ದು. ಅಲ್ಲಿ ಟೆರರಿಸ್ಟ್ ಅಂತಂದರೆ ದೊಡ್ಡ ಒಂದು ಭಂಡಾರ ಅಂತ ಹೇಳ್ಬೋದು. ಟೆರರಿಸ್ಟ್ಗಳಿಗೆ ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮ್ ಅಂತೇಳಿ ಉರಿ ಸೆಕ್ಟರ್ ಆಗಿತ್ತು, ಕುಪ್ವಾಡ ಏರಿಯಾ ಆಗಿತ್ತು. ಆ ಕುಪ್ವಾರ ಅದು 28 ಡ್ಯೂ ಕಂಟ್ರೋಲು ಬರುವಂಥದ್ದು. ಅಲ್ಲಿ ನಮ್ಮದು 41 ರಾಷ್ಟ್ರೀಯ ರೈಫಲ್ ಅಲ್ಲಿ ಸ್ಥಾಪನೆ ಆಗಿತ್ತು. ಅಲ್ಲಿ ನಾನು ಡ್ಯೂಟಿ ಮಾಡಬೇಕಿದ್ರೆ ರಾಷ್ಟ್ರೀಯ ರೈಫಲ್ ಅಂತಂದರೆ ಸ್ವಲ್ಪ ಎಲ್ಲರಿಗೂ ಭಯ ಇರ್ತದೆ. ಇಂಟರ್ನಲ್ಲಿ ಸಮಸ್ಯೆಗಳು ಜಾಸ್ತಿ ಇದ್ವು. ಅಲ್ಲಿಯ ಜನಗಳು ಕೂಡ ಅಷ್ಟೊಂದು ಸಪೋರ್ಟ್ ಮಾಡ್ತಿರ್ಲಿಲ್ಲ. ಆ ಒಂದು ವ್ಯವಸ್ಥೆನಲ್ಲೂ ಕೂಡ ನಾನು ಸುಮಾರು ಟೆರರಿಸ್ಟ್ಗಳನ್ನ ನೋಡಿದೆ. ಅದರಲ್ಲಿ ಎಷ್ಟು ಟೆರರಿಸ್ಟ್ಗಳನ್ನ ಹೊಡೆದು ತೆಗೆದು ಎಸ್ತಿದ್ದೀವಿ, ಬೆಟ್ಟದಿಂದ ಕೆಳಗಡೆ ಎಸ್ತಿದ್ದೀವಿ, ಇದೆಲ್ಲ ಮಾಡಿದ್ದೀವಿ. ತುಂಬ ಅಲ್ಲಿ ನಮಗೆ ಟೆರರಿಸ್ಟ್ ಅಂತಂದ್ರೆ ಏನು, ಹೇಗಿರ್ತಾರೆ, ಅವ್ರನ್ನ ಯಾವ ಥರ ಹೊಡಿಬೇಕು, ನಮ್ಮ ಕರ್ತವ್ಯ ಏನು ಅನ್ನೋದು ತುಂಬ ಚಿಕ್ಕ ವಯಸ್ಸಿನಲ್ಲಿ ಅದನ್ನು ಕಲ್ತ್ಕೊಂಡ್ವಿ ನಾವು. ರಾಜೂರಿನಲ್ಲಿ ಮತ್ತೆ ಪೋಸ್ಟಿಂಗ್ ಬಂತು ಮರಾಠ ರೆಜಿಮೆಂಟ್ 9 ಮರಾಠ ರೆಜಿಮೆಂಟ್ರಿನಲ್ಲಿ. 9 ಮರಾಠ ರೆಜಿಮೆಂಟ್ರಿಗೆ ಅಲ್ಲಿಗೆ ಹೋದ್ಮೇಲೆ ಅಲ್ಲಿಂದ ಮತ್ತೆ ಅಮರನಾಥ್ ಯಾತ್ರೆನಲ್ಲೂ ಕೂಡ ಒಂದು 3 ತಿಂಗಳು ಡ್ಯೂಟಿ ಮಾಡಲಿಕ್ಕೆ ಅವಕಾಶ ಇತ್ತು. ಮತ್ತೆ ಊರಿಗೆ ಹೋದ್ವಿ. ಅಮರನಾಥ ತುಂಬ ಅದು ಸೂಕ್ಷ್ಮ ಪ್ರದೇಶ ಅದು ಸರ್. ಇದು ಸುಮಾರು 15,000 ಫೀಟ್ ಹೈಟ್ನಲ್ಲಿ ಇರುವಂಥದ್ದು. ಅಲ್ಲಿ ತುಂಬ ಚಳಿ ಇರುತ್ತೆ. ಹಿಮಾಲಯ ಪ್ರದೇಶ ಚಾನ್ಸಸ್ ಇರುತ್ತೆ ಅಂತೇಳಿ ನಮಗೆ ಪ್ರೊಟೆಕ್ಷನ್ಗೆ ಅಂತೇಳಿ ನಮಗೆ 9 ಮರಾಠ ರೆಜಿಮೆಂಟ್ರಿನ ಅಲ್ಲಿಗೆ ನೇಮಕ ಮಾಡಿದರು. ಅಲ್ಲಿ ಕೂಡ ಡ್ಯೂಟಿ ಮಾಡಬೇಕಿದ್ರೆ ನಮಗೂ ಒಂದೊಂದು ಸೌಭಾಗ್ಯ, ಒಂದು ಭಗವಂತನ ಒಂದು ಸೇವೆ ಮಾಡುವಂಥ ಅನುಭವ ನಮಗೆ ಸಿಕ್ತು. ಜೊತೆಗೆ ಅಲ್ಲಿರುವ ಲಕ್ಷಾಂತರ ಜನಗಳು ಅಲ್ಲಿಗೆ ಭಗವಂತನ ದರ್ಶನ ಮಾಡಲಿಕ್ಕೆ ಬರ್ತಾರೆ. ಅವ್ರನ್ನ ಪ್ರೊಟೆಕ್ಟ್ ಮಾಡುವಂಥ ಒಂದು ಒಳ್ಳೆಯ ಅವಕಾಶ ಸಿಕ್ತು. ಅಲ್ಲಿಯೂ ಕೂಡ ನಮಗೆ ಬಹಳ ಕಷ್ಟದಿಂದ ಡ್ಯೂಟಿ ಮಾಡಿದ್ದೀವಿ. ತುಂಬ ಚಳಿ ಪ್ರದೇಶ. ನಾವು ಒಂದು ಸಾರಿ LRP ಅಂತ ಹೋಗಿದ್ವಿ, ಲಾಂಗ್ ರೂಟ್ ಪಟ್ರೋಲ್ ಅಂಥೇಳಿ. ಅಲ್ಲಿಗೆ ಹೋದಾಗ 24 ಗಂಟೆ 48 ಗಂಟೆಗೆ ಅಂತ ಓದೋವಂಥದ್ದು 72 ಗಂಟೆ ಆಗ್ತು, 108 ಗಂಟೆಗಳಾಗ್ತು. ಆದರೂ ಕೂಡ ನಮಗೆ ಅಲ್ಲಿಂದ ವಾಪಸ್ ಬರಲಿಕ್ಕೆ ಕಷ್ಟ ಆಗಿಬಿಡ್ತು. ಯಾಕೆಂತಂದರೆ ಅಲ್ಲಿ ಜಾಸ್ತಿ ಮಳೆ ಸುರಿತಿತ್ತು, ಚಳಿ ಜಾಸ್ತಿ ಇತ್ತು. ಆ ಸಮಯದಲ್ಲಿ ಬಹಳ ಕಷ್ಟದಿಂದ ನಾವು ಆ ಒಂದು ಸಮಸ್ಯೆನ ಎದುರಿಸಿದ್ದೀವಿ. ಸುಮಾರು 5 ದಿನಗಳ ಕಾಲ ಇದ್ದಂಥ ಊಟದ ವ್ಯವಸ್ಥೆನಲ್ಲೇ ನಾವು ಜೀವನ ಕಳೆದಿದ್ವಿ. ಅಲ್ಲಿ ಆ ಥರ ವ್ಯವಸ್ಥೆ ಮಾಡಿದ್ವಿ. ಅಲ್ಲಿಂದ ನೆಕ್ಸ್ಟ್ ಮತ್ತೆ ಪೋಸ್ಟಿಂಗ್ ಬಂತು ಹುರಿನಲ್ಲಿ. ಈಗ ಉರಿ ಸೆಕ್ಟರ್ ಅಂತ, ಉರಿ ಅಂತ ಒಂದು ಮೂವಿ ಕೂಡ ಬಂದಿದೆ. ಅಲ್ಲಿ ನಾವು 2006ರಲ್ಲಿ ಇದ್ವಿ. 2006ರಿಂದ 2008 ತನಕ ಇದ್ವಿ. 2007ರಲ್ಲಿ ಜೂನ್ 30ರಲ್ಲಿ 4 ಟೆರರಿಸ್ಟ್ನ ನಮ್ಮ ಬಟಾಲಿಯನ್ ಹೊಡೆದಿತ್ತು, ಜೋರಾವರ್ ಎಂಬ ಒಂದು ಸ್ಥಳದಲ್ಲಿ. ಆ 4 ಟೆರರಿಸ್ಟ್ಗಳನ್ನ ಹೊಡೆದುಳಿಸಿ ನಮ್ಮ 9 ಮರಾಠ ರೆಜಿಮೆಂಟ್ಗಳು ಒಂದು ಒಳ್ಳೆ ಸಾಧನೆ ಮಾಡಿತ್ತು. ಮತ್ತು 31 ಜುಲೈನಲ್ಲಿ ನಮ್ಮ ಕಮಾಂಡಿಂಗ್ ಆಫೀಸರ್ ಆದಂಥ ಕರ್ನಾಟಕದವರೇ ವಸಂತ ವೇಣುಗೋಪಾಲ್ ಅಂತೇಳಿ ಅವರ ನೇತೃತ್ವದಲ್ಲಿ ಸುಮಾರು 8 ಟೆರರಿಸ್ಟ್ಗಳನ್ನ ಹೊಡೆದ್ರು. ಆದರೆ ಅವರು ಜೀವಂತವಾಗಿ ಇರಲಿಕ್ಕೆ ಆಗಲಿಲ್ಲ. ಅವ್ರು ತನ್ನ ಪ್ರಾಣ ತ್ಯಾಗ ಮಾಡೋಂಥ ಪರಿಸ್ಥಿತಿ ಬಂತು. ಅವ್ರ ಜೊತೆ ಇದ್ದಂಥ ಇನ್ನೊಬ್ಬ ಶಶಿಕಾಂತ್ ಬಚಾವ್ ಅಂತೇಳಿ ಅವರು ಕೂಡ ಹೋರಾಟ ಮಾಡಿದರು. ಅದಾದ ನಂತರ ಉಳಿದಂಥ ಇನ್ನೊಂದು 2-3 ಟೆರರಿಸ್ಟ್ಗಳನ್ನ ನಮ್ಮಲ್ಲಿ ಇದ್ದಂಥ ಆಫೀಸರ್ಸ್ ಮತ್ತು ಕಮಾಂಡೋಸ್ಗಳು ಅಲ್ಲಿ ಅವ್ರನ್ನ ಹೊಡೆದುಳಿಸಿ ನಂತರ ಅಲ್ಲಿಂದ ನಾವು 2008 ತನಕ ನಾನು ಅಲ್ಲಿದ್ದೆ. 2008ರಲ್ಲಿ NSG ಬ್ಲ್ಯಾಕ್ ಹ್ಯಾಟ್ ಕಮಾಂಡು ನಾನು ಸರ್ಚ್ ಮಾಡ್ತಾಯಿದ್ದೆ. ಬರೀ ಇಷ್ಟೇ ಸಾಲಲ್ಲ, ಟೆರರಿಸ್ಟ್ಗಳ ಜೊತೆ ಹೋರಾಡಿದ್ದೀನಿ, ಶತ್ರುಗಳನ್ನ ನಾನು ನೋಡಿದ್ದೀನಿ ಪಾಕಿಸ್ತಾನ ಬಾರ್ಡರಲ್ಲ. ಯಾಕೆಂದರೆ 2001ನೇ ಇಸ್ವಿಯಲ್ಲಿ ಪರಾಕ್ರಮ ಅಂತ ನಡೀತಾ ಇತ್ತು. ಆಪರೇಷನ್ ಪರಾಕ್ರಮ ಅಂತೇಳಿ ಆವಾಗ ಒಂದು ಯುದ್ಧ ಆಗುವಂಥ ಸಂಭಾವನೆ ಇತ್ತು.
ಆ ಯುದ್ಧ ಸಂಭವದಲ್ಲೂ ಕೂಡ ನಾವು ಶತ್ರುಗಳ ಜೊತೆ ತುಂಬ ರಾಕೆಟ್ ಲಾಂಚರ್ ಫೈರ್ ಮಾಡಿದ್ದೀವಿ, RCL ಫೈರ್ ಮಾಡಿದ್ದೀವಿ, ತುಂಬ ಬಾರ್ಡ್ಗಳನ್ನ ಕ್ರಾಸ್ ಮಾಡೋಗಿ ಆ ಶತ್ರುಗಳನ್ನ ಜಗನ್ನ ಚೆಕ್ ಮಾಡ್ಕೊಂಡು ಬಂದಿದ್ದೀವಿ. ಇದೆಲ್ಲ ಮಾಡಿದ್ವಿ ಆ ಸಮಯದಲ್ಲಿ. ಅದೆಲ್ಲ ಮಾಡಿದ್ದು ನಮಗೆ ಭಾಳ ಒಂದು ಅನುಭವ ಸಿಕ್ಕಿತ್ತು. ಬರೀ ಇಷ್ಟೇ ಮಾಡೋದಲ್ಲ, ಇನ್ನೇನಾದರೂ ದೊಡ್ಡ ಮಟ್ಟಕ್ಕೆ ನಾನು ಸಾಹಸ ಮಾಡಬೇಕು ಅನ್ನೋ ಆಸೆ ನನಗೆ ಅವಾಗಿಂದ ತುಂಬ ಆಸಕ್ತಿ ಇತ್ತು. ಅದರಿಂದಾಗಿ ನೆಕ್ಸ್ಟು ಪ್ಯಾರಾ ಕಮಾಂಡೋ ಅಥವಾ ಎನರ್ಜಿ ಕಮಾಂಡೋನ ಸರ್ಚ್ ಮಾಡ್ತಾಯಿದ್ದೆ. ಆವಾಗ ನನಗೆ ಮಾಹಿತಿ ಕೊಟ್ಟಂಥದ್ದು ಎನರ್ಜಿ ಕಮಾಂಡೋ ಪ್ಯಾರಾ ಕಮಾಂಡೋಗಿಂತಲೂ ಕೂಡ ಸ್ಟ್ರಾಂಗ್ ಆಗಿರುತ್ತೆ ಅಂಥೇಳಿ. ನಾನು ಎನರ್ಜಿ ಕಮಾಂಡೋಗೆ ವೇಕೆನ್ಸಿ ಬಂತು. ನಾನು ವಾಲಂಟಿಯರ್ ಆದೆ. ನಮ್ಮ ಸೀನಿಯರ್ ಆಫೀಸರ್ಸ್ನ ರಿಕ್ವೆಸ್ಟ್ ಮಾಡಿಕೊಂಡೆ. ಅವರು ನಿಂಗೆ ಅಲ್ಲಿ ಹೋಗ್ಲಿಕ್ಕೆ ಎಲಿಜಿಬಲ್ ಇದೆಯಾ, ತುಂಬ ಕಷ್ಟ ಇರುತ್ತೆ ಅಲ್ಲಿ ಟ್ರೈನಿಂಗು, ನೀನು ಹೋಗಿ ಮಾಡ್ಲಿಕ್ಕೆ ಆಗುತ್ತಾ ಅಂತ ಕೇಳ್ಕೊಂಡ್ರು. ಇಲ್ಲ ಸರ್, ಖಂಡಿತ ನಾನು ಸೆಲೆಕ್ಟ್ ಆಗ್ತೀನಿ, ನನಗೆ ಕಳಿಸ್ಕೊಡಿ ಅಂತ ಕೇಳ್ಕೊಂಡೆ. ಎನರ್ಜಿ ಕಮಾಂಡೋದಲ್ಲೂ ಕೂಡ 3 ತಿಂಗಳು ಟ್ರೈನಿಂಗ್ ನಡೆಯುತ್ತೆ. ಆ 3 ತಿಂಗಳು ಟ್ರೈನಿಂಗ್ ತುಂಬ ಟಫ್ ಟ್ರೈನಿಂಗ್ ನಡೆಯುತ್ತೆ, ಹೆವಿ ಟಫ್ ಟ್ರೈನಿಂಗ್ ಇರುತ್ತೆ. ಆ ಟ್ರೈನಿಂಗ್ನಲ್ಲೂ ಕೂಡ ನಾನು ಪಾಸ್ ಆದೆ, ಸೆಲೆಕ್ಷನ್ ಆದಮೇಲೆ ನಾನು ಮತ್ತೆ ಎನರ್ಜಿ ಕಮಾಂಡೋದಲ್ಲೂ ಕೂಡ 3.5 ವರ್ಷ ಸರ್ವಿಸ್ ಕೊಟ್ಟಿದ್ದೀನಿ. 2008 ನವಂಬರ್ 26 ಅಂದರೆ ಎಲ್ಲರಿಗೂ ಪರಿಚಿತ. 26/11 ಮುಂಬೈ ಆಪ್ರೇಷನ್ ಆದಂಥದ್ದು. ಇಯರು ನಮ್ಮ ಮೇಜರ್ ಸಂದೀಪ್ ಉನ್ನಿಕೃಷ್ಣರವರು ವೀರಮರಣ ಹೊಂದಿರುವಂಥ ಒಂದು ಆಪ್ರೇಷನ್, ಮುಂಬೈ ಆಪ್ರೇಷನ್ ಅಂತೇಳಿ ಹೆಸರಾಗಿದೆ. ಇಲ್ಲಿ ತಾಜ್ ಹೋಟೆಲ್ಲು, ಒಬೆರಾಯ್ ಹೋಟೆಲ್ಲು ಮತ್ತು ರೈಲ್ವೆ ಸ್ಟೇಷನ್ಲಂಥ 8 ಟೆರರಿಸ್ಟ್ಗಳು ಒಳಗಡೆ ನುಗ್ಗಿ ನಮ್ಮ ಜನಸಾಮಾನ್ಯರನ್ನ ಕೊಂದಂಥ ದಿನ ಅದು. ಅಮಾಯಕರನ್ನ ಕೊಂದಂಥ ಹೇಡಿಗಳು ಅವರು. ಅದರಲ್ಲಿ ಕಸಾಬ್ ಅಂತೇಳಿ ನಾವು ಜೀವಂತವಾಗಿ ಅರೆಸ್ಟ್ ಮಾಡಿದ್ವಿ. ಆ ಒಂದು ಆಪ್ರೇಷನ್ಲು ಕೂಡ ಇರಲಿಕ್ಕೆ ನಮಗೆ ಅವಕಾಶ ಸಿಕ್ತು. ಅದರಲ್ಲಿ ನನಗೆ ಆಪ್ರೇಟ್ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ತು. ಅದನ್ನು ಹೊಸಬ್ರಾಗಿದ್ವಿ, ಅದರಿಂದ ನಮಗೆ ಒಳಗಡೆ ಇನ್ಬಿಲ್ಟಲ್ಲಿ ವರ್ಕ್ ಮಾಡಲಿ ನಮ್ಗೆ ಅವಕಾಶ ಸಿಗಲಿಲ್ಲ. ಸೊ ಔಟ್ರಾಗಿ ನಾವು ವರ್ಕ್ನ ಮಾಡಿದ್ವಿ ಅಲ್ಲಿ. ಸೊ ತದನಂತರ ಅಲ್ಲಿಂದನೂ ಕೂಡ ನಾನು ಎನರ್ಜಿ ಕಮಾಂಡೋಲ್ಲಿ 3 ವರ್ಷ ಅಲ್ಲಿ ಫಾರಿನರ್ಸ್ಗೆ ನಾನು ಟ್ರೈನಿಂಗ್ ಕೊಟ್ಟಿದ್ದೀನಿ. ದೇಶದಲ್ಲಿರುವಂಥ ಎಲ್ಲ ಪೊಲೀಸ್ ಪಡೆಯು ಕೂಡ ನಾವು ಅಲ್ಲಿ ಟ್ರೈನಿಂಗ್ ಕೊಡ್ತಾಯಿದ್ವಿ. ಥರದ ಟ್ರೈನಿಂಗ್ ಕಲ್ತ್ಕೊಂಡು ಅಲ್ಲೂ ಕೂಡ ನಾವು ಸಾಕಷ್ಟು ಅನುಭವ ಪಡ್ಕೊಂಡು ನಂತರ ನಾನು 2011ನೇ ಇಸ್ವಿನಲ್ಲಿ ಮರಳಿ ನಾನು 9 ಮಾರಾಟ ಲೈಟ್ ಇನ್ಫೆಂಟ್ರಿ, ಹೆಸರು ನಾವಿ ಅಂತಲೇ ಹೆಸರಾಗಿದೆ, ಆ ಒಂದು ನಮ್ಮ ಬಟಾಲಿಯನ್ಗೆ ವಾಪಸ್ ಹೋದೆ. ಆವಾಗ ತಾನೇ ಡೆಲ್ಲಿಯಿಂದ ಅದು ಕೂಡ ಉರಿ ಸೆಕ್ಟರ್ಗೆ ವಾಪಸ್ ಹೋಗ್ತಾಯಿತ್ತು. ಊರಿಗೆ ನಾನು ಮತ್ತೆ ಹೋದೆ. ಕಾಶ್ಮೀರದಲ್ಲಿ ಒಂದು ಊರಿನಲ್ಲೂ ಕೂಡ ನಾನು 2013ನೇ ಇಸ್ವಿನಲ್ಲಿ 2011 ಇಸ್ವಿಗೆ ಹೋಗಿದ್ವಿ. 2013ನೇ ಇಸ್ವಿನಲ್ಲಿ ಪಾಕಿಸ್ತಾನಿಯರು ನಮ್ಮ ಬಂಕರ್ಸ್ಗಳ ಮೇಲೆ, ನಮ್ಮ ಕ್ಯಾಂಪ್ ಮೇಲೆ ಫೈರ್ ಮಾಡ್ತಾಯಿದ್ರು. ಮಿಡ್ನೈಟಲ್ಲಿ ತುಂಬ ಫೈರ್ ಮಾಡಿ ನಮಗೆಲ್ಲ ಕಷ್ಟ ಕೊಡ್ತಾಯಿದ್ರು. 4 ಜನವರಿ 2013ನಲ್ಲಿ ಆ ಮಿಡ್ನೈಟಲ್ಲಿ ನಾವು ಎಚ್ಚರಾಗಿದ್ದು, ಒಬ್ಬನೇ ಆಗಿದ್ದು. ಸೊ 4 ವೆಪನ್ಸ್ಗಳನ್ನ ನಾನು ಹ್ಯಾಂಡಲ್ ಮಾಡಿದ್ದೀನಿ. 4 ವೆಪನ್ಸ್ಗಳನ್ನ ಹ್ಯಾಂಡಲ್ ಮಾಡ್ತಾ ಅಲ್ಲಿ ಶತ್ರುಗಳನ್ನ ಎದುರಿಸುವಲ್ಲಿ ಬಹಳ ನನಗೆ ಒಂದು ಜವಾಬ್ದಾರಿನ ಸಿಕ್ಕಿತ್ತು. ಆ ಜವಾಬ್ದಾರಿನ ನಾನು ನಿಭಾಯಿಸಿದ್ದೀನಿ. ಅದೇ ಸಮಯದಲ್ಲಿ ಅದೇ ದಿನ ಅರ್ಲಿ ಮಾರ್ನಿಂಗ್ ಬೆಳಿಗ್ಗೆ 4:15 ನಮ್ಮ ಕಮಾಂಡಿಂಗ್ ಆಫೀಸ್ ಆಗಿದ್ದಂಥ ಆ ಸಮಯದಲ್ಲಿ ಹಿಮಾಂಶು ಅಡ್ಕರ್ ಅವರು ನನಗೊಂದು ಆದೇಶ ಕೊಡ್ತಾರೆ. ಸೊ ನೀನು ನಿನ್ನಿಂದನೇ ಅಲ್ಲಿಂದ ಫೈರ್ ಮಾಡಿ ಆ ಶತ್ರುಗಳನ್ನ ಹೊಡೆದಾಕಬೇಕು ಅಂತೇಳಿ. ನಾವು ತುಂಬ ಪೇಷನ್ಸಿಂದ ಕಾದ ನಂತರ 4:45 ಬೆಳಗಿನ ಜಾವದಲ್ಲಿ 3 ಶತ್ರುಗಳು ಓಡಾಡ್ತಾ ಇರ್ತಾರೆ ಬಂಕರ್ ಮೇಲೆ. ನಮ್ಮಲ್ಲಿದ್ದಂಥ ಒಂದು AMR ಆ್ಯಂಟಿ ಮೆಟಲ್ ರೈಫಲ್ ಅಂತೇಳಿ ನಮ್ಮ ಹತ್ರ ಒಂದು ದೊಡ್ಡ ಬಂದೂಕಿರುತ್ತೆ. ಆ ಬಂದೂಕ್ ಮುಖಾಂತರ ನನ್ನ ಜೊತೆ ಇದ್ದಂಥ ಬಡ್ಡಿ ವಿಜಯ್ ಎಮ್ಕರ್ ಅಂತೇಳಿ ಅವನನ್ನು ಜೊತೆಗೆ ಸಹಾಯ ಪಡ್ಕೊಂಡು ನಾವು 3 ಶತ್ರುಗಳನ್ನ ಹೊಡಿತೀವಿ. ಆ 3 ಶತ್ರುಗಳು ಹೊಡೆದ ನಂತರ ನೆಕ್ಸ್ಟ್ ಬೆಳಿಗ್ಗೆ 6:30-7 ಗಂಟೆಯಲ್ಲಿ ಪಾಕಿಸ್ತಾನ ಅಲ್ಲಿರುವಂಥ ನ್ಯೂಸ್ ಚಾನಲ್ ಕೂಡ ನಮಗೆ ಅಪ್ಡೇಟ್ ಮಾಡುತ್ತೆ. ಸೊ ಭಾರತೀಯ ಸೇನೆ ಪಾಕಿಸ್ತಾನದ 3 ಸೇನಾನಿಗಳನ್ನ 3 ಸೈನಿಕರುಗಳನ್ನ ಕೊಂದಿದ್ದಾರೆ ಅಂತೇಳಿ ಅಪ್ಡೇಟ್ ಮಾಡ್ತಾರೆ. ಆವಾಗ ನಮ್ಗೆ ತುಂಬ ಖುಷಿ ಸಿಗುತ್ತೆ. ಹೌದಪ್ಪ, ಆ ಕಿಡಿ ಹೇಡಿಗಳನ್ನ ಇವತ್ತು ಕೊಂದಿದ್ದು ನಮಗೆ ಒಂದು ರೀತಿಯ ಆತ್ಮ ನೆಮ್ಮದಿ ಸಿಕ್ಕಿದೆ ಅಂತ ಅನಿಸುತ್ತೆ. ನನ್ನ ಕರ್ತವ್ಯ ಇಷ್ಟೇ. ನಾನು ಸೇನೆಗೆ ಹೋಗಿದ್ದೀನಿ, ಸೈನಿಕನಾಗಿ ನನಗೇನು ಮಾಡಬೇಕಿತ್ತು ಅನ್ನಿಸ್ತಾಯಿತ್ತು ಎಲ್ಲನೂ ಕೂಡ ನಾನು ಮಾಡಿದ್ದೀನಿ. ಆ 3 ಶತ್ರು ಹೊಡೆದ ನಂತರ ನಮಗೂ ಕೂಡ ಅವಾರ್ಡ್ ಸಿಕ್ತು, ನನ್ನ ಬಡ್ಡಿಗೂ ಕೂಡ ಅವಾರ್ಡ್ ಸಿಕ್ತು. ಅದಾದ ನಂತರ ನೆಕ್ಸ್ಟ್ ಮತ್ತೆ ಅಲ್ಲಿಂದ ನಮಗೆ ಫಾರಿನ್ ಹೋಗಲಿಕ್ಕೆ ಅವಕಾಶ ಸಿಕ್ತು, UN ಮಿಸ್ ಅಂತೇಳಿ. ನಾನು ಏನಕ್ಕೆ ಇದೆಲ್ಲ ಹೇಳ್ತಾಯಿದ್ದೀನಿ ಅಂದರೆ ಇದು ಕಂಟಿನ್ಯೂಟ್ಲಿ ಹೇಳ್ತಾ ಹೋಗ್ತಾಯಿದ್ದೀನಿ. ಹೇಳ್ತಾ ಹೋದರೆ ತುಂಬ ಒಳಗಡೆ ಡೆಪ್ತಾಗಿ ಹೇಳ್ತೀವಿ ಅಂದರೆ ತುಂಬ ಇದೆ. ಟೆರರಿಸ್ಟ್ಗಳು ಯಾವ ಥರ ಇರ್ತಾರೆ, ಟೆರರಿಸ್ಟ್ಗಳನ್ನ ಯಾವ ಥರ ಹೊಡೆದ್ವಿ, ಟೆರರಿಸ್ಟ್ಗಳು ಹೊಡಿಬೇಕಾದ್ರೆ ಯಾವ ಥರ ನಾವು ಎದುರಿಸ್ತೀವಿ, ಅಲ್ಲಿರುವಂಥ ಬೆಟ್ಟಗುಡ್ಡ ಪ್ರದೇಶ ಹೇಗಿರ್ತದೆ, ಟೆರರಿಸ್ಟ್ಗಳು ಯಾವ ಥರ ಇರ್ತಾರೆ, ಅವ್ರ ಮೆಂಟಲಿಟಿ ಹೆಂಗಿರ್ತದೆ, ಟೆರರಿಸ್ಟ್ಗಳು ಯಾಕೆ ಸುಸೈಡ್ ಅಟ್ಯಾಕ್ ಮಾಡ್ತಾರೆ, ಯಾಕೆ ನಮ್ಮ ಜೊತೆಗೆ ಅವರು ನಮಗೆ ವೈರತ್ವ ಇದೆ, ಇದೆಲ್ಲ ಮಾತಾಡ್ತೀನಿ ಅಂದರೆ ತುಂಬ ಅದಕ್ಕೆ ಒಂದು ಸಪ್ರೇಟಾಗಿ ಒಂದೊಂದು ವೀಡಿಯೋ ಮಾಡಬೇಕಾಗುತ್ತೆ. ನಾನು ಏನು ಸರ್ವಿಸ್ ಮಾಡಿದೆ ಅಷ್ಟು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತಾಯಿದ್ದೀನಿ. ಅಲ್ಲಿಂದ ಫಾರಿನ್ ಹೋಗ್ತೀವಿ. ಫಾರಿನ್ ಹೋದಾಗ UN ಮಿಸ್ ಅಂತೇಳಿ ಯುನೈಟೆಡ್ ನೇಷನ್ ಮಿಷನ್ ಸೌತ್ ಸುಡಾನ್ಗೆ ನಾವು ಡ್ಯೂಟಿ ಹೋಗ್ತೀನಿ.
ಅಲ್ಲಿ ಒಂದು ಒಳ್ಳೆಯ ಅವಕಾಶ ವಿಶ್ವ ಶಾಂತಿ ಸೇನೆಯಲ್ಲಿ ಸೇವೆ ಸಲ್ಲಿಸಿಗೆ ಸೂಡಾನ್ನಲ್ಲಿ 1 ವರ್ಷ ಅಲ್ಲೂ ಕೂಡ ನಾವು ನಮ್ಮ ಭಾರತೀಯ ಸೇನೆಯಿಂದ ಸೇವೆ ಸಲ್ಲಿಸ್ತೀವಿ. ಅಲ್ಲಿದ್ದು ಕೂಡ ಸುಮಾರು 23 ದೇಶಕ್ಕೂ ಹೆಚ್ಚು ಸೈನಿಕರ ಜೊತೆಗೆ ನಮಗೆ ಒಳನಾಟ ಇತ್ತು. ಅಲ್ಲಿ ಸೈನಿಕರುಗಳು ಹೇಗಿರ್ತಾರೆ, ಅವ್ರ ಡ್ಯೂಟಿ ಹೇಗೆ, ಯಾವ ಥರ ಡ್ಯೂಟಿ ಮಾಡ್ತಾರೆ, ಅವ್ರದ್ದು ಸಿಸ್ಟಮ್ಟಿಕ್ ಹೇಗಿರುತ್ತೆ, ಅವ್ರ ಡಿಸಿಪ್ಲಿನ್ ಹೇಗಿರುತ್ತೆ, ನಮ್ಮ ಕಲ್ಚರ್ ಹೇಗಿದೆ, ಅದ್ರ ಬಗ್ಗೆ ಎಲ್ಲ ನಾವು ಅಲ್ಲೂ ಕೂಡ ಅಬ್ಸರ್ವ್ ಮಾಡಿದ್ವಿ. ಅಲ್ಲೂ ಕೂಡ ನಮ್ಮ ಭಾರತೀಯ ಸೇನೆ, ಅದರಲ್ಲೂ ಕೂಡ ನಮ್ಮ ನೈನ್ ಮರಾಠ, ಸುಡಾನಲ್ಲೂ ಕೂಡ ನಮ್ಮದು ಕಮಾಂಡೇಷನ್ ಅವಾರ್ಡ್ ಪಡ್ಕೊಳುತ್ತೆ ನಮ್ಮ ನೈನ್ ಮರಾಠ. ಯಾಕೆಂದರೆ ಅಲ್ಲೂ ಕೂಡ ಒಂದು ಒಳ್ಳೆಯ ಉತ್ತಮ ಮಟ್ಟದಲ್ಲಿ ಕರ್ತವ್ಯ ನಿರ್ವಹಿಸುತ್ತೆ. ಅಲ್ಲಿಂದ ರಿಟೈರ್ಡ್ ಆಗಿ ಬಂದ ನಂತರ ನೆಕ್ಸ್ಟ್ ನಾನು ಗುಜರಾತ್ ಮತ್ತು ರಾಜಸ್ಥಾನದಲ್ಲಿ ಪೋಸ್ಟಿಂಗ್ ಆಗುತ್ತೆ. ರಾಜಸ್ಥಾನದಲ್ಲಿ ಬಾರ್ಡರಲ್ಲಿ ಮತ್ತು ಗುಜರಾತಲ್ಲೂ ಕೂಡ ನಾವು ಡ್ಯೂಟಿ ಸಲ್ಲಿಸ್ತೀನಿ. ಕೊನೆಯ ಪೋಸ್ಟಿಂಗ್ ನಂದು ಚೈನಾ ಬಾರ್ಡರಲ್ಲಿ ಆಗುತ್ತೆ. ಚೈನಾ ಬಾರ್ಡರ್ಲು ಹೋಗಿ ನನಗೆ ಅರುಣಾಚಲ ಪ್ರದೇಶದಲ್ಲಿ ಅಲ್ಲೂ ಕೂಡ ಕರ್ತವ್ಯ ನಿರ್ವಹಿಸಿ 2018ನೇ ಇಸ್ವಿಲಿ ನಾನು ಬೆಳಗಾಂ ಮುಖಾಂತರ ವಾಪಸ್ ರಿಟೈರ್ಡ್ ಆಗ್ತೀನಿ ಸರ್. ನಾನು 2015ನೇ ಇಸ್ವಿನಲ್ಲೇ ನಾನು ರಿಟೈರ್ಡ್ ಆಗಬೇಕು, ನನಗೆ ವಾಲಂಟರ್ಲಿ ನಾನು ನಿವೃತ್ತನ ಆಗ್ತೀನಿ ಅಂಥೇಳಿ ನಾನು ಅಪ್ಲಿಕೇಶನ್ ಬರ್ಕೊಟ್ಟಿದ್ದೆ. ಆದರೆ ನಮ್ಮ ಕಮಾಂಡಿಂಗ್ ಆಫೀಸರ್ ನಾನು ಬಿಟ್ಕೊಡ್ತಿರ್ಲಿಲ್ಲ. ಈಗ ನಾನು ಕಮಾಂಡೋ ಆಗಿದ್ದೆ, ಅಲ್ಲಿ ಒಂದು ದೊಡ್ಡ ಜವಾಬ್ದಾರಿ ನನ್ನ ಹತ್ರ ಇತ್ತು, ಅದಕ್ಕೆ ಬಿಟ್ಕೊಡ್ತಿರ್ಲಿಲ್ಲ. ಅದು 3 ವರ್ಷದ ನಂತರ ನಾನು ಕಾನ್ಸೆಪ್ಟ್ ಹೇಳ್ಕೊಂಡೆ, ನಾನು ಏನಿಲ್ಲಿ ಡ್ಯೂಟಿ ಸಲ್ಲಿಸ್ತಾ ಇದ್ದೀನಿ ಇದಕ್ಕಿಂತ ಹೆಚ್ಚು ನಾನು ಪಬ್ಲಿಕ್ಕಲ್ಲಿ ಹೋಗಿ ಯುವ ಪೀಳಿಗೆಗೆ ನಾನು ತಯಾರಿ ಮಾಡಬೇಕು, ಯುವ ಪೀಳಿಗೆಗೆ ಸಪೋರ್ಟ್ ಮಾಡಬೇಕು. ಮಕ್ಕಳಿಗೆ ಸರಿ ರೀತಿ ಮಾರ್ಗದರ್ಶನ ಇಲ್ಲ, ಸೇನೆಗಳಿಗೆ ಇನ್ನಷ್ಟು ಮಕ್ಕಳನ್ನು ತಯಾರಿ ಮಾಡಿ ಕಳಿಸ್ಕೊಡ್ಬೇಕು ಅನ್ನೋದು ಆಸೆ ಇದೆ. ನಾನು ಸೈನಿಕನಾಗಿದ್ದರೆ, ಕಮಾಂಡೋನಾಗಿದ್ದರೆ ಬರೀ ಅಷ್ಟೇ ಡ್ಯೂಟಿ ಮಾಡ್ಕೊಂಡು ಹೋಗಬಲ್ಲೆ. ಆದರೆ ನಾನು ಪಬ್ಲಿಕ್ಗೆ ಹೋದರೆ ಆರ್ಮಿ ಕೊಟ್ಟಿರುವಂಥ ನನಗೆ ಅನುಭವನ ಅಲ್ಲಿ ಮಕ್ಳಿಗೆ ಹಂಚ್ಕೊಂಡ್ರೆ ಇನ್ನಷ್ಟು ಮಕ್ಕಳು ಸೆಲೆಕ್ಷನಾಗಿ ಬರ್ತಾರೆ ಅನ್ನೋದನ್ನು ಕೇಳ್ಕೊಂಡಾಗ ನನ್ನ ಕಮಾಂಡಿಂಗ್ ಆಫೀಸರ್ ನನಗೆ ಕಳಿಸ್ಕೊಡ್ತಾರೆ. ಈಗ ಬಂದು ನಾನು ಇಲ್ಲಿ ಸೈನಿಕ ಅಕಾಡೆಮಿ ಮೈಸೂರು ಅಂತೇಳಿ ಒಂದು ಸಂಸ್ಥೆನ ಓಪನ್ ಮಾಡಿದ್ದೀನಿ. 2000ರಿಂದ 2018ವರೆಗೂ ತಾವು ಸೇವೆ ಮಾಡಿದಿರಿ. ತಮ್ಮ ಸೇವಾವಧಿನಲ್ಲಿ ತುಂಬ ಮರೆಯಲಾಗಿರತಕ್ಕಂಥ ಯಾವುದಾರ ಘಟನೆಗಳು ಅದರಾಗಿದ್ದರೆ ದಯಮಾಡಿ ತಿಳಿಸ್ಕೊಡಿ. ಯಾಕಂದರೆ ನಮ್ಮ ವೀಕ್ಷಕರಿಗೆ ಅದು ದಾರಿದೀಪವಾಗುತ್ತೆ. ಸೈನಿಕರು ಅಂದರೆ ಅದು ಒಳ್ಳೆಯ ಹಾಸಿಗೆ ಅಲ್ಲ, ಮುಳ್ಳಿನ ಹಾಸಿಗೆ ಇದ್ದಂಗೆ. ಅದು ಹೆಜ್ಜೆ ಹೆಜ್ಜೆಗೂ ಅವರಿಗೆ ತೊಂದರೆಗಳು ಇದ್ದೇ ಇರ್ತದೆ. ಆ ತೊಂದರೆಗಳನ್ನ ಯಾವ ರೀತಿ ಅವರು ನಿವಾರಿಸ್ಕೊಂಡು ದೇಶಕ್ಕೋಸ್ಕರ ಸೇವೆ ಮಾಡ್ತಾರೆ ಅನ್ನೋದವ್ರಿಗೆ ಗೊತ್ತಾಗೋ ಉದ್ದೇಶಕ್ಕೋಸ್ಕರವಾಗಿ ತಮ್ಮ ಅನುಭವದಲ್ಲಿ ಏನೇನು ತುಂಬ ಪ್ರಮುಖವಾಗಿರ್ತಕ್ಕಂಥ ಘಟನೆ ದಯಮಾಡಿ ತಿಳಿಸ್ಕೊಡಿ. ಹೌದು ಸರ್, ಸೇನೆಯಲ್ಲಿ ಪ್ರತಿ ಒಂದು ದಿನವೂ ಕೂಡ ನನಗೆ ನೆನಪಾಗಿದೆ. ಪ್ರತಿ ಒಂದು ದಿನವೂ ಕೂಡ ರಾತ್ರಿ ಯಾವಾಗ ಕಣ್ಣು ಬಿಡ್ತೀನಿ ಅದು ಒಂದು ಹೊಸ ದಿನವಾಗಿರ್ತದೆ ನನಗೆ. ಯಾಕೆಂದರೆ ಮಲಗೋಕ್ಕೆ ಸಮಯನೇ ಇರೋಲ್ಲ. ಯಾವಾಗ ಮಲಗ್ತೀವೋ, ಯಾವಾಗ ಹೇಳ್ತೀವೋ, ಯಾವಾಗ ಎಲ್ಲಿರ್ತೀವೋ, ಯಾವಾಗ ಊಟ ಮಾಡ್ತೀವೋ, ಯಾವಾಗ ಏನು ಕೆಲಸ ಮಾಡ್ತೀವೋ ನಮಗೆ ಗೊತ್ತಿರಲ್ಲ. ಅದು ಸೈನಿಕರ ಜೀವನನೇ ಹೀಗೆ. ಯಾವಾಗಲೂ ಪ್ರತಿಯೊಬ್ಬರು ಕೂಡ ಈ ಥರ ಇರಬೇಕು. ಇವಾಗ ಆ ಥರ ಇದ್ರೇ ನಮ್ಮ ದೇಶನ ಇನ್ನಷ್ಟು ದೊಡ್ಡ ಮಟ್ಟಿಗೆ ಬೆಳೆಸ್ಕೊಂಡು ಹೋಗ್ಬೋದು. ನಮ್ಮ ದೇಶನ ಯಾರು ಜಸ್ಟ್ ಮುಟ್ಟಕ್ಕೂ ಆಗಲ್ಲ. ನಮ್ಮ ದೇಶ ಬಗ್ಗೆ ಮಾತಾಡಲಿಕ್ಕೂ ಅವ್ರಿಗೆ ಆ ಶಕ್ತಿ ಇರಬಾರ್ದು, ಆ ಧೈರ್ಯ ಇರಬಾರ್ದು. ಅಂತಂದರೆ ನಮ್ಮ ದೇಶದ ಪ್ರತಿಯೊಬ್ಬ ಯುವಕ, ಪ್ರತಿಯೊಬ್ಬ ಪ್ರಜೆ, ಪ್ರತಿಯೊಬ್ಬ ಒಂದು ಚಿಕ್ಕ ಮಗುವಿಂದ ಹಿಡಿದು ಒಬ್ಬ ವಯಸ್ಸಿನಂಥ ನಿಮ್ಮಂಥ ವಯಸ್ಸರು ಕೂಡ ನಮ್ಮ ದೇಶ ಅಂತಂದರೆ ಅವರಿಗೆ ಪ್ರಾಣ ಆಗಿರಬೇಕು. ದಿನ ಇದ್ದರೆ ನನ್ನ ದೇಶ ಅನ್ನೋದು ಕಣ್ಣು ಕಾಣಿಸ್ಬೇಕು. ಆವಾಗ ನಮ್ಮ ದೇಶ ಒಂದು ಉತ್ತಮ ದೊಡ್ಡ ಮಟ್ಟದಲ್ಲಿ ಕಾಣಿಸುತ್ತೆ. ಹೌದು ಸರ್, ನಾನು ಪ್ರತಿಯೊಂದು ಹೆಜ್ಜೆನಲ್ಲೂ ಕೂಡ ನನಗೆ ನೆನಪಿದೆ. ಅದರಲ್ಲಿ ಇವಾಗ ನನಗೆ ಕನ್ಫ್ಯೂಸನ್ನು, ಯಾವುದನ್ನ ಹೇಳಿ ಯಾವುದೋ ಬೇಡ ಅಂತೇಳಿ. ನೀವು ಕೇಳಿದ್ರಿ ಯಾವುದಾದ್ರು ತುಂಬ ನೆನಪಾಗುವಂಥ, ತುಂಬ ನಿಮಗೆ ಮೆಮೊರಬಲ್ ಇರುವಂಥದ್ದು ಒಂದು ಯಾವುದೋ ಸ್ಟೋರಿ ಹೇಳಿ ಅಂತೇಳಿ. ನನಗೆ ಮೊದಲನೇದಾಗಿ 2001ನೇ ಇಸ್ವಿ 2002ನೇ ಇಸ್ವಿನಲ್ಲಿ ಪಾಕಿಸ್ತಾನ ಬಾರ್ಡ್ರ್ ಕ್ರಾಸ್ ಮಾಡಿ ಹೋಗಿದ್ದೊಂದು ನನಗೆ ಘಟನೆ ನೆನಪಿದೆ. ಯಾಕೆಂದರೆ ಅಲ್ಲಿದ್ದಂಥ ಆ ಸೋರ್ಸ್ಗಳನ್ನ ಕರ್ಕೊಂಡು ಬಂದು ಅಲ್ಲಿದ್ದ ವ್ಯವಸ್ಥೆ ಹೇಗಿದೆ, ಅವ್ರು ಯುದ್ಧ ಮಾಡಲಿಕ್ಕೆ ಮಾಡ್ತಾರಾ ಇಲ್ವಾ ಅಂತೇಳಿ ಅದು ತಿಳ್ಕೊಳ್ಬೇಕಿತ್ತು. ನಾವು ಬಾರ್ಡ್ರ್ ಕ್ರಾಸ್ ಮಾಡಿ ಹೋಗಿದ್ವಿ. ಶತ್ರುಗಳ ಜೊತೆ ತುಂಬ ಮುಖಾಮುಖಿ ಹತ್ರದಲ್ಲೇ ಮಾತಾಡಿದ್ದೀವಿ. ಅವ್ರ ಮೇಲೆ ನಾವು ಅಟ್ಯಾಕ್ ಮಾಡಿದ್ದೀವಿ. ಅದು ಒಂದು ರೀತಿ ಘಟನೆಗಳಾದರೆ, ನೆಕ್ಸ್ಟ್ ಘಟನೆ ರಾಷ್ಟ್ರೀಯ ರೈಫಲ್ಲು ಶತ್ರು ಮತ್ತು ಟೆರರಿಸ್ಟ್ಗಳಲ್ಲಿ ವ್ಯತ್ಯಾಸ ಇದೆ. ಶತ್ರುಗಳು ಮುಂದೆ ಹೋರಾಡ್ತಾರೆ, ನಾನು ಮುಂದೆ ಹೊರಡ್ತೀನಿ, ಅವನು ಮುಂದೆ ಹೋರಾಡ್ತಾನೆ. ಆದರೆ ಟೆರರಿಸ್ಟ್ಗಳು ಹಂಗಲ್ಲ, ಅವರು ವಂಚಕರುಗಳು. ಅವರು ಮೋಸ ಮಾಡಿ ನಮಗೆ ಹೊಡಿಲಿಕ್ಕೆ ಬರ್ತಾರೆ, ನಮ್ಮ ಜನಸಮರನ್ನ ಕೊಲ್ಲಲಿಕ್ಕೆ ಬರ್ತಾರೆ. ಅವ್ರನ್ನೂ ಎದುರಿಸೋದು ಸ್ವಲ್ಪ ಕಷ್ಟ ಆಗ್ತದೆ. ಟೆರರಿಸ್ಟ್ಗಳನ್ನ ಹೊಡೆದುಳಿಸ್ಲಿಕ್ಕೆ ಅಂತ ನಮ್ಮ ರಾಷ್ಟ್ರೀಯ ರೈಫಲ್ನಲ್ಲಿ ಕುಪ್ವಾರ ಏರಿಯಾದಲ್ಲಿ ಬಹಳಷ್ಟು ಅಲ್ಲೂ ಕೂಡ ಸಂಕಟಗಳನ್ನ ನಾವು ಎದುರಿಸಿದ್ದೀವಿ. ಅಲ್ಲಿ ಮುಖ್ಯವಾಗಿ ನನಗೆ ನೆನಪಾದಂಥ ಏನಪ್ಪ ಅಂದರೆ, ನಾವು LRP ಅಂತ ಹೋಗಿದ್ವಿ, ಲಾಂಗ್ ರೂಟ್ ಪಟ್ರೋಲ್ ಅಂತೇಳಿ. ಅಲ್ಲಿ ಹೋದಾಗ ಸುಮಾರು 3 ದಿನಕ್ಕೆ ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತೀವಿ, 72 ಅವರ್ಸ್ಗೆ. ಅದಕ್ಕೆ ಅದ್ರ ತಕ್ಕಂತೆ ರೇಷನ್ ತೊಗೊಂಡು ಹೋಗ್ತೀವಿ. ರೇಷನ್ ತೊಗೊಂಡೋಗಿದ್ವಿ. ಆದರೆ ಇನ್ನೂ ಟೆರರಿಸ್ಟ್ಗಳು ಬರ್ತಾರೆ, ಸಿಗ್ತಾರೆ ಅನ್ನೋ ಉದ್ದೇಶದಿಂದ ನಮ್ಮ ಆಫೀಸರ್ಸ್ ಏನು ಮಾಡ್ತಾರೆ, ಇನ್ನು 12 ಅವರ್ಸ್ ಮುಂದೆ ಆಗ್ತಾರೆ. ನಾವು ಕಂಟಿನ್ಯೂ ಮಾಡ್ತೀವಿ, ಮತ್ತು 12 ಅವರ್ಸ್ ಮುಂದೆ ಆಗ್ತಾರೆ, ಕಂಟಿನ್ಯೂ ಮಾಡ್ತೀವಿ. ಆದರೆ ನಮ್ಮದು ರೇಷನ್ ಖಾಲಿ ಆಗ್ತಾ ಇರ್ತದೆ.
ನಾವು ಹೊರಗಡೆ ಹೋಗ್ಬೇಕಿದ್ರೆ ಪೂರಿ ತೊಗೊಂಡೋಗ್ತೀವಿ, ಪೂರಿ ಕೆಡಲ್ಲ ಅಂಥೇಳಿ ತಿನ್ನುವಂಥ ಪೂರಿ ತೊಗೊಂಡೋಗ್ತೀವಿ. ಆ ಪೂರಿ ನಾವೇನು ಮಾಡಿದ್ವಿ, ಸುಮಾರು 1-2 ಇಟ್ಕೊಂಡಿದ್ವಿ ಜೇಬಲ್ಲಿ. ಅವಾಗ ವಿಡ್ರಾ ಆಗಿ ಏನು ಟೆರರಿಸ್ಟ್ಗಳು ಸಿಗ್ತಿಲ್ಲ ಅಂತ ಹೇಳ್ತಾರೆ. ವಾಪಸ್ ಬರ್ಲಿಕ್ಕೆ ನಾವು ತಯಾರಾಗಿ ಬರ್ತಾ ಇರ್ತೀವಿ. ಆವಾಗ ನಾವಲ್ಲಿ ಕೆಲವೊಂದು ಪೂರಿ ಇದೆಯಾ ತುಕಡ ಪೀಸ್ಗಳು ಅಲ್ಲಿ ನಾವು ಬೀಳಿಸಿರ್ತೀವಿ. ಮತ್ತು ಸುಮಾರು ಒಂದು 5 ಕಿಲೋಮೀಟ್ರ್ ಕೆಳಗಡೆ ಬಂದುಬಿಟ್ಟಿರ್ತೀವಿ, ಬೆಟ್ಟದಿಂದ ಕೆಳಗಡೆ ಇಳಿದು. ಮತ್ತು ನನಗೆ ಕಾಲ್ ಬರುತ್ತೆ, ಇಲ್ಲ ಟೆರರಿಸ್ಟ್ ಅಲ್ಲೇ ಇದ್ದಾರೆ, ನೀವು ಅಲ್ಲೇ ಇರಬೇಕು, ಅವ್ರು ಇಲ್ಲಿಂದ ಹುಡುಕಿ ಅಂತ ಹೇಳ್ತಾರೆ. ಮತ್ತೆ ವಾಪಸ್ ಬೆಟ್ಟ ಹತ್ತಬೇಕು. ಫುಲ್ ಸುಸ್ತಾಗಿದ್ವಿ, ಅಲ್ಲೇ 4-4 ದಿನ ಆಗಿದೆ, ಸುಸ್ತಾಗಿದೆ, ಮೇಲ್ಗಡೆ ಹತ್ತಲೇಬೇಕು. ಯಾಕಂದರೆ ಆರ್ಡರ್, ಒಬೇದ ಆರ್ಡರ್, ಏನು ನಮಗೆ ಆರ್ಡರ್ ಸಿಗುತ್ತೆ ಅದು ನಾವು ಫಾಲೋ ಮಾಡಲೇಬೇಕು. ನನ್ನ ಪ್ರಾಣ ಹೋಗ್ತಾ ಇದೆ, ನಾವು ಮಾಡಲ್ಲ ಅಂತ ಹೇಳೋಂಗೇ ಇಲ್ಲ, ಮಾಡಲೇಬೇಕು. ಇದು ಸೇನೆಯಲ್ಲಿರುವಂಥ ಒಂದು ಶಿಸ್ತು, ಅಲ್ಲಿರುವಂಥ ಒಂದು ರುಟೀನ್ಸ್ ಹಂಗಿರ್ತದೆ, ಮಾಡಲೇಬೇಕು. ಮತ್ತೆ ವಾಪಸ್ ಹೋಗ್ತೀವಿ. ವಾಪಸ್ ಹೋದ್ಮೇಲೆ ನಮಗೆ ತಿನ್ನಲಿಕ್ಕೆ ಆಹಾರ ಇಲ್ಲ, ಹಸಿವು ಆಗ್ತಾಯಿದೆ, ಕುಡಿಯೋಕ್ಕೆ ನೀರಿಲ್ಲ, ಭಾಳ ಕಷ್ಟ ಆಗ್ತಾಯಿದೆ. ಅದು ಕೂಡ ಟೆಸ್ಟ್ಗಳ ಜೊತೆ ಹೊರಡಲೇಬೇಕು. ಟೆಸ್ಟ್ಗಳು ಹುಡುಕ್ಬೇಕು. ನಾವೀಗ ಟೆಸ್ಟ್ಗಳು ಹುಡುಕಬೇಕು ಅಂತಂದರೆ ನಡ್ಕೊಂಡು ಹೋಗಬೇಕು, ಸುತ್ತಬೇಕು, ಸ್ಟಾಮಿನಾ ಕಡಿಮೆ ಆಗ್ತಾಯಿದೆ. ದಿನ ರಾತ್ರಿ ಎಲ್ಲ ಹುಡುಕ್ತಾಯಿದ್ದೀವಿ. ಜೊತೆಗೆ ತಿನ್ನಲಿಕ್ಕೇನೂ ಇಲ್ಲದೇ ಕಾರಣ ಮತ್ತೆ ನಾವು ಇದ್ದಂಥ ಪ್ಲೇಸ್ಗೆ ವಾಪಸ್ ಹಿಂದಿರುಗಿ ಬರ್ತೀವಿ. ಟೆಸ್ಟ್ಗಳು ಸಿಗಲ್ಲ. ವಾಪಸ್ ಬಂದು ಕೂತ್ಕೊಂಡಾಗ ಅಲ್ಲಿ ಎಲ್ಲೆಲ್ಲೋ ಬಿಸಾಡಿರೋಂಥ 1-2 ಪೂರಿ ಪೀಸ್ ಬಿದ್ದಿರುತ್ತೆ, ತಿನ್ನುವಂಥ ಪೂರಿದು ಪೀಸ್ ಬಿದ್ದಿರುತ್ತೆ. ಆಗ ಹಸುವಿನಲ್ಲಿ ಅದು ಮಣ್ಣಾಗಿತ್ತು, ಗಜ್ಜಾಗಿದ್ದು ನೋಡೋಕ್ಕಾಗಲ್ಲ, ಯಾಕಂದರೆ ಹೊಟ್ಟೆ ಹಸು ತಿನ್ನಬೇಕು. ಅದನ್ನು ತೊಗೊಂಡು ತಿಂದ್ವಿ. ನೀರು ಕುಡಿಲಿಕ್ಕೆ ಎಲ್ಲೋ ಗೊಜ್ಜಿ ನೀರು, ಅದನ್ನು ಖರ್ಚೀಫಲ್ಲಿ ಹಿಂಡ್ಕೊಂಡು ನೀರು ಕುಡಿದು ಜೀವನ ಮಾಡಿದ್ದೀವಿ. ಯಾಕಂದರೆ ಬದುಕಬೇಕು. ಯಾಕಂದರೆ ನಮ್ಮ ಸೇನೆಯಲ್ಲಿ ಹೇಳುತ್ತೆ, ಮೊದಲು ನೀನು ಬದುಕು, ಆಮೇಲೆ ಶತ್ರುಗಳನ್ನ ಹೊಡಿ ಅಂತ ಹೇಳುತ್ತೆ. ಮೊದಲು ನಾನು ಬದುಕೋದನ್ನ ನಾನು ಕಲಿಬೇಕು. ನಾನು ಜೀವಂತವಾಗಿರಬೇಕು ಅಂತಂದರೆ ನನಗೆ ಅದು ತಕ್ಕಂತೆ ಆ ಕಾಡಲ್ಲಿದ್ದೀನೋ ಅಥವಾ ಎಲ್ಲಿದ್ದೀನೋ ಆ ಪ್ರದೇಶದಲ್ಲಿ ನಾನು ಯಾವ ಥರ ಜೀವಂತವಾಗಿರಬೇಕು ಅನ್ನೋದನ್ನು ನಾನು ಮೊದಲು ಕಲಿಬೇಕು. ಅದನ್ನು ನಮಗೆ ಸೇನೆ ಕಲಿಸ್ಕೊಟ್ಟಿರುತ್ತೆ. ಅಲ್ಲಿರುವಂಥ ಕೆಲವೊಂದು ಪಕ್ಷಿಗಳನ್ನ ಹೊಡ್ಕೊಂಡು ತಿಂದಿರ್ತೀವಿ, ಅಲ್ಲಿರುವಂಥ ಕೆಲವೊಂದು ಪ್ರಾಣಿಗಳನ್ನ, ಚಿಕ್ಕ ಪ್ರಾಣಿಗಳನ್ನ ಹೊಡ್ಕೊಂಡು ತಿಂದಿರ್ತೀವಿ. ಇದೆಲ್ಲ ಮಾಡ್ತೀವಿ ಸಮಸ್ಯೆಗಳು ಬಂದಾಗ. ಆ ಥರ ಒಂದು ಸಮಸ್ಯೆಯಲ್ಲಿ ಸಿಗಾಕೊಂಡಿದ್ವಿ. ಅದೊಂದು ನನಗೆ ತುಂಬ ನೆನಪಾಗುತ್ತೆ. ಯಾಕೆಂದರೆ ಹಸುವು ಅನ್ನೋದು ಮನುಷ್ಯನಿಗೆ ಎಲ್ಲಿ ಗಂಟ ತಡ್ಕೊಳಕ್ಕಾಗಲ್ಲ. ಆ ಹಸುವು ಅನ್ನೋದು ಅಲ್ಲೇ ಗೊತ್ತಾಗುತ್ತೆ ನಮಗೆ ಆ ಸಿಚುವೇಷನಲ್ಲಿ. ಅದಾದ ನಂತರ ನೆಕ್ಸ್ಟು ಇನ್ನೊಂದು ಆಪ್ರೇಷನ್ 4 ಟೆಸ್ಟ್ಗಳನ್ನ ಹೊಡಿತೀವಿ. 4 ಟೆಸ್ಟ್ ಹೊಡೆದಾಗ ಅದಕ್ಕೂ ಇದೇ ಥರ ನಾವು ಕಾಯೋಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಆ ಟೆಸ್ಟ್ಗಳು ಹೊಡೆದಾಗ ನಮಗೆ ಅವ್ರನ್ನ ಎಳ್ಕೊಂಡು ಬರಲಿಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಎತ್ತರದಿಂದ ಕೆಳಗಡೆ ಬೀಸಾಡ್ತೀವಿ. ಹಾಗೆ ಆ ಟೆರರಿಸ್ಟ್ಗಳು ನೀರು ಕುಡಿಲಿಕ್ಕೆ ಅಂತ ಬರ್ತಾರೆ. ನಾವು ಅಲ್ಲೇ ಕಾಯ್ತಾ ಇರ್ತೀವಿ. ಕಾಯಬೇಕಿದ್ರೆ ನಮ್ಮಲ್ಲಿದ್ದಂಥ ಸೀನಿಯರ್ ಸೋಲ್ಜರ್ಸ್ಗಳು ಒಮ್ಮೆ ಫೈರ್ ಮಾಡಿ ಸಾಯಿಸ್ತಾರೆ. ಅದು 4 ಟೆರರಿಸ್ಟ್ಗಳನ್ನ ಹೊಡೆದಂಥದ್ದು, ಅದು ಕೂಡ ಭಾಳ ನೆನಪಾಗುತ್ತೆ. ಅದಾದರೆ ನೆಕ್ಸ್ಟ್ ಇನ್ನೊಂದು ಯಲ್ಲಾಪುರಿ ಹೋಗಿದ್ವಿ. ಒಂದು ತುಂಬ ಕಗ್ಗತ್ತಲು, ತುಂಬ ಕಾಡು ಪ್ರದೇಶ. ಅಲ್ಲಿ ಮೌನವೇ ಮಾನವ, ಬರೀ ಪ್ರಾಣಿ ಕಂಡ್ರೆ ಏನು ಕಾಣಿಸೋದೇ ಇಲ್ಲ, ಜನಸಾಮಾನ್ಯರಂತೂ ಕಾಣಿಸೋದೇ ಇಲ್ಲ. ಇಲ್ಲಿ ನಮಗೆ ಜನಸಾಮಾನ್ಯ ಸಿಗೋದೇ ಇಲ್ಲ ನಮ್ಮ ಸೋಲ್ಜರ್ಸ್ಗಳಿಗೆ. ಅಂಥ ಪ್ರದೇಶದಲ್ಲೂ ಬಹಳ ಶ್ರಮ, ಅಂದರೆ ಏನೋ ಒಂದು ಧೈರ್ಯದಿಂದ ಬಂಡದರಿಂದ ಜೀವನ ನಾವು ಮಾಡಿದ್ದೀವಿ. ಸೋಲ್ಜರ್ ಅಂತಂದಾಗ ನಾವು ಅಂಥವೆಲ್ಲ ಎದುರ್ಕೊಳ್ಳಿಕ್ಕಾಗಲ್ಲ. ಅದು ಬಿಟ್ಟರೆ ನೆಕ್ಸ್ಟ್ 3 ಶತ್ರು ಹೊಡೆದಂಥದ್ದು, ಅದು ಬಹಳ ನನಗೆ ನೆನಪಾಗುತ್ತೆ. ಯಾಕಂದರೆ ನನ್ನ ಒಂದು ಆಸೆ ಇತ್ತು. ಸುಮಾರು ನಾವು ಆಪ್ರೇಷನ್ಗಳಲ್ಲಿ ಶತ್ರುಗಳನ್ನ ಹೊಡಿತಾ ಇರ್ತೀವಿ, ಟೆಸ್ಟ್ಗಳನ್ನ ಹೊಡಿತಾ ಇರ್ತೀವಿ. ಆದರೆ ಇಂಡಿವಿಜುವಲ್ ಆಗಿ ನಾನದೇ ಒಂದು ಇಷ್ಟು ಶತ್ರುಗಳನ್ನ ಹೊಡಿಬೇಕು ಅನ್ನೋದು ಏನೋ ಒಂದು ಮನಸ್ಸಲ್ಲಿ ಬರ್ತಾನೆ ಇತ್ತು ಯಾವಾಗಲೂ ಕೂಡ. ಅದೊಂದು ಅವಕಾಶ. ಮಿಡ್ನೈಟ್ 12:30 ಗಂಟೆ ರಾತ್ರಿಯಲ್ಲಿ ಹಿಮ ಬೀಳ್ತಾಯಿತ್ತು. ಎಲ್ಲ ಹಿಮ ಎಲ್ಲ ಸುಮಾರು ಬಿದ್ದು ಇಷ್ಟು ಹತ್ರ ಆಗಿಬಿಟ್ಟಿತ್ತು. ಅವರಿಂದ ಬಾಂಬರ್ಮೆಂಟ್ ಆಗ್ತಾಯಿದೆ. ಬಾಂಬರ್ಮೆಂಟ್ 82 ಮೋಟ್ರ್ ಫೈರಿಂದ ಫೈರ್ ಮಾಡ್ತಿದ್ದಾರೆ. ನನಗೆ ಹೋಗಿ 4 ವೆಪನ್ಸ್ಗಳನ್ನ ಸೆಟ್ ಮಾಡಬೇಕು. AGM ಅದರಲ್ಲಿ ಬರುವಂಥದ್ದು 4 ಇಂಪಾರ್ಟೆಂಟ್ ಇವೆಂಟ್ಸ್. MMGN ಬರುತ್ತೆ, AGLM ಬರುತ್ತೆ, ರೆಕಾರ್ಡ್ RLM ಬರುತ್ತೆ, AMRM ಬರುತ್ತೆ. ಇಂಥ ವೆಪನ್ಸ್ಗಳನ್ನ ಡಿಪ್ಲಾಯ್ ಮಾಡಬೇಕಿತ್ತು. ಆದರೆ ಅವಾಗ ಶೂ ಹಾಕ್ಕೊಳ್ಳಿಕ್ಕೆ 6 ಶೂ ಅಂತ ತಗೊಳ್ಳಿದೆ. 6 ಶೂ ಹಾಕೊಳ್ಳೋದು ಟೈಮ್ ತೊಗೊಳುತ್ತೆ ಅಂತೇಳಿ ಬರೀ ಕಾಲಲ್ಲಿ ಓಡೋಗಿ ಅದರಲ್ಲಿ ನಾನು ಡಿಪ್ಲಾಯ್ ಮಾಡಿದ್ದೆ. ಆ ಚಳಿ ಅನ್ನೋದು ನನಗೆ ನೆನಪೇ ಆಗ್ತಿರಲಿಲ್ಲ. ಚಿಲ್ಬ್ಲಿನಾಗುತ್ತೆ ಅನ್ನೋದು ನನಗೆ ಭಯನೇ ಇರ್ತಿರಲಿಲ್ಲ. ಆ ಥರ ವೆಪನ್ಸ್ ಡಿಪ್ಲಾಯ್ ಮಾಡಿ ರಾತ್ರಿ 12:30 ಹಿಡಿದು 5 ಗಂಟೆ ತನಕ ಕಾಯ್ದು ಆ 3 ಶತ್ರುನ ಹೊಡೆದಂಥದ್ದು. ಆ 3 ಶತ್ರುಗಳನ್ನ ಹೊಡೆದಾಗ ಆ ಪಾಕಿಸ್ತಾನದ ಅವರ ಏನು ತಲಾಟೆ ರಾತ್ರಿಯೆಲ್ಲ ಮಾಡಿದರು ಅದೆಲ್ಲ ಬಂದಾಗೋಗಿತ್ತು. ಅವರು ಸುಮಾರು 12:30 ಫೈರ್ ಶುರು ಮಾಡಿದ್ದು 4 ಗಂಟೆ ತನಕ ಸತತವಾಗಿ 3:30 ಗಂಟೆಗಳ ತನಕ ಅವರು ಫೈರ್ ಮಾಡ್ತಾನೆ ಇದ್ರು ನಮ್ಮ ಮೇಲೆ. ಅವರು ಅಂದ್ಕೊಂಡಿದ್ರು ಭಾರತೀಯ ಸೇನೆ ಎಲ್ಲ ಸತ್ತೋಗಿದ್ದಾರೆ, ಅವ್ರು ಯಾರೂ ಕೂಡ ಫೈರ್ ಮಾಡಲ್ಲ ಅಂದ್ಕೊಂಡಿದ್ರು. ನಮ್ಮದು ಆ ಥರ ಇಲ್ಲ, ನಮ್ಮ ಪ್ರಾಕ್ಟೀಸ್ ನಮ್ಮಲ್ಲಿ. ಸುಮ್ಮನೆ ಯಾರು ಹುಚ್ಚರಂಗೆ ಅವ್ರು ಫೈರ್ ಮಾಡಿದ್ರೆ ನಾವು ಫೈರ್ ಮಾಡಲಿಕ್ಕೆ ಹೋಗಲ್ಲ. ನಾವು ಕಾಯ್ದ್ವಿ, ನಾವು ಬಂಗಾರ ಸೇಫಾಗಿ ಕಾಯ್ತಾಯಿದ್ವಿ. ಯಾವಾಗ 3 ಶತ್ರುಗಳು ಕಂಡ್ರು ಫಟ್ ಅಂತ ಫೈರ್ ಮಾಡಿ ಕೊಂದ್ವಿ.
ಅದೊಂದು ನಮಗೆ ಘಟನೆ ನೆನಪಿದೆ. ಇನ್ನು NAG ಬ್ಲ್ಯಾಕೆಟ್ ಕಮಾಂಡೋದಲ್ಲಿ ಮುಂಬೈ ಆಪರೇಷನ್ ಆದಂಥದ್ದು, ಇದು ಸಾಕಷ್ಟು ಘಟನೆಗಳು ನಮಗೆ ನೆನಪಾಗುತ್ತೆ. ನೋಡಿದ ವೀಕ್ಷಕರೇ, ಸೈನಿಕರು ಅಂದರೆ ಎಷ್ಟು ಕಷ್ಟ ಇರ್ತದೆ. ನಮ್ಮ ಭಾರತ ದೇಶದಲ್ಲಿ ಜನಸಾಮಾನ್ಯರು ಸೋಮಾರಿಗಳಾಗಿ ಉಂಡಾಡಿಗಳಾಗಿ ಕಾಲ ಕಳೀತಾ ಇರ್ತಾರೆ. ನಮ್ಮನ್ನೆಲ್ಲ ರಕ್ಷಣೆ ಮಾಡೋಕ್ಕೆ ಸೈನಿಕರು ಈ ಬಾರ್ಡ್ರ್ಗಳಲ್ಲಿ ಗಡಿಗಳು ಎಷ್ಟು ಕಷ್ಟಪಡ್ತಾ ಇರ್ತಾರೆ ಅನ್ನೋದಂತ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ದೇಶದ ಸ್ವಾತಂತ್ರ್ಯ ಬಂದಿರತಕ್ಕಂಥ ಭಾಳ ಕಷ್ಟದಿಂದ ಸಂಪಾದನೆ ಮಾಡಿರ್ತಕ್ಕಂಥದ್ದು. ಎಲ್ಲರೂ ಕೂಡ ದೇಶಕ್ಕೆ ದ್ರೋಹ ಮಾಡ್ದೇನೆ ದೇಶವನ್ನು ಉಳಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರು ಹೇಳಿದ ಪ್ರಕಾರ ತಾವೆಲ್ಲ ತಿಳ್ಕೊಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸೈನಿಕರು ನಮ್ಮ ದೇಶಕ್ಕೆ ಸೈನಿಕರ ಅವಶ್ಯಕತೆ ಯಾಕೆ ಮಹತ್ವ ಇದೆ ಅನ್ನೋದ್ರ ಒಂದು ತಿಳ್ಕೊಡ್ತೀವಿ ಮಾಡಿ. ಈಗ ತಾನೇ ನಾವು ಇಸ್ರೇಲ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಇಸ್ರೇಲ್ ಸುಮಾರು 84 ಲಕ್ಷ ಜನಸಾಮಾನ್ಯರಂಥದ್ದು, ಕೋಟಿಗಟ್ಟಲೆ ಏನಲ್ಲಿ ಸೈನಿಕರುಗಳಿಲ್ಲ. ಆದರೆ ನಮ್ಮ ದೇಶ 140 ಕೋಟಿ ಜನಸಂಖ್ಯೆ ಇರುವಂಥದ್ದು. 84 ಲಕ್ಷ ಇರುವಂಥ ಒಂದು ಜನಸಂಖ್ಯೆಯ ಒಂದು ದೇಶ, ಪುಟಾಣಿ ದೇಶ, ವರ್ಲ್ಡ್ ಜೊತೆ ಪೂರ್ತಿ ಪ್ರಪಂಚದಲ್ಲಿ ಯಾವ ದೇಶದ ಜೊತೆನೂ ಕೂಡ ಹೋರಾಟ ಮಾಡಲಿಕ್ಕೆ ತಯಾರಾಗಿದೆ ಅಂತಂದ್ರೆ ಅರ್ಥ ಏನು? ಒಂದೇ ಕಾರಣ, ಪ್ರತಿಯೊಂದು ಮನೆಯಲ್ಲೂ ಕೂಡ ಪ್ರತಿಯೊಂದು ಮಗನೂ ಕೂಡ ಸೈನಿಕನಾಗಿದ್ದಾನೆ. ಇವಾಗ ಇಸ್ರೇಲಲ್ಲೂ ಕೂಡ ಮನೆಗೊಬ್ಬ ಹೋಗ್ರೆ ಕಂಪಲ್ಸರಿ ಹೋಗಲೇಬೇಕು ಅಂತ ಇದೆ, ರೂಲ್ಸ್ ಇದೆ. ಮೊದಲಿಂದ ಇತ್ತು, ದೇಶದಲ್ಲೂ ಆಗಬೇಕು. ಹೌದು, ಪ್ರತಿಯೊಂದು ಮಗುನೂ ಕೂಡ ಸೈನಿಕರ ಥರ ಚಿಂತನೆ ಮಾಡುತ್ತೆ. ತನ್ನ ದೇಶ ಅಂತ ಬಂದಾಗ ಒಳಗಡೆ ಇಂಟರ್ನಲ್ ಯಾವುದೂ ಸಮಸ್ಯೆ ಇಲ್ಲ. ತನ್ನ ದೇಶ ಅಂತ ಬಂದಾಗ ಮೊದಲು ದೇಶ, ಅದು ನಮ್ಮ ದೇಶದಲ್ಲಿ ಬರಬೇಕು. ನಮ್ಮ ದೇಶದಲ್ಲಿ ಹೊರ ಶತ್ರುಗಳಿಂದ ಹೆಚ್ಚು ಸಮಸ್ಯೆ, ನಮ್ಮ ಇಂಟರ್ನಲ್ ಸಮಸ್ಯೆಗಳು ಜಾಸ್ತಿ ಇದೆ. ತನ್ನ ಬೆಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ, ತನ್ನ ಒಂದು ಸಂಪಾದನೆ ಮಾಡಲಿಕ್ಕೋಸ್ಕರ, ತನ್ನ ಹೆಸರು ಮಾಡಲಿಕ್ಕೋಸ್ಕರ, ತನ್ನ ಜಾತಿ ಧರ್ಮ ಅಂತೇಳಿ ಏನೇನೋ ಅಪ್ಸ್ಕೊಂಡು ಇಂಟರ್ನಲ್ಲಲ್ಲಿ ಬಹಳಷ್ಟು ಸಂಕಟಗಳನ್ನ ಎದುರಿಸುವಂಥ ಪರಿಸ್ಥಿತಿ ನಮ್ಮಲ್ಲಿದೆ. ಸೈನಿಕರುಗಳು ಅದಿಲ್ಲ. ಸೈನಿಕರು ನಮ್ಮ ದೇಶ ಚೆನ್ನಾಗಿರ್ಬೇಕು, ನಮ್ಮ ಜನ ಚೆನ್ನಾಗಿರ್ಬೇಕು. ಏನಕ್ಕೆ ಒಂದೇ ಭಾರತೀಯ ಒಂದೇ, ಭಾರತ ಒಂದೇ, ನಮ್ಮ ದೇಶ ಒಂದೇ, ಈ ಒಂದು ಚಿಂತನೆ. ನಮ್ಮ ಭಾರತ ದೇಶದಲ್ಲಿ ಈಗ ತಾನೇ ಬಂದಿರುವಂಥದ್ದು ಅಗ್ನಿಪಥ್ ಸ್ಕೀಮ್. ಇದು ಸಾಕಷ್ಟು ವರ್ಷಗಳ ಮುಂಚೆನೇ ಇದನ್ನು ಮಾಡಬೇಕು ಅನ್ನೋ ಒಂದು ವ್ಯವಸ್ಥೆನ ಇಂಡಿಯನ್ ಆರ್ಮಿ ತಯಾರಿ ಮಾಡ್ತಾಯಿತ್ತು. ಆದರೆ ಆ ರೀತಿಯ ಒಂದು ಅವಕಾಶಗಳು ಸಿಗ್ತಿರಲಿಲ್ಲ, ವೆಯ್ಟ್ ಮಾಡ್ತಾಯಿದ್ರು. ಈ ಕೋವಿಡ್-19 ಬಂತು, ಸುಮಾರು 1.5 ವರ್ಷ ತನಕ ಯಾವುದೇ ರೀತಿ ಸೆಲೆಕ್ಷನ್ ನಡೀಲಿಲ್ಲ. ಆ ಸಮಯದಲ್ಲಿ ಇದನ್ನು ಪ್ಲ್ಯಾನ್ ಮಾಡಿದ್ರು, ಅದು ಅಗ್ನಿಪಥ್ ಸ್ಕೀಮ್ ಅಂತ ಬಿಡೋಣ ಅಂತೇಳಿ. ಯಾವ ಅಗ್ನಿಪಥ್ ಸ್ಕೀಮ್ ಅಂತ ಬಿಟ್ಟ ಮೇಲೆ ಈ ಪೊಲಿಟಿಕಲ್ ಇದೆಯಲ್ಲ, ರಾಜಕೀಯ ಯಾವುದೋ ಕೆಟ್ಟ ಒಂದು ಉದ್ದೇಶಕ್ಕೋಸ್ಕರ ಇವರು ಅದು ಸರಿಯಿಲ್ಲ ಇವ್ರು ಸರಿಯಿಲ್ಲ ಅಂತೇಳಿ ಜನ, ಅದು ಯುವ ಪೀಳಿಗೆಗೆ ಮನಸ್ಸನ್ನು ಕೆಡಿಸ್ಬಿಟ್ರು. ವಿರೋಧಗೋಸ್ಕರ ಯುವ ಪೀಳಿಗೆಯ ಮನಸ್ಥಿತಿ ಹಾಳಾಗಿದೆ. ಯಾಕೆ? ಅವ್ರ ಪೋಷಕರು ಸಪೋರ್ಟ್ ಮಾಡ್ತಿಲ್ಲ, ಅಲ್ಲಿಯ ಲೀಡರ್ಗಳು ತಪ್ಪು ಅಭಿಪ್ರಾಯನ ಅದ್ರ ಬಗ್ಗೆ ತಿಳಿಸಿದ್ದಾರೆ. ಇದರಿಂದಾಗಿ ಆ ಒಂದು ಅಗ್ನಿಪಥ್ ಸ್ಕೀಮ್ ಬಗ್ಗೆ ಸ್ವಲ್ಪ ಆಸಕ್ತಿ ಕಡಿಮೆ ಆಗಿದೆ. ನಿಜವಾಗ್ಲೂ ಅಗ್ನಿಪಥ್ ಸ್ಕೀಮ್ ಮಾಡಿದ ಒಂದು ಉದ್ದೇಶ ಪ್ರತಿಯೊಂದು ಯುವಕನಿಗೂ ಕೂಡ, ಪ್ರತಿ ಯುವಕ ಅಥವಾ ಯುವತಿ ಎಲ್ಲರಿಗೂ ಕೂಡ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸುವಂಥ ಸೌಭಾಗ್ಯ ಸಿಗಬೇಕು. 4 ವರ್ಷ ಮಾಡಿರೋ ಉದ್ದೇಶ ತುಂಬ ಜನ ಕೇಳ್ಕೊಳ್ತಾಯಿದ್ರು, ನಮಗೆ ಅವಕಾಶ ಸಿಗಲ್ಲ ಸೇನೆಗೆ ಹೋಗಲಿಕ್ಕೆ, ಅಯ್ಯೋ ನಾನು ಪ್ರಯತ್ನ ಮಾಡಿದ್ದೆ, ಅಥವಾ ಕೆಲವರು ನಾನೇ ಹೋಗಬೇಕು, ನಾನೇ ಸೇವೆ ಮಾಡಬೇಕು, ಈ ಥರ ಎಲ್ಲ ಗೊಂದಲಗಳಿದ್ದಾವೆ. ಆದರೆ ಅಗ್ನಿಪಥ್ ಸ್ಕೀಮಿಂದಾಗಿ ಯಾರೋ ಒಂದು ಈಗಿನ ಜನಸಾಮಾನ್ಯನಿಗೆ ಗೊತ್ತಾಗ್ತಾಯಿದೆ ನಮ್ಗೆ ಏನಾಗ್ತಾಯಿದೆ, ಮೊಬೈಲ್ ಅಡಿಕ್ಷನ್ನು, ದುಶ್ಚಟಗಳಿಗೆ ಬಲಿಯಾಗ್ತಾಯಿದ್ದಾರೆ. ಈ ಪೊಲಿಟಿಕಲ್ ಬಂದ ಮೇಲಂತೂ ಅವ್ರ ಲೀಡರ್ ಜೊತೆ ಸುತ್ತಾಡ್ಕೊಂಡು ಸುಮ್ಮನೆ ಸಮಯ ವೇಸ್ಟ್ ಮಾಡ್ತಿದ್ದಾರೆ. ಎಲ್ಲಿ ಶ್ರಮಪಟ್ಟು ಬೆಳಿಬೇಕು ಅನ್ನೋದು ಇತ್ತೋ ಅದೆಲ್ಲ ಮರ್ತೋಗಿದೆ. ಅವರಿಗೆಲ್ಲರೂ ಕೂಡ ಫ್ರೀಯಾಗಿ ಏನಾದರೂ ಪಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ, ಅದರಿಂದಾಗಿ ದುಶ್ಚಟಗಳಿಗೆ ಬಲಿಯಾಗ್ತಿದ್ದಾರೆ. ಈ ಅಗ್ನಿಪಥ್ ಸ್ಕೀಮು ಚಿಕ್ಕ ವಯಸ್ಸಿನಲ್ಲೇ 17 ವರ್ಷ, ಯಾಕೆಂದರೆ ಆ ಟರ್ನಿಂಗ್ ಪಾಯಿಂಟ್ ಅದನ್ನೇ, 16ರಿಂದ 18, 20, 22 ವರ್ಷ ವಯಸ್ಸಿನಲ್ಲೇ ಮಕ್ಕಳುಗಳು ಸ್ವಲ್ಪ ಟರ್ನಿಂಗ್ ಪಾಯಿಂಟ್ ಚೇಂಜ್ ಆಗಿಬಿಡ್ತಾರೆ. ಆ ಮಕ್ಕಳು ಏನಾದರೂ ಕೆಟ್ಟ ದಾರಿ ಇಟ್ಕೊಂಡ್ಬಿಟ್ರೆ, ದುಶ್ಚಟಗಳು ಬಲಿ ಆಗಿಬಿಟ್ರೆ, ಇನ್ನು ಪೂರ್ತಿ ಅವರ ವಯಸ್ಸಿನ ಎಂಟು ತನಕಲೂ ಕೂಡ ಅದೇ ದುಶ್ಚಟದಲ್ಲಿ ಉಳ್ಕೊಂಡ್ಬಿಡ್ತಾರೆ. ಆ ಒಂದು ವಯಸ್ಸಿನಲ್ಲಿ ಅಕಸ್ಮಾತ್ ಅವರಿಗೆ ಅಗ್ನಿಪಥ್ ಸ್ಕೀಮ್ ಅಂತ ಮಾಡಿ ಒಂದು ಸೈನಿಕರನ್ನಾಗಿ ತಯಾರು ಮಾಡಿದ್ರೆ, ಒಂದು ಶಿಸ್ತಿರುತ್ತೆ, ಯೂನಿಫಾರ್ಮ್ ಹಾಕೊಂಡಾಗ ಗತ್ತಿರ್ತದೆ, ನಮ್ಮ ದೇಶ ಸೇವೆ ಮಾಡುವಂಥ ಸೌಭಾಗ್ಯ ಸಿಗ್ತದೆ, ಜವಾಬ್ದಾರಿ ಬರ್ತದೆ, ತಂದೆ ತಾಯಿ ಜೊತೆ ಯಾವ ಥರ ಇರಬೇಕು, ಸಮಾಜದಲ್ಲಿ ಯಾವ ಥರ ಇರಬೇಕು ಅನ್ನೋದು ಒಂದು ಕಲ್ಪನೆ, ಅವನ ಮನೋಭಾವನೆ ಚೇಂಜ್ ಆಗ್ತದೆ, ಏನು ಗೊತ್ತಾಗ್ತದೆ. ದೊಡ್ಡವ್ರಿಗೆ ಯಾವ ಥರ ಗೌರವಿಸ್ಬೇಕು ಅನ್ನೋದು ಗೊತ್ತಾಗ್ತದೆ, ನನ್ನ ಎಬಿಲಿಟಿ ಏನು, ನನ್ನ ಕೆಲಸ ಏನು ಅಂತ ಗೊತ್ತಾಗ್ತದೆ, ನನ್ನ ದೇಶ ಮೊದಲು ಅಂತ ಗೊತ್ತಾಗ್ತದೆ. ಆಮೇಲೆ 4 ವರ್ಷ ಅಲ್ಲಿ ಮುಗಿಸಿ ವಾಪಸ್ ಬಂದಾಗ ಅವನು ಮೊದಲಿದ್ದಂಥ 4 ವರ್ಷ ಮುಂಚೆ ಇದ್ದಂಥ ವ್ಯಕ್ತಿಯಾಗಿರಲ್ಲ, ಇವಾಗ ಒಬ್ಬ
ಜವಾಬ್ದಾರಿಯುತ ಭಾರತೀಯ ಪ್ರಜೆ ಆಗಿರ್ತಾನೆ. ಇದು ಮುಖ್ಯ ಕಾರಣ. ವೇತನ ಶಕ್ತಿ ಉಳ್ಳಂಥ ವ್ಯಕ್ತಿಯಾಗಿರ್ತಾನೆ ಅವನು. ಹೌದೌದು. ಅವನೊಬ್ಬ ಅಕಸ್ಮಾತ್ ಅಗ್ನಿಪಥ ಸ್ಕೀಮಿಂದಾಗಿ ಸೆಲೆಕ್ಷನ್ ಆಗಿ 4 ವರ್ಷ ಡ್ಯೂಟಿ ಮುಗಿಸ್ಕೊಂಡು ಬರ್ತಾನೆ ಅಂತಂದರೆ ಬಂದಮೇಲೆ ಅವನ ಸ್ನೇಹಿತರ ಒಂದು ಸಂಘ ಇರುತ್ತಲ್ಲ, ಫ್ರೆಂಡ್ಸ್ ಸರ್ಕಲ್ಲು, ಅದು ಕೂಡ ಬದಲಾಗ್ತದೆ. ಅವ್ರಲ್ಲೂ ಕೂಡ ಒಂದು ಒಳ್ಳೆಯ ವಿಚಾರಗಳು ಶುರು ಆಗ್ತದೆ. ಅವ್ರ ಮನೆ ಪರಿಸರ ಕೂಡ ಬದಲಾಗ್ತದೆ. ಅವನು ಯಾವುದೋ ಸ್ಕೂಲಲ್ಲೋ ಕಾಲೇಜಲ್ಲೋ ಅಥವಾ ಬೇರೆ ಎಲ್ಲಾದರೂ ಒಂದು ಕೆಲಸ ಮಾಡಲಿಕ್ಕೆ ಹೋಗ್ತಾನೆ, ಕೆಲಸ ಮಾಡ್ಬೋದು, ಅಲ್ಲಿ ಪರಿಸರ ಕೂಡ ತುಂಬ ಚೆನ್ನಾಗಿರುತ್ತೆ. ಅದರಿಂದಾಗಿ ಇಂಟರ್ನಲ್ ಸಮಸ್ಯೆ ಆಗ್ತದೆಲ್ಲ ಕಡಿಮೆ ಆಗ್ತವೆ. ಧರ್ಮ, ಜಾತಿ, ಪಂಗಡ, ಕಾಲೆಳೆಯುವಂಥ ಕೆಲಸಗಳು, ದುಶ್ಚಟಗಳಿಗೆ ಬಲಿಯಾಗ್ತಂಥ ಸಮಸ್ಯೆಗಳು, ಅಥವಾ ಈ ಥರ ಪೊಲಿಟಿಕಲಲ್ಲಿ ಒಬ್ಬೊಬ್ಬರನ್ನ ಕಾಲೆಳೆಯುವಂಥ ಕೆಲಸಗಳು, ಇವೆಲ್ಲವೂ ಕೂಡ ಸಾಮಾನ್ಯವಾಗಿ ಕಡಿಮೆ ಆಗ್ತದೆ. ಇಲ್ಲಿವರೆಗೆ ಯಾವುದಾದ್ರು ಒಂದು ಊರಿನಲ್ಲಿ ಸೈನಿಕರಿದ್ದರೆ ಆ ಮನೆಯ ವಾತಾವರಣವೇ ಬೇರೆ ಇರುತ್ತೆ, ಅಕ್ಕಪಕ್ಕ ಮನೆಗಳಲ್ಲಿ ವಾತಾವರಣವೇ ಸ್ವಲ್ಪ ಬದಲಾವಣೆ ಕಂಡು ಬರುತ್ತೆ. ಅದು ಆ್ಯಕ್ಚುಲಿ ನಾವು ನೋಡ್ತಾ ಇದ್ದೀವಿ. ಮತ್ತು 4 ವರ್ಷ ಸೇವೆ ಸಲ್ಲಿಸಿದ ಮೇಲೆ ಅವನು ವಾಪಸ್ ಬರಲೇಬೇಕು ಅಂತೇನು ಕಂಪಲ್ಸರಿ ಏನಿಲ್ಲ. ಅಲ್ಲೂ ಕೂಡ ಕಂಟಿನ್ಯೂ ಮಾಡಲಿಕ್ಕೂ ಅವಕಾಶ ಇದೆ. ಅವನಲ್ಲಿ ಎಲಿಜಿಬಿಲಿಟಿ ಇರಬೇಕು, ಮಾಡುವಂಥ ಶಕ್ತಿ ಇರಬೇಕು, ಮಾಡುವಂಥ ಧೈರ್ಯ ಇರಬೇಕು, ಮಾಡುವಂಥ ಮನಸ್ಥಿತಿ ಇರಬೇಕು, ಅವ್ನ ನಾಲೆಜ್ ಅಷ್ಟೇ ಚೆನ್ನಾಗಿರಬೇಕು. ಅಲ್ಲಿ ಅವನ ಪ್ರೋಗ್ರೆಸ್ ನೋಡಿ ಇಂಟ್ರೆಸ್ಟ್ ಇತ್ತು ಅಂದರೆ ಮತ್ತೆ ಕಂಟಿನ್ಯೂ ಮಾಡಲಿಕ್ಕೂ ಅವಕಾಶ ಇದೆ. ಮತ್ತು ಈ ಚಿಕ್ಕ ವಯಸ್ಸಿನಲ್ಲಿ ಯಾವುದೋ ಒಂದು ಫ್ಯಾಕ್ಟ್ರಿಗೆ ಹೋಗಿ ಡ್ಯೂಟಿ ಮಾಡಿದ್ರೆ 10,000 12,000 ಸ್ಯಾಲ್ರಿ ಕೊಡ್ತಾರೆ. ಅದು ಭಾರತೀಯ ಸೇನೆಯಲ್ಲಿ ಹೋಗ್ತಿದ್ದಂತಲೇ 30,000 ಸ್ಯಾಲ್ರಿ ಕೊಡ್ತಾರೆ. ಫ್ರೀ ಇಕ್ವಿಪ್ಮೆಂಟ್ ಕೊಡ್ತಾರೆ, ಫ್ರೀ ಡ್ರೆಸ್ ಕೊಡ್ತಾರೆ, ಫ್ರೀ ಹೆಲ್ತಿ ಫುಡ್ ಕೊಡ್ತಾರೆ, ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಕೊಡ್ತಾರೆ. ಅದನ್ನು ರಿಸ್ಕಿ ಲೊಕೇಶನ್ಗಳಲ್ಲಿ, ರಿಸ್ಕಿ ಒಂದು ಪ್ಲೇಸ್ಗಳಲ್ಲಿ, ಅಂದರೆ ಹೈಟಿಟ್ಯೂಡ್ ಏರಿಯಾ ಆಗಿರ್ಬೋದು ಅಥವಾ ಬಾರ್ಡರ್ ಏರಿಯಾ ಆಗಿರ್ಬೋದು, ಡಿಸ್ಟರ್ಬಿಂಗ್ ಏರಿಯಾ ಆಗಿರ್ಬೋದು, ಇಂಥ ಜಾಗದಲ್ಲಿ ಡ್ಯೂಟಿ ಮಾಡಿದ್ರೆ ಎಕ್ಸ್ಟ್ರಾ ಅಲೌನ್ಸ್ ಅಂತೇಳಿ ಅವರಿಗೆ ಒಂದು ಫೈನಾನ್ಷಿಯಲಿ ಬೆನಿಫಿಟ್ ಸಿಗುತ್ತೆ. ಇದು 4 ವರ್ಷದಲ್ಲಿ ಹೆಚ್ಚು ಕಡಿಮೆ 30,000 ಇಂದ 33,000, ನೆಕ್ಸ್ಟ್ ಇಯರ್ಗೆ 2ನೇ ವರ್ಷಕ್ಕೆ 36,000, 3ನೇ ವರ್ಷಕ್ಕೆ ಅಥವಾ 4ನೇ ವರ್ಷಕ್ಕೆ 40,000 ಅವರಿಗೆ ಸ್ಯಾಲ್ರಿ ಶುರು ಆಗ್ಬಿಡುತ್ತೆ. ಒಂದು ಒಳ್ಳೆಯ ಅವರಿಗೆ ಸ್ಯಾಲ್ರಿ ಪೇ ಆಗೋಕ್ಕೆ ಶುರು ಆಗ್ತದೆ. ಮತ್ತು ಅವನು ಸೈನಿಕನಾಗಿ ಒಂದು ಗೌರವ ಹೆಚ್ಚಾಗ್ತದೆ. ಮತ್ತು ರಿಟೈರ್ಡ್ ಆಗಬೇಕಿದ್ರೆ 4 ವರ್ಷ ಆದಮೇಲೆ ವಾಪಸ್ ಬರಲಿಕ್ಕೆ ಏನಾದರೂ ವಾಪಸ್ ಬಂದ್ಬಿಡ್ತೀನಿ ಅಂತಂದರೆ ಸುಮಾರು 11.5 ಲಕ್ಷ ಅವರಿಗೆ ಒಂದು ದೊಡ್ಡ ಅಮೌಂಟ್ ಅವ್ರ ಕೈ ಸಿಗುತ್ತೆ. ನೋಡಿ, ಆ ಹುಡುಗರು ಪೋಲಿ ಆಡ್ಕೊಂಡು ಗೋಲಿಗಿಲಿ ಆಡ್ಕೊಂಡು ಕಾಲ ಕಳೆದ ಟೈಮಲ್ಲಿ ದುಡ್ಡು ಸಂಪಾದನೆ ಆಗುತ್ತೆ, ಫಿಸಿಕಲಿ ಮೆಂಟಲಿ ಎಲ್ಲ ಬೆಳವಣಿಗೆ ಆಗುತ್ತೆ. ಎಷ್ಟು ಒಳ್ಳೆಯ ಸ್ಕೀಮ್ ಮಾಡಿದ್ದಾರೆ ಸರ್ಕಾರದವರು ಅಲ್ವಾ, ಲಾಭ ಇದೆ ಅಲ್ವಾ. ಆ ಮಗು 4 ವರ್ಷ ಗೊತ್ತೇ ಆಗಲ್ಲ, ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಂಡು ಎಲ್ಲೋ ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದ. ಆ 4 ವರ್ಷ ಅಲ್ಲಿಗೆ ಹೋಗಿ ಬಂದಿದ್ದಕ್ಕೆ ಅವನ ಜೀವನಿಗೆ ಒಂದು ದಾರಿ ಸಿಕ್ತು, ಅವನಿಗೆ ಒಂದು ಧೈರ್ಯ ಹೆಚ್ಚಾಗ್ತು, ಫೈನಾನ್ಷಿಯಲ್ ಸಪೋರ್ಟ್ ಸಿಕ್ತು, ದೇಶಕ್ಕೆ ಸೇವೆ ಮಾಡುವಂಥ ಸೌಭಾಗ್ಯ ಸಿಕ್ತು, ಸಿಕ್ತು, ಎಲ್ಲವೂ ಅನುಕೂಲ ಆಗ್ತಾಯಿದೆ. 10th ಪಾಸ್ ಆದವನಿಗೆ 4 ವರ್ಷ ಮುಗಿಸಿ ಬರಬೇಕಿದ್ರೆ ಅವನಿಗೆ 12th ಅಂದರೆ PUC ಸರ್ಟಿಫಿಕೇಟ್ ಸಿಗುತ್ತೆ. PUC ಓದೋಂಗೆ ಇಲ್ಲ, ಡೈರೆಕ್ಟಾಗಿ ಅವನ ಅನುಭವದ ಮೇಲೆ ಅಲ್ಲಿರುವಂಥ ಒಂದು ಡ್ಯೂಟಿ ಮಾಡಿದ ಒಂದು ಸರ್ಟಿಫಿಕೇಟ್ ಮೇಲೆ ಅವನಿಗೆ 12th ಪಾಸ್ ಮಾಡಿಕೊಡ್ತಾರೆ. 12th ಪಾಸ್ ಆಗಿರೋವನಿಗೆ ಡಿಗ್ರಿದೊಂದು ಸರ್ಟಿಫಿಕೇಟ್ ಕೊಡ್ತಾರೆ. ಅದಲ್ಲದೆ ಎಕ್ಸ್ ಅಗ್ನಿವೀರ್ ಅಂತ ಹೇಳಿ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಎಕ್ಸ್ ಅಗ್ನಿವೀರ್ ಆದ ನಂತರ ಸೆಂಟ್ರಲ್ ಗೌರ್ಮೆಂಟಲ್ಲೂ ಕೂಡ 10% ಅವ್ರಿಗೆ ರಿಸರ್ವೇಷನ್ ಕೊಡಬೇಕು ಅಂತೇಳಿ ಮಾತುಕತೆ ನಡೀತಾ ಇದೆ. ಸ್ಟೇಟ್ ಗೌರ್ಮೆಂಟ್ಗೂ ಕೂಡ ಪ್ರಯತ್ನ ಮಾಡ್ತಿದ್ದಾರೆ, ಸಿಗ್ಬೋದು. ಅದು ಸಿಗಲಿ ಅಂತಂದರೆ ಈಗಿನ ಜಗತ್ತಲ್ಲಿ ನಾವು ನೋಡ್ತಿರೋ ಪ್ರಕಾರ ಸೆಕ್ಯೂರಿಟಿ ಅಂತೇಳಿ ಬಹಳಷ್ಟು ಡ್ಯೂಟಿಗೆ ಜನಗಳು ಹೋಗ್ತಾರೆ. ಆದರೆ ಅವ್ರಿಗೆ ಅನುಭವನೇ ಇರಲ್ಲ ಯಾವ ಥರ ಸೆಕ್ಯೂರಿಟಿ ಕೊಡಬೇಕಂತೇಳಿ. ಒಬ್ಬ ಅಗ್ನಿವೀರ್ ರಿಟೈರ್ಡ್ ಆಗಿ ಬಂದಮೇಲೆ ಸೆಕ್ಯೂರಿಟಿಗೆ ಹೋಗಲ್ಲ, ಅವನು ಸೂಪರ್ವೈಸರ್ಗಿಂತಲೂ ಮೇಲ್ ಲೆವೆಲ್ಗೆ ಒಳ್ಳೊಳ್ಳೆ ಕಂಪ್ನಿಗಳಲ್ಲಿ ಅವನ್ನ ತೊಗೊಳ್ತಾರೆ. ಇಂಟ್ರೂ ಮಾಡಿ ಎಕ್ಸ್ ಅಗ್ನಿವೀರ್ ಅಂತ ಸಾಕು, ಅವನಿಗೆ ಇಂಟ್ರೂ ಮಾಡೋ ಅವಶ್ಯಕತೆಯೇ ಇಲ್ಲ, ಡೈರೆಕ್ಟ್ಲಿ ಅವನಿಗೆ ಎನ್ರೋಲ್ ಮಾಡ್ಕೊಂಡ್ಬಿಡ್ತಾರೆ. ಆಲ್ರೆಡಿ ಟ್ರೈನಿಂಗ್ ಆಗಿ ಬಂದಿರ್ತಾನೆ ಅಲ್ಲಿ ಅವನು, ಡೈರೆಕ್ಟಾಗಿ ಶತ್ರು ಜೊತೆ ಎದುರಿಸುವಂಥ ಶಕ್ತಿ ಇದೆ, ಬಾರ್ಡರ್ ಕಾಯುವಂಥ ಶಕ್ತಿ ಇದೆ, ಚಳಿ ಗಾಳಿ ಮಳೆ ಬೆಟ್ಟಗುಡ್ಡ ಪ್ರದೇಶದಲ್ಲಿ ಜೀವನ ಮಾಡೋಕ್ಕೆ ಶಕ್ತಿ ಇದೆ, ಎಲ್ಲ ಥರನೂ ತಯಾರಾಗಿದ್ದಾನೆ. ಯೂತ್ ತುಂಬ ಸ್ಟ್ರಾಂಗ್ ಇದ್ದಾನೆ. ಮತ್ತು ಅಂಥವ್ರಿಗೆ ಯಾಕೆ ಕೊಡಲ್ಲ ಕೆಲಸ? ಇಲ್ಲಿ ಯಾರು ವಂಚಕರಾಗಿ ಸೆಕ್ಯೂರಿಟಿಲಿ ಡ್ಯೂಟಿ ಮಾಡ್ತಾರೆ ಅಂತ ಅವರು ಕಂಪ್ನಿಯವ್ರು ಏನಾದರೂ ಅವರು ವಿರೋಧ ಮಾಡೋದಿದ್ರೆ ಇಂಥ ಅಗ್ನಿವೀರರು ಕೊಟ್ಟರೆ ಒಳ್ಳೆ ಡ್ಯೂಟಿ ಅವನು ಮಾಡ್ಕೊಂಡು ಹೋಗ್ತಾನೆ. ಅವ್ನು ಕಂಟ್ರೋಲ್ ಕೊಡುವಂಥ 10 ಜನಗಳಿಗೂ ಅವನು ಟ್ರೈನಪ್ ಮಾಡ್ತಾನೆ. ಇದು ಒಂದು ರೀತಿ ವೈಯಕ್ತಿಕವಾಗಿ ಬೆನಿಫಿಟ್. ಆದರೆ ಮೇನ್ ಬೆನಿಫಿಟ್ ಇನ್ನೊಂದಿದೆ. ಇವತ್ತು 4 ವರ್ಷಕ್ಕೆ ಅಂತೇಳಿ ಅಗ್ನಿವೀರನ ಸೆಲೆಕ್ಷನ್ ಮಾಡ್ಕೊಳ್ತಾರೆ. 1 ಲಕ್ಷ ಅಗ್ನಿವೀರ ತೊಗೊತಾರೆ ಅಂದ್ಕೊಳ್ಳಿ. 1 ವರ್ಷದಲ್ಲಿ ಒಂದು 50,000 ತೊಗೋತಾರೆ. 2ನೇ ವರ್ಷದಲ್ಲಿ 50,000, 4 ವರ್ಷಕ್ಕೆ ಅದು 2 ಲಕ್ಷ ಆಗುತ್ತೆ. 2 ಲಕ್ಷ ಅಗ್ನಿವೀರ್ ತೊಗೊತಾರೆ. 4 ವರ್ಷ ಆದಮೇಲೆ ಅದು ಇನ್ನೂ 4 ವರ್ಷ ಆದಮೇಲೆ ಡಬಲ್ ಆಗುತ್ತೆ. 4 ಲಕ್ಷ ಆಗ್ತದೆ. 20 ವರ್ಷದಲ್ಲಿ ಆಲ್ಮೋಸ್ಟ್ 10 ಲಕ್ಷ ಅಗ್ನಿವೀರ್ಗಳು ನಮ್ಮ ಭಾರತ ದೇಶದಲ್ಲಿ ಇರ್ತಾರೆ. 10 ಲಕ್ಷ ಅಗ್ನಿವೀರು. 10 ಲಕ್ಷ ಅಗ್ನಿವೀರು ಯಾರು? ನಮ್ಮ ಭಾರತೀಯ ಸೇನೆಯ ರಿಸರ್ವು. ಮುಂದೊಂದು ದಿನ ಪ್ರಪಂಚದಲ್ಲಿ ಏನಾದರೂ ವರ್ಲ್ಡ್ ವಾರ್ ಆಗೋಂಥ ಸಮಸ್ಯೆ ಬಂತು, ಅಥವಾ ಅಮೇರಿಕಾ ಚೈನಾ ಏನಾದರೂ ನಮ್ಮ ಮೇಲೆ ಏನಾದರೂ ಯುದ್ಧ ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತೆ,
ಆ ಸಮಯದಲ್ಲಿ ಕೇವಲ ಆನ್ ಡ್ಯೂಟಿಲಿರುವಂಥ 14 ಲಕ್ಷ ಸೈನಿಕರೇ ಮಾತ್ರ ಅಲ್ಲ, ರಿಸರ್ವ್ ಆಗಿರುವಂಥ 10 ಲಕ್ಷ ಯುವ ಸೈನಿಕರು ಕೂಡ ರೆಡಿ ಇದ್ದಾರೆ. ಅವ್ರ ಹತ್ರ ಎಲ್ಲ ಟ್ರೈನಪ್ ಆಗಿದ್ದಾರೆ, ತಯಾರಿದ್ದಾರೆ. ಅವ್ರು ಜಸ್ಟ್ ವೇಪನ್ ಕೊಟ್ಟು ಹೋಗಿ ನಿಲ್ಸೋದಷ್ಟೇ ಅವ್ರನ್ನ. ದೇಶ ಸೇವೆ ಮಾಡಬೇಕಲ್ವಾ? ಆವಾಗ ಪ್ರತಿಯೊಬ್ಬ ಭಾರತೀಯ ನಾಗರಿಕ ಪ್ರತಿಯೊಬ್ಬರು ಜವಾಬ್ದಾರಿ ಅದು. ಆವಾಗ ಯಾರೋ ನೀವು ಅನ್ಟ್ರೈಡ್ ಕ್ಯಾಂಡಿಡೇಟ್ನ ಕರ್ಕೊಂಡು ಹೋಗ್ಬಿಟ್ಟು ಬಾ ಇಲ್ಲಿ ಬಂದು ಹೇಳಲಿಕ್ಕಾಗಲ್ಲ. ಆಲ್ರೆಡಿ ಡೈರೆಕ್ಟ್ ಟ್ರೈನರ್ ಆಗಿದ್ದಾನೆ, ಕರ್ಕೊಂಡು ಬಂದು ಕೊಟ್ಟು ಯುದ್ಧ ಮಾಡಿಸ್ಬೋದು. ಆವಾಗ ನಮ್ಮ ಭಾರತ ದೇಶ ಇನ್ನಷ್ಟು ಬಲಶಾಲಿ ಆಗುತ್ತೆ. ಪ್ರಪಂಚದಲ್ಲಿ ಪ್ರತಿಯೊಂದು ದೇಶನೂ ಕೂಡ ಹೆದರುತ್ತೆ. ಭಾರತೀಯರಲ್ಲಿ ಪ್ರತಿಯೊಂದು ಮನೇಲೂ ಕೂಡ ಒಬ್ಬ ಸೈನಿಕನ ಎಂಬ ಭಯ ಹುಟ್ಟುತ್ತೆ. ಪ್ರತಿಯೊಬ್ಬ ಮನೇಲಿ ಈಗ ಅಗ್ನಿಪಥ ಟ್ರೈನಿಂಗ್ ಬಂದಿರೋ ಅಂದರೆ ಇರಲೇಬೇಕು. ಇದೇ ಫ್ಯಾಮಿಲಿಗೂ ಒಳ್ಳೆಯದು, ದೇಶಕ್ಕೂ ಒಳ್ಳೆಯದು. ಅಗ್ನಿಪಥ ಯಾವಾಗ ಪ್ರಾರಂಭ ಆಯಿತು ಸರ್? ಸೊ 2022ರಲ್ಲಿ ಶುರುವಾಗಿದ್ದು, 22ರಲ್ಲಿ 2020-21 ಪೂರ್ತಿ ಕೋವಿಡ್-19 ಸಮಸ್ಯೆ ಆಯಿತು. ಅವಾಗ ಸೆಲೆಕ್ಷನ್ ಸಿಗಲಿಲ್ಲ. 2022ರಲ್ಲಿ ಶುರು ಮಾಡಿದ್ರು. ಈಗ 3ನೇ ಬ್ಯಾಚ್ ನಡೀತಾ ಇದೆ. 2 ಬ್ಯಾಚು ಕೂಡ ಸಕ್ಸಸ್ಫುಲ್ಲಾಗಿ ನಡೀತಿದೆ. ಸೊ ಒಂದು ಬ್ಯಾಚಲ್ಲಿ 46,000ರಿಂದ 60,000 46ರಿಂದ 60,000 ಪೂರ್ತಿ ಭಾರತ ದೇಶದಲ್ಲಿ ಸೆಲೆಕ್ಷನ್ ಮಾಡ್ಕೊಳ್ತಿದ್ದಾರೆ. ಇದು ಅಗ್ನಿವೀರ್ ಕೇವಲ ಆರ್ಮಿ ಅಂತಲ್ಲ, ಅಗ್ನಿವೀರ್ ವಾಯು ಅಂತ ಬರುತ್ತೆ ಏರ್ಫೋರ್ಸಲ್ಲಿ, ಅಗ್ನಿವೀರ್ ನೇವಿ ಅಂತ ಬರುತ್ತೆ ಸೊ ನೇವಿನಲ್ಲಿ. ಈ ಥರ ಅವ್ರುಗಳಿಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ತೊಗೊತಾರೆ. ಅಗ್ನಿವೀರ್ ಅಂದರೆ ಕೇವಲ ಒಂದೇ ಡಿಪಾರ್ಟ್ಮೆಂಟ್ ಅಲ್ಲ, ಅದು 10ನೇ ತರಗತಿ ಪಾಸ್ ಆಗಿರುವವ್ರಿಗೆ ಅವ್ರಿಗೆ ಅಗ್ನಿವೀರ್ GD ಅಂತ ಅವಕಾಶ ಸಿಗುತ್ತೆ. ಜಸ್ಟ್ 8 ಪಾಸ್ ಆಗಿದ್ದರೆ ಅವ್ರಿಗೆ ಒಂದು ಟ್ರೇಡ್ ಅಂತ ಸಿಗುತ್ತೆ. PUC ಪಾಸ್ ಆಗಿದ್ದು ಅವ್ರು ಸೈನ್ಸ್ ಕ್ಯಾಂಡಿಡೇಟ್ ಆಗಿದ್ದರೆ ಅವ್ರಿಗೆ ಟೆಕ್ನಿಕಲ್ ಅಂತ ಸಿಗುತ್ತೆ. ಕ್ಲರ್ಕ್ ಅಂತೇಳಿ ಈಗ ಹೊಸದಾಗಿ ಹೆಸರಾಗಿದೆ, ಅದು ಆಫೀಸ್ ಅಸಿಸ್ಟೆಂಟ್ ಅಂತೇಳಿ, ಅದಕ್ಕೆ ಅವಕಾಶ ಸಿಗುತ್ತೆ. ಈಗ ಅಗ್ನಿಪಥಕ್ಕೆ ಅರ್ಹತೆ ಪಡಿಬೇಕಂದ್ರೆ ಎಲ್ಲಿ ಅಪ್ರೋಚ್ ಮಾಡಬೇಕು, ಅವರು ಯಾವ ವಯಸ್ಸಿನವ್ರು ಅಪ್ರೋಚ್ ಮಾಡಬೇಕು, ಏನು ವಿದ್ಯಾರ್ಥಿ ಇರಬೇಕು ಅಂತ ಬಗ್ಗೆ ಡೀಟೇಲ್ಸ್ ಕೊಟ್ಟರೆ ಅವ್ರಿಗೆ ಹೋಗೋದಕ್ಕೆ ಅವ್ರಿಗೆ ಅನುಕೂಲ ಆಗುತ್ತೆ ಯುವಕರಿಗೆ. ಸರ್, ನಾನು ವಾಲಂಟಿಯರ್ಲಿ ರಿಟೈರ್ಡ್ ಆಗಿದ್ದು ಮಿಲಿಟ್ರಿಯಿಂದ ಈ ಉದ್ದೇಶದಿಂದಾನೆ. ಜನಸಾಮಾನ್ಯರಿಗೆ, ಪೋಷಕರುಗಳಿಗೆ, ಯುವ ಪೀಳಿಗೆಗೆ ಮಾಹಿತಿ ಕೊರತೆ ಇದೆ. ಸರಿ ರೀತಿ ಗೈಡ್ಲೈನ್ ಇಲ್ಲ ಮಕ್ಕಳುಗಳಿಗೆ. ಈ 16, 17, 18, 20 ವರ್ಷ, 21 ವರ್ಷ ಈ ವಯಸ್ಸೇನಿದೆ, ಈ ಮಕ್ಕಳಿಗೆ ತುಂಟಾಟ ಮಾಡುವಂಥ ವಯಸ್ಸು. ಆ ವಯಸ್ಸನ್ನು ಸರಿಯಾದ ರೀತಿ ಬಳಕೆ ಮಾಡ್ಕೊಳ್ಳೋದು ಮಕ್ಕಳಿಗೂ ಸರಿಯಾಗಿ ಗೊತ್ತಿರಲ್ಲ. ಇಂಡಿಯನ್ ಆರ್ಮಿ ಆಗಿರ್ಬೋದು, ಪ್ಯಾರಾಮಿಲಿಟ್ರಿ ಆಗಿರ್ಬೋದು, ಅಥವಾ ಪೊಲೀಸ್ ಆಗಿರ್ಬೋದು, ಆ ವಯಸ್ಸಿನ ಮಕ್ಕಳೇ ಬೇಕಾಗಿರೋಂಥದ್ದು. ಆ ವಯಸ್ಸಿನ ಮಕ್ಕಳನ್ನ ಸೆಲೆಕ್ಷನ್ ಆದರೆ ಮುಂದಿನ ಭವಿಷ್ಯ, ಮಕ್ಕಳ ಭವಿಷ್ಯನೂ ಚೆನ್ನಾಗಿರುತ್ತೆ, ದೇಶನೂ ಚೆನ್ನಾಗಿರುತ್ತೆ, ದೇಶದ ಜನತೆಯೂ ಚೆನ್ನಾಗಿರ್ತಾರೆ ಅನ್ನೋದೇ ವಿಚಾರ. ನಾನು ಎಷ್ಟು ರಿಟೈರ್ಡ್ ಆಗೋ ಮುಂಚೆನೂ ಕೂಡ ಸುಮಾರು ಕಾಲೇಜು ಸ್ಕೂಲ್ಗಳೆಲ್ಲ ಹೋಗಿದ್ದೀನಿ. ಮಕ್ಕಳುಗಳು ಕೇಳಬೇಕಾದ್ರೆ ಮಕ್ಕಳು ಹೇಳ್ತಾಯಿದ್ರು, ಸರ್ ನಮಗೂ ಆಸೆ ಇದೆ, ಬಟ್ ನಮ್ಗೆ ಸರಿ ಗೊತ್ತಾಗ್ತಾರೆ ಹೆಂಗೆ ಹೋಗ್ಬೇಕು ಅಂತೇಳಿ. ಆದರೆ ಎಕ್ಸಾಮ್ ಫೇಸ್ ಮಾಡಬೇಕು, ಫಿಸಿಕಲ್ ಫೇಸ್ ಮಾಡಬೇಕು, ಮೆಡಿಕಲ್ಲಿ ಫಿಟ್ ಆಗಿರಬೇಕು. ನೋಡಿ ಸರ್, ಯಾವಾಗಲೂ ಇತ್ತೀಚೆಗೆ ನಾನು ನೋಡ್ತಿರ್ಬೇಕಾದ್ರೆ ಯಾವುದೋ ಕಾರ್ಖಾನೆ ಕೆಲಸ ಮಾಡಬೇಕಾ ಅಥವಾ ಬೇಡ, ಯಾವುದಾದ್ರು ಶಿಕ್ಷಕನಾಗಬೇಕಾ ಅಥವಾ ಬೇಡ, ಯಾವುದೋ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡಬೇಕಾ ಅಥವಾ ಬೇಡ, ಇಂಜಿನಿಯರ್ ಕೆಲಸ ಮಾಡಬೇಕಾ ಅಥವಾ ಲಾಯರ್ ಕೆಲಸ ಮಾಡಬೇಕಾ, ಅದಕ್ಕೆ ಅವರು ಬಾಡಿ ಪ್ರತಿಯೊಂದು ಅಂಗಗಳೂ ಸರಿಯಾಗಿರಬೇಕು ಅನ್ನೋದೇನಿಲ್ಲ. ಏನೋ ಒಂದು ಅಂಗ ಸಮಸ್ಯೆ ಇತ್ತು ಅಂದ್ರೂ ಕೂಡ ಸ್ವಲ್ಪ ಒಂದು ಕಣ್ಣು ಕಾಣಿಸ್ತಿಲ್ಲ, ಸೊ ಅದಕ್ಕೂ ಅವಕಾಶಗಳು ಸಿಕ್ಬಿಡುತ್ತೆ. ಒಂದಲ್ಲ ಒಂದು ಡಿಪಾರ್ಟ್ಮೆಂಟ್ ಸಿಕ್ಬಿಡುತ್ತೆ. ಆದರೆ ಸೇನೆಗೆ ಹೋಗಬೇಕು ಅಂದರೆ ಎಲ್ಲ ಥರ ಎಲಿಜಿಬಿಲಿಟಿ ಇರಲೇಬೇಕು ಸರ್. ಅದರಲ್ಲಿ ಅವನು ಮಿನಿಮಮ್ ಎಜುಕೇಷನ್ 10 ಪಾಸ್ ಆಗಿರಬೇಕಾಗ್ತದೆ, ನಾಲೆಜ್ ಇರಬೇಕು, ವಿದ್ಯೆ ಅವನಿಗೆ ಗೊತ್ತಿರಬೇಕು, ಫಿಸಿಕಲಿ ಫಿಟ್ ಇರಬೇಕು. ಫಿಸಿಕಲಿ ಅಲ್ಲಿ ನಡೆಸ್ಕೊಡುವಂಥ ಒಂದು ಎಕ್ಸಾಮ್ ಏನಿದೆ, ಫಿಸಿಕಲ್ ಟೆಸ್ಟ್ ಇದೆ, ಅದರಲ್ಲಿ ಪಾಸ್ ಆಗಲೇಬೇಕು. ಮೆಡಿಕಲಿ ಫಿಟ್ ಇರಬೇಕು, ಅವನು ಭಾರತೀಯ ಅಂತೇಳಿ ಎಲ್ಲ ಡಾಕ್ಯುಮೆಂಟೇಷನ್ ಕೂಡ ಸರಿಯಾಗಿರಬೇಕು. ಎಲ್ಲದರಲ್ಲೂ ಪರ್ಫೆಕ್ಟ್ ಇದ್ದರೆ ಮಾತ್ರ ಅವ್ರಿಗೆ ಅವಕಾಶಗಳು ಸಿಗ್ತದೆ. ಸೊ ನಾನು ಹೇಳೋದಿಷ್ಟೇ, ಯುವ ಪೀಳಿಗೆಯಲ್ಲಿ ಜೊತೆಗೆ ಪೋಷಕರಲ್ಲಿ ತುಂಬ ತಪ್ಪು ಕಲ್ಪನೆ ನಮ್ಮ ಭಾರತ ದೇಶದಲ್ಲಿ ಹರಿದಾಡ್ತಾ ಇದೆ. ಅಗ್ನಿಪಥಕ್ಕೆ ಹೋಗಿ 4 ವರ್ಷ ನಮ್ಮ ಮಕ್ಕಳು ಏನು ಮಾಡಬೇಕು ಅನ್ನೋದನ್ನು ನೀವು ಆ ತಲೆಯಿಂದ ಕಿತ್ತಾಕ್ಬಿಡಿ. 4 ವರ್ಷದಲ್ಲಿ ನಿಮ್ಮ ಮಗು ಭವಿಷ್ಯ ಬಹಳ ದೊಡ್ಡ ಮಟ್ಟಿಗೆ ಬೆಳೆಯುತ್ತೆ. ಯಾಕಪ್ಪ ಅಂತಂದರೆ 4 ವರ್ಷ, 18ನೇ ವರ್ಷದಲ್ಲಿ ಒಂದು ಸೆಲೆಕ್ಷನ್ ಹೋಗ್ತಾನೆ, 22ನೇ ವರ್ಷಕ್ಕೆ ಬರ್ತಾನೆ. ನೀವೇ ಗಮನಿಸಿ, 18ನೇ ವರ್ಷ ಸೆಲೆಕ್ಷನ್ ಆಗೋದಂಥ ಮಗು 22ನೇ ವರ್ಷಕ್ಕೆ ವಾಪಸ್ ಬರ್ತಾನೆ ಅಂತಂದರೆ ನಿಮ್ಮ 4 ವರ್ಷದಲ್ಲಿ ನಿಮ್ಮ ಮಗನ ಜೊತೆ ಇರೋಂಥ ಫ್ರೆಂಡ್ಸ್ ಅಥವಾ ನಿಮ್ಮ ಮಗನ ಜೊತೆ ಇರುವಂಥ ಅಕ್ಕಪಕ್ಕದ ಮನೆಯ ಮಕ್ಕಳು ಅವ್ನು ರಿಟೈರ್ಡ್ ಆಗಿ ಬಂದಾಗ ಇವನಿಗಿರುವಂಥ ಬೆಲೆ, ಆ ಹುಡುಗನಿಗಿರುವಂಥ ಬೆಲೆ ಬಹಳ ವ್ಯತ್ಯಾಸ ಕಂಡು ಬರುತ್ತೆ. ನಿಮ್ಮ ಮಗ 4 ವರ್ಷದಲ್ಲಿ ಒಂದು ಒಳ್ಳೆಯ ಟ್ರೈನಿಂಗ್ ಪಡ್ಕೊಂಬರ್ತಾನೆ, ಒಂದು ಶಿಸ್ತಿನ ಸಿಪಾಯಿಯಾಗಿ ಬರ್ತಾನೆ, ಒಂದು ಜವಾಬ್ದಾರಿಯುತ ವ್ಯಕ್ತಿಯಾಗಿ ಬರ್ತಾನೆ. ಜೊತೆಗೆ ಭಾರತ ದೇಶದಲ್ಲಿ ಏನು ಬೇಕಾದರೂ ಕೆಲಸ ಮಾಡಬಲ್ಲೆ ಅನ್ನೋದು ಅವನಿಗೆ ಒಂದು ಆತ್ಮಸ್ಥೈರ್ಯ ಹೆಚ್ಚಾಗ್ತದೆ. ಜೊತೆಗೆ ಮನೆಯ ಒಂದು ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳಲಿಕ್ಕೆ ಒಂದು ಸ್ಯಾಲ್ರಿ ಕೂಡ ಸಿಗುತ್ತೆ.
ವ್ಯವಸ್ಥೆ ಸರ್ಕಾರದಿಂದ ಸುಮಾರು ನಮಗೆ ಸಹಕಾರಗಳನ್ನು ಸಿಗುತ್ತೆ. ಜೊತೆಗೆ ರಿಟೈರ್ಡ್ ಆಗಿ ಬರಬೇಕಿದ್ರೆ 4 ವರ್ಷ ಮುಗಿಸ್ಕೊಂಡು ಅವನಿಗೊಂದು ಬಿಗ್ ಅಮೌಂಟ್ ಸುಮಾರು 12 ಲಕ್ಷ ದುಡ್ಡು ಸಿಗುತ್ತೆ. ಅದರಿಂದ ನೀವೇನಾದರೂ ಅವನಿಗೆ ಬಿಸ್ನೆಸ್ಸು ಅಥವಾ ಮನೆಯ ಸಮಸ್ಯೆಗಳನ್ನ ಸರಿ ಮಾಡ್ಕೊಳ್ಬೋದು. ಇದರಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿದ್ದಾವೆ. ಅದ್ರ ಜೊತೆಗೆ ಅಗ್ನಿಪಥ್ನಲ್ಲಿ 4 ವರ್ಷ ಆದಮೇಲೆ ಎಲ್ಲರೂ ಬರಬೇಕು ಅಂತ ಏನಿಲ್ಲ. ಅವನಲ್ಲಿ ಎಲಿಜಿಬಿಲಿಟಿ ಇತ್ತು ಅಂದರೆ ಮುಂದೆ ಮಾಡಬೇಕು ಅನ್ನೋದು ಆಸೆ ಆಕಾಂಕ್ಷೆಗಳಿದ್ದರೆ ಅಲ್ಲಿರುವಂಥ ಕೆಲವೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ. ಅದನ್ನು ಸರಿಯಾದ ರೀತಿ ಗಮನಿಸಿ ಅದನ್ನು ಸರಿಯಾದ ರೀತಿ ನಡ್ಕೊಂಡು ಹೋದರೆ ಕಂಟಿನ್ಯೂ ಮಾಡಲಿಕ್ಕೂ ಕೂಡ ಅವಕಾಶಗಳಿದೆ. ಅಲ್ಲೂ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಅಗ್ನಿವೀರ್ ಅಂದ ತಕ್ಷಣ ಜಸ್ಟ್ GD ಅಂತಲ್ಲ, ಅದರಲ್ಲಿ ಟೆಕ್ನಿಕಲ್ಲು, ಕ್ಲರ್ಕ್ಗೆ ಒಂದು ಹೊಸ ಹೆಸರು ಬಂದಿದೆ, ಆಫೀಸ್ ಅಸಿಸ್ಟೆಂಟ್ ಅಂತೇಳಿ, ನರ್ಸಿಂಗು, ಈ ಥರ ಡ್ಯೂಟಿನ ಕೂಡ ಮಾಡ್ಬೋದು. ಇಲ್ಲ ಅಗ್ನಿವೀರ್ ವಾಯು ಅಂತೇಳಿ ನೀವು ಏರ್ ಫೋರ್ಸಲ್ಲಿ ಸೆಲೆಕ್ಷನ್ ಆಗ್ಬೋದು, ನೇವಿಲ್ ಸೆಲೆಕ್ಷನ್ ಆಗ್ಬೋದು. ಈ ಥರ ಒಂದು ಒಳ್ಳೆಯ ಉತ್ತಮ ಮಟ್ಟದಲ್ಲಿ ಈ ಅಗ್ನಿಪಥ್ ಸ್ಕೀಮ್ನ ನಡೆಸ್ಕೊಡ್ತಾ ಇದ್ದಾರೆ. ಮೊದಲು ಸೋಲ್ಜರ್ಗೆ ಸೆಲೆಕ್ಷನ್ ಆಗಬೇಕು ಅಂತಂದರೆ ಮೊದಲು ಫಿಸಿಕಲ್ ಟೆಸ್ಟ್ ಆಗ್ತಾಯಿತ್ತು, ರ್ಯಾಲಿ ಅಂತ ನಡೆಸ್ಕೊಡ್ತಾಯಿದ್ರು. ನಂತರ ಅವರಿಗೆ ಮೆಡಿಕಲ್ ಚೆಕ್ ಮಾಡ್ತಾಯಿದ್ರು, ಡಾಕ್ಯುಮೆಂಟೇಷನ್ ಆಗ್ತಾಯಿತ್ತು. ಲಾಸ್ಟ್ ಅವರಿಗೆ CEE ನಡೀತಾಯಿತ್ತು, ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ನಡೀತಾಯಿತ್ತು. ಆದರೆ ಇವಾಗ ಬದಲಾಗಿದೆ. ಯಾವ ರೀತಿ ತೊಂದರೆ ಆಗಬಾರ್ದು ಮಕ್ಕಳಿಗೆ ಅಂತೇಳಿ ಮೊದಲು ಕಂಪ್ಯೂಟರ್ ಬೇಸ್ಡ್ ಆನ್ಲೈನ್ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಅದರಲ್ಲಿ ಕ್ವಾಲಿಫೈ ಆಗಿದ್ದಾರೆ, ನೆಕ್ಸ್ಟ್ ಅವರಿಗೆ ಫಿಸಿಕಲ್ ಕಂಡಕ್ಟ್ ಮಾಡ್ತಾರೆ, ನೆಕ್ಸ್ಟ್ ಮೆಡಿಕಲ್ ಆಗುತ್ತೆ, ನೆಕ್ಸ್ಟ್ ಅವರಿಗೆ ಡಾಕ್ಯುಮೆಂಟೇಷನ್ ಆಗುತ್ತೆ. ಆನಂತರ ಅವರಿಗೆ ಮೆರಿಟ್ ಲಿಸ್ಟಲ್ಲಿ ಹೆಸರು ಬರುತ್ತೆ. ಅದು ಇತ್ತೀಚೆಗೆ ಇನ್ನೊಂದು ಕೂಡ ಹೊಸದಾಗಿ ಶುರು ಮಾಡಿದ್ದಾರೆ, ಅಬಿಲಿಟಿ ಟೆಸ್ಟ್ ಅಂತ ಮಾಡಿದ್ದಾರೆ. ಅದರಲ್ಲೂ ಕೂಡ ಅವರಿಗೆ ಒಂದು ಟ್ಯಾಕ್ಟಿಕಲ್ಲಿ ಒಂದು ಟೆಸ್ಟ್ನ ಕಂಡಕ್ಟ್ ಮಾಡ್ತಾರೆ. ಬರೀ ಇಷ್ಟೇ ಅಂತಲ್ಲ, ನಿಮಗೆ ಚಿಕ್ಕ ವಯಸ್ಸಿನಲ್ಲಿ ಸಿಗುವಂಥದ್ದು ಮಿಲಿಟ್ರಿ, ಕೇವಲ ಮಿಲಿಟ್ರಿ ಬಗ್ಗೆ ಹೇಳ್ತಲ್ಲ, ಮಿಲಿಟ್ರಿಲಿ ಬರುವಂಥ ಸೇನೆ 3 ಸೇನೆ ಆದರೆ ಪ್ಯಾರಾಮಿಲಿಟ್ರಿಲಿ ಕೂಡ 13 ಸೇನೆಗಳು ಬರುತ್ತೆ, ಅರೆಸೇನೆ ಬರುತ್ತೆ. ಅದರೂ ಕೂಡ ನಾವು ನಮ್ಮ ಸೈನಿಕರ ಮೈಸೂರಿನಲ್ಲಿ ಕೋಚಿಂಗ್ ಕೊಡ್ತಾ ಇದ್ದೀವಿ. ಅರೆಸೇನೆ ಅಂತಂದರೆ ಅದ್ರಲ್ಲಿ ಬರೋದು ಹೋಮ್ ಮಿನಿಸ್ಟ್ರಿ ಅಂಡಲ್ಲಿ ಬರುವಂಥದ್ದು BSF, CRPF, CSF, ITBP, SSB, NIA, RPF, ಡೆಲ್ಲಿ ಪೊಲೀಸ್, ಇದೆಲ್ಲವೂ ಕೂಡ ಹೋಮ್ ಮಿನಿಸ್ಟ್ರಿ ಕಂಟ್ರೋಲ್ ಬರುವಂಥದ್ದು ಅರೆಸೇನೆ ಪಡೆ ಅಂತ ಹೇಳ್ತೀವಿ. ಇದರಲ್ಲೂ ಕೂಡ ಸೆಲೆಕ್ಷನ್ ಆಗೋಯ್ತು ಅಂದರೆ ಇದರಲ್ಲಿ 4 ವರ್ಷ ಡ್ಯೂಟಿ ಇಲ್ಲ, ನೀವು ಪರ್ಮನೆಂಟ್ ಡ್ಯೂಟಿನ ಅಲ್ಲೂ ಕೂಡ ಮಾಡ್ಬೋದು. ಎಲ್ಲದಕ್ಕೂ ಕೂಡ ಅರೆಸೇನೆ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು ಅಥವಾ ಮಿಲಿಟ್ರಿ ಆಗಿರ್ಬೋದು, ನೀವು 10ನೇ ತರಗತಿ ಪಾಸ್ ಆಗಿದ್ದರೆ ಸಾಕು. ಎಷ್ಟೋ ಮಕ್ಕಳುಗಳು 10ನೇ ತರಗತಿ ಪಾಸಾದ ಏನು ಮಾಡಲಿ ಅಂತೇಳಿ ಭಾಳ ಗೊಂದಲನೇ ಇದ್ದಾರೆ. ಪೋಷಕರು 10ನೇ ತರಗತಿ ಪಾಸಾಗಿದ್ದರೆ ನೀವು ಎಲ್ಲಿ ಕೆಲಸ ಸಿಗುತ್ತೆ ಅಂತೇಳಿ ವಂಚಿತರಾಗಬೇಡಿ. 10ನೇ ತರಗತಿ ಪಾಸಾಗಿದ್ದರೆ ಸಾಕು. ಅದರ ವಯಸ್ಸು ಮುಖ್ಯ. ಇದರಲ್ಲಿ ಏನಾದರೂ ನೀವು 21 ವರ್ಷ ದಾಟ್ತು ಅಂದರೆ ಅಲ್ಲಿಗೆ ನಿಮಗೆ ಅದಕ್ಕೂ ಕೂಡ ಎಲಿಜಿಬಿಲಿಟಿ ಇರೋದಿಲ್ಲ. ನಮ್ಮ ಸೈನಿಕರ ಮೈಸೂರಿನಲ್ಲಿ ಈಗಾಗಲೇ ಸುಮಾರು ಕಾಲೇಜು ಯೂಸ್ಗಳಿರುವಂಥ ಜಾಗ, ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಮಕ್ಕಳಿಂದ ಮಕ್ಕಳಿಗೆ ಎಲ್ಲ ರೀತಿಯ ನಾವು ಸರಿಯಾದ ಮಾಹಿತಿನ ತಲುಪಿಸ್ಕೊಡ್ತಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಭಾಳಷ್ಟು ಜನಗಳಿಗೆ ಹೆಲ್ಪ್ ಆಗ್ತಾಯಿದೆ. ಇಲ್ಲಿವರೆಗೆ ನಮ್ಮ ಸೈನಿಕರ ಮೈಸೂರಿನಲ್ಲಿ 232 ಅಭ್ಯರ್ಥಿಗಳನ್ನ ಡಿಫೆನ್ಸ್ ಫೋರ್ಸಸ್ಗೆ ಕಳಿಸ್ಕೊಟ್ಟಿದ್ದೀವಿ. ಡಿಫೆನ್ಸ್ ಫೋರ್ಸಲ್ಲಿ ಬರುವಂಥದ್ದು ಆರ್ಮಿ, ನೇವಿ, ಏರ್ ಫೋರ್ಸ್, ಜೊತೆಗೆ ಪ್ಯಾರಾಮಿಲಿಟರಿ ಬರುವಂಥ 13 ಫೋರ್ಸ್ ಮತ್ತು ಪೊಲೀಸ್, ಇಂತಹ ಎಲ್ಲದಕ್ಕೂ ಕೂಡ ನಾವು ಸೆಲೆಕ್ಷನ್ ಮಾಡಿ ಕಳಿಸ್ಕೊಡ್ತಾ ಇದ್ವಿ. ಬಹಳಷ್ಟು ಮಕ್ಕಳಿಗೆ ಹೆಲ್ಪ್ ಆಗ್ತಾಯಿದೆ. ನಮ್ಮ ಸೈನಿಕರ ಮೈಸೂರು ರೆಸಿಡೆನ್ಷಿಯಲ್ ಕೋಚಿಂಗ್ ಆಗಿದೆ. 24 ಗಂಟೆ ಇಲ್ಲೇ ಇಟ್ಕೊಂಡು ತಯಾರಿ ಮಾಡ್ತೀವಿ. 1 ವರ್ಷ ನೀವು ಕೋಚಿಂಗ್ ಪಡೆಯುವಂಥದ್ದನ್ನ ನಾವು ಕೇವಲ 3 ತಿಂಗಳಲ್ಲಿ ತಯಾರು ಮಾಡ್ತೀವಿ. ಅದು ಫಿಸಿಕಲ್ ಫಿಟ್ನೆಸ್ ಆಗಿರ್ಬೋದು, ರಿಟರ್ನ್ ಎಕ್ಸಾಮ್ಗೆ ಆಗಿರ್ಬೋದು, ಅಪ್ಲಿಕೇಶನ್ ಹಾಕ್ಕೊಡೋದು, ಯಾವುದೇ ರೀತಿ ಡಾಕ್ಯುಮೆಂಟೇಷನ್ಗೆ ನಾವು ಹೆಲ್ಪ್ ಮಾಡುವಂಥದ್ದು, ಪ್ರೀ ಮೆಡಿಕಲ್ ಚೆಕ್ ಮಾಡ್ತೀವಿ, ವೀಕ್ಲಿ ಟೆಸ್ಟ್ ತೊಗೊಳ್ತೀವಿ. ಇಲ್ಲಿ ಮಕ್ಕಳಿಗೆ ಎಲ್ಲ ರೀತಿಯ ರಾಷ್ಟ್ರೀಯ ಕಾರ್ಯಕ್ರಮಗಳನ್ನ ಆಚರಿಸ್ತೀವಿ. ಸಮಾಜ ಸೇವೆಯೂ ಕೂಡ ಅವ್ರಿಗೆ ಅವಕಾಶನ ಕೊಡ್ತೀವಿ. ನಮ್ಮ ಮಕ್ಕಳು ಬ್ಲಡ್ ಡೊನೇಷನ್ ಮಾಡ್ತಾರೆ, ಗಿಡ ನೆಡುವಂಥ ಕಾರ್ಯಕ್ರಮಗಳನ್ನ ನಡೆಸ್ಕೊಳ್ತೀವಿ, ಸ್ವಚ್ಛತಾ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೀವಿ. ಈ ಥರ ಎಷ್ಟೋ ಅರಿವಿಲ್ಲದಂಥ ಜನಗಳಿಗೆ ಹೋಗಿ ಅಲ್ಲಿಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳನ್ನ ಮಾಡ್ತಾಯಿದ್ದೀವಿ. ಬರೀ ಇಷ್ಟೇ ಅಲ್ಲ, 5th ಸ್ಟ್ಯಾಂಡರ್ಡ್ ಓದ್ತಿರುವಂಥ ಕೇವಲ 10 ವರ್ಷದಿಂದ 12 ವರ್ಷದಲ್ಲಿ ಇರುವಂಥ ಮಕ್ಕಳಿಗೆ ನಾವು ಸೈನಿಕ್ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮ್, ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮ್, ನವೋದಯ, ಜವಾಹರ್ ನವೋದಯ ವಿದ್ಯಾಲಯ ಎಂಟ್ರೆನ್ಸ್ ಎಕ್ಸಾಮ್ಗೂ ಕೂಡ ನಾವು ತಯಾರಿ ಮಾಡ್ತಾಯಿದ್ದೀವಿ. ಆ ಮಕ್ಕಳು 5th ಸ್ಟ್ಯಾಂಡರ್ಡಲ್ಲಿ ಅಕಸ್ಮಾತ್ ಸೈನಿಕ್ ಸ್ಕೂಲ್ಗೆ ಸೇರ್ಕೋಬೇಕು ಅಂತಂದರೆ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಕ್ಲಿಯರ್ ಮಾಡ್ಕೊಂಡು ಸೆಲೆಕ್ಷನ್ ಆದರೆ ಸೊ 12th ತನಕ ಅಪ್ ಟು 12th ತನಕ ಬೆಸ್ಟ್ ಎಜುಕೇಷನ್ ಲೈಫ್ ಇರುತ್ತೆ. ಅಲ್ಲಿಗುವಂಥ ಮಕ್ಕಳುಗಳೆಲ್ಲರೂ ಕೂಡ ಒಂದು ಉತ್ತಮ ಮಟ್ಟದಲ್ಲಿ, ದೊಡ್ಡ ಮಟ್ಟದಲ್ಲಿ ಆಫೀಸರ್ಸ್ಗಳು ಕೂಡ ಆಗ್ತಾರೆ. ಅದು ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಆಗಿರ್ಬೋದು, ಅಥವಾ ನವೋದಯ ಆಗಿರ್ಬೋದು, ಅಥವಾ ಸೈನಿಕ್ ಸ್ಕೂಲ್ ಆಗಿರ್ಬೋದು. ಅದು ಕೂಡ ನಾವಿಲ್ಲಿ ತಯಾರಿ ಮಾಡ್ತಾಯಿದ್ದೀವಿ. ಸಮ್ಮರ್ ಕ್ಯಾಂಪ್ ನಡೆಸ್ಕೊಡ್ತೀವಿ. ಈ ಬರಿಷ್ಟೇ ಅಂತಲ್ಲ, ಸೌತ್ ಇಂಡಿಯಾದಲ್ಲಿ ಭಾರತ ದೇಶದ ನಮ್ಮ ದಕ್ಷಿಣ ಭಾಗದಲ್ಲಿ ಮಿಲಿಟ್ರಿ ಆಫೀಸರ್ ಆಗುವಂಥವ್ರು ಬಹಳ ಕಡಿಮೆ ಆಕಾಂಕ್ಷಿಗಳು. ಯಾಕಪ್ಪ ಅಂತಂದರೆ ಅದ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ ಎದುರುತ್ತಿದ್ದಾರೆ, ಇಲ್ಲ ಪೋಷಕರು ಕಳಿಸ್ಕೊಳ್ಳೋಕೆ ರೆಡಿ ಇಲ್ಲ. ನಾನು ಅದನ್ನು ಕೂಡ ನಮ್ಮ ಸೈನಿಕರ ಮೈಸೂರಿನಲ್ಲಿ NDA ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ, CDS ಕಂಬೈನ್ಡ್ ಡಿಫೆನ್ಸ್ ಸರ್ವಿಸ್,
ಆಫ್ ಕ್ಯಾಟ್, ಏರ್ಫೋರ್ಸ್, ನೇವಿ, ಈ ಥರ ಎಲ್ಲದೂ ಕೂಡ ನಾವು ಇಲ್ಲಿ ರೆಸಿಡೆನ್ಷಿಯಲ್ ಕೋಚಿಂಗ್ ಅವರು ಕೂಡ ಕೊಡ್ತಾಯಿದ್ದೀವಿ. ವರ್ಷಕ್ಕೆ 2 ಬಾರಿ ಅವರಿಗೆ ಅಪ್ಲಿಕೇಶನ್, ಆನ್ಲೈನ್ ಅಪ್ಲಿಕೇಶನ್ ಬಿಡ್ತಾರೆ, 2 ಬಾರಿ ಅವರಿಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಅದರಲ್ಲಿ ಮೊದಲು ಎಕ್ಸಾಮ್ ಹೋಗುತ್ತೆ, NDAನಲ್ಲಿ ಬರುವಂಥದ್ದು 900 ಮಾರ್ಕ್ಸ್ಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಬಿಗ್ಗೆಸ್ಟ್, ದೊಡ್ಡ ಒಂದು ಟಫೆಸ್ಟ್ ಎಕ್ಸಾಮ್ ಅಂತಲೂ ಕೂಡ ಹೇಳ್ಬೋದು. ಮ್ಯಾಥ್ಸ್ಗೆ 300 ಮಾರ್ಕ್ಸ್ಗೆ ಒಂದು ಪಾರ್ಟ್ ಎ ಅಂತ ಬರುತ್ತೆ, ಪಾರ್ಟ್ ಬಿನಲ್ಲಿ ಅವರಿಗೆ ಒಂದು GS ಅಂತೇಳಿ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಅದು ಬಿಟ್ಟರೆ CDS, ನೆಕ್ಸ್ಟ್ ಆಫ್ ಕ್ಯಾಟ್ ಎಲ್ಲವೂ ಕೂಡ ಅದು ಕೂಡ ಡಿಗ್ರಿ ಲೆವೆಲ್ ಬರುತ್ತೆ. NDAಗೆ ಕೇವಲ ನೀವು 12th ಓದಬೇಕಿದ್ರೂ ಕೂಡ ನೀವು ಅಪ್ಲಿಕೇಶನ್ ಹಾಕ್ಕೊಬೋದು. ಏಜ್ ಲಿಮಿಟ್ ಅವರಿಗೆ 16ರಿಂದ 19 ವರ್ಷ ಇರುತ್ತೆ. ಇನ್ನು CDS ಆಫ್ ಕ್ಯಾಟ್ಗೆ 20ರಿಂದ 24 ವರ್ಷ ವಯಸ್ಸಿನಲ್ಲಿ ಅಪ್ಲಿಕೇಶನ್ ಹಾಕ್ಕೊಬೋದು, ಅದರ ಡಿಗ್ರಿ ಆಗಿರಬೇಕು. ಜೊತೆಗೆ NCC, ನ್ಯಾಷನಲ್ ಕೇಡ್ ಕಾರ್ಪ್ಸ್ನಲ್ಲೂ ಕೂಡ ಮಕ್ಕಳಿಗೆ ಡೈರೆಕ್ಟ್ ಎಂಟ್ರಿ ಇರ್ತದೆ. ಅಥವಾ NCC ಆಗಿ C ಸರ್ಟಿಫಿಕೇಟ್ ಇದೆ, B ಸರ್ಟಿಫಿಕೇಟ್ ಇದೆ, A ಸರ್ಟಿಫಿಕೇಟ್ ಇದ್ದರೆ ಅವ್ರಿಗೆ ಬೋನಸ್ ಅಂಕಣ ಸಿಗುತ್ತೆ, ಅವರಿಗೆ ಡೈರೆಕ್ಟ್ಲಿ ಅವರು ಸೆಲೆಕ್ಷನ್ ಕೂಡ ಆಗ್ಬೋದು. ಈ ಥರ ನಮ್ಮ ಸನಿಕಡ ಮೈಸೂರಿನಲ್ಲಿ ತರಹದ ಮಕ್ಕಳಿಗೆ ಡಿಫೆನ್ಸ್ ಸೆಕ್ಟರ್ಗೆ ಹೋಗಲು ಬಯಸುವಂಥ ಎಲ್ಲ ತರಹದ ಒಂದೇ ಜಾಗದಲ್ಲಿ ಒಂದೇ ಒಂದು ಪ್ಲೇಸ್ನಲ್ಲಿ ಎಲ್ಲ ಡಿಫೆನ್ಸ್ ಸೆಕ್ಟರ್ನ ಸೆಲೆಕ್ಷನ್ಗೆ ನಾವು ತಯಾರಿ ಮಾಡ್ತಾಯಿದ್ದೀವಿ. ನೀವು ಎಲ್ಲೂ ಹೋಗುವಂಥ ಅವಶ್ಯಕತೆ ಇಲ್ಲ. ನಮ್ಮಲ್ಲೇ ನಮ್ಮ ಸನಿಕಡ ಮೈಸೂರನ್ನು ಇಲ್ಲೇ ಇಟ್ಕೊಂಡ್ರೆ 1 ವರ್ಷದಲ್ಲಿ ಒಂದಲ್ಲ ಒಂದು ಸೆಲೆಕ್ಷನ್ ಆಗಿ ನೀವು ಡ್ಯೂಟಿಗೆ ಜಾಯ್ನ್ ಆಗ್ಬೋದು. ತಾವು 18 ವರ್ಷ ಇಂಡಿಯನ್ ಆರ್ಮಿಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಆಗಿದ್ದರೂ ಕೂಡ ನಿವೃತ್ತಿ ಅವಧಿ ನಂತರ ಬೇರೆ ರೀತಿಯ ಒಂದು ಸೇವೆ ಮಾಡ್ತೀವಿ. ಜನಗಳಿಗೆ ಸೈನ್ಯಕ್ಕೆ ಸೇರಬೇಕಾಗಂಥದ್ದು ಅರ್ಹತೆಗಳೇನು, ಅದಕ್ಕೇನು ಎಲ್ಲ ಮಾರ್ಗದರ್ಶನ ಕೂಡ ಕೊಡ್ತಾಯಿದ್ದೀರಾ. ಜೊತೆಗೆ ಈಗ ಸೈನ್ಯಕ್ಕೆ ಸೇರಬೇಕಾಗಿರ್ತಕ್ಕಂಥ ವಿದ್ಯಾರ್ಥಿ ಯಾರ ಅಪೇಕ್ಷೆ ಇದೆ ಅಂಥವ್ರಿಗೆ ಏನೇನು ಮಾಹಿತಿಗಳು ಕೊಡ್ಬೋದು ಅಂತ ತಿಳಿಸೋಕೋಸ್ಕರವಾಗಿ ಸೈನಿಕ್ ಅಕಾಡೆಮಿ ಆಫ್ ಮೈಸೂರು ಅನ್ನೋದು ಊಟಿಗಳಿರತಕ್ಕಂಥ ಸಂಸ್ಥೆನ ಸ್ಥಾಪನೆ ಮಾಡಿದ್ದೀರ ತಾವು. ಇದರ ಉದ್ದೇಶ ಏನು, ಸೈನ್ಯಕ್ಕೆ ಸೇರಬೇಕಾಗಿರ್ತಕ್ಕಂಥವ್ರಿಗೆ ತಮ್ಮ ಹತ್ರ ಬಂದರೆ ಅವ್ರಿಗೆ ಏನೇನು ಮಾರ್ಗದರ್ಶನ ಸಿಗುತ್ತೆ ಎಲ್ಲ ದಯಮಾಡಿ ಒಂದು ಕೆಲವು ವಿಚಾರಗಳನ್ನು ತಿಳಿಸ್ಕೊಡ್ಬೇಕು ಅವ್ರಿಗೆ. ನಮ್ಮ ಸನಿಕಡ ಮೈಸೂರಿನಲ್ಲಿ ನಾವು ಸೋಷಿಯಲ್ ಮೀಡಿಯಾ ಮುಖಾಂತರ ಅಥವಾ ಫೋನ್ ಕಾಲ್ ಮುಖಾಂತರ ಅವರಿಗೆ ಮೊದಲು ಮಾಹಿತಿ ಕೊಟ್ಟಿರ್ತೀವಿ. ಯಾರಾದರೂ ಡೈರೆಕ್ಟ್ ಇಲ್ಲಿಗೆ ಬಂದರೂ ಕೂಡ ನಾವಿಲ್ಲಿ ಅವರುಗಳಿಗೆ ಸೇನೆಗೆ ಹೋಗ್ಬೇಕಾ ಅಥವಾ ಅರೆ ಸೇನೆಗೆ ಹೋಗ್ಬೇಕಾ ಅಥವಾ ಪೊಲೀಸ್ಗೆ ಹೋಗ್ಬೇಕಾ ಅಥವಾ ಅವ್ರ ಎಲಿಜಿಬಿಲಿಟಿ ಏನಿದೆ ಚೆಕ್ ಮಾಡ್ಕೊಳ್ತೀವಿ. ಮೊದಲು ಚೆಕ್ ಮಾಡಿಕೊಂಡು ಅಕಸ್ಮಾತ್ ಅವನು ಎಲಿಜಿಬಲ್ ಇದ್ದಾನೆ ಅಂದರೆ ಮಾತ್ರ ಅವನಿಗೆ ನಾವು ಅವಕಾಶಗಳನ್ನ ಕೊಡ್ತೀವಿ. ಇಲ್ಲಿ ಮಿನಿಮಮ್ 3 ತಿಂಗಳು ಕೋಚಿಂಗ್ ಇರುತ್ತೆ. 3 ತಿಂಗಳು ಕೋಚಿಂಗಲ್ಲಿ ಅವರಿಗೆ ಎಲ್ಲ ಥರ ತಯಾರಿ ನಾವು ಮಾಡ್ತೀವಿ. ರಿಟರ್ನ್ ಎಕ್ಸಾಮ್, ಫಿಸಿಕಲ್ಗೆ ಎಲ್ಲ ತಯಾರಿ ಮಾಡ್ತೀವಿ. ಸೊ ಇಲ್ಲಿ ಎಷ್ಟೋ ಮಕ್ಕಳಿಗೆ ಏನು ಅದ್ರ ಬಗ್ಗೆ ನಾಲೆಜ್ ಇಲ್ಲ, ಆ ನಾಲೆಜ್ ಕೊಡಬೇಕು ಅಂತಾನೆ ಎಲ್ಲೆಲ್ಲಿ ಯೂಸ್ಗಳಿಗೆ ನನಗೆ ಅವಕಾಶಗಳು ಸಿಗುತ್ತೆ, ಅದು ಕಾಲೇಜ್ಗಳಾಗಿರ್ಬೋದು ಅಥವಾ ಯಾವ ಸಂಸ್ಥೆಗಳಾಗಿರ್ಬೋದು, ಅಲ್ಲೆಲ್ಲ ಹೋಗಿ ನಾವು ಇದ್ರ ಬಗ್ಗೆ ನಾವು ಒಂದು PPT ಪ್ರೆಸೆಂಟೇಷನ್ ಕೊಡ್ತಾಯಿದ್ದೀವಿ. ಯಾರಾದರೂ ಕಾಲೇಜಲ್ಲೂ ಕೂಡ ಈಗಲೂ ಕೂಡ ನಮಗೆ ಕಾಲ್ ಮಾಡಿ, ಯಾರೋ ಪ್ರಿನ್ಸಿಪಲ್ ಅಥವಾ ಅಲ್ಲಿಂದ ಫೌಂಡರ್ ಯಾರಾದರೂ ನಂಗೆ ಕಾಲ್ ಮಾಡಿ, ಆ ಶಿಕ್ಷಕರುಗಳು, ಸರ್ ಬನ್ನಿ ಸರ್ ನಮ್ಮ ಮಕ್ಕಳು ಕೂಡ ಇದ್ರ ಬಗ್ಗೆ ನೀವು ಮಾಹಿತಿ ಕೊಡಿ ಅಂತಂದರೆ ನಾನು ಖಂಡಿತ ಹೋಗಿ ಅವರಿಗೆ 1 ಗಂಟೆಗಳ ಕಾಲ ಅವರಿಗೆ ಸಂಪೂರ್ಣ ಮಾಹಿತಿನ ಕೊಟ್ಟು ಬರ್ತೀನಿ. ಅದರಲ್ಲಿ ಸೆಲೆಕ್ಷನ್ ಆಗ್ತಾರೋ ಬಿಡ್ತಾರೋ ಅದ್ರ ಮಾಹಿತಿನ ತಿಳ್ಕೊಂಡ್ರೆ ಅವ್ರು ಯಾರಾದರೂ 4 ಮಕ್ಕಳಿಗೆ ಅನುಕೂಲ ಆಗ್ಬೋದು. ಆ 4 ಮಕ್ಕಳು ಅದು ಅನುಕೂಲ ಆಗೋದಕ್ಕಿಂತ ಹೆಚ್ಚು ನಮ್ಮ ದೇಶಕ್ಕೆ ಒಂದು ಒಳಿತು, ನಮ್ಮ ದೇಶದ ಒಂದು ಬೆಳೆಸುವಂಥ ಒಂದು ಅವಕಾಶಗಳು, ದೇಶನ ಕಟ್ಟುವಂಥ ಬೆಳೆಸುವಂಥ ಒಂದು ಸಾಮರ್ಥ್ಯನ ಹೆಚ್ಚಿಸುವಂಥ ಒಂದು ಒಳ್ಳೆಯ ಅವಕಾಶಗಳು ಸಿಗ್ತಾ ಇರುತ್ತೆ. ಯಾರೂ 4 ಮಕ್ಕಳಿಗೆ ಅದೊಂದು ಅವಕಾಶ ಸಿಗಬೇಕು ಅನ್ನೋದೇ ನನ್ನ ಉದ್ದೇಶ. ಈ ಸಂಸ್ಥೆನ ಸ್ಥಾಪನೆ ಮಾಡಿದಿರಲ್ಲ, ಸೈನಿಕ್ ಅಕಾಡೆಮಿ ಆಫ್ ಮೈಸೂರು, ಇದು ತಮ್ಮ ಸ್ವಂತ ಸಂಸ್ಥೆನ ಮತ್ತು ಅದಕ್ಕೆ ಏನಾದರೂ ಅನುದಾನ ಇದೆ ಸರ್ಕಾರದಿಂದ, ಹೇಗೆ? ಇಲ್ಲ, ಇದು ಪ್ರೈವೇಟಾಗಿ ನಾನೇ ನಡೆಸ್ಕೊಡ್ತಾ ಇರೋದು. ನಾನು ಕೂಡ ರಿಟೈರ್ಡ್ ನಂತರ ನಾನು ಸುಮಾರು ಸರ್ಕಾರಿ ಜಮೀನಿಗೆ ಅಂತೆಲ್ಲ ಅಪ್ಲಿಕೇಶನ್ ಹಾಕ್ಕೊಂಡೆ. ಯಾರು ಅಂತ ಸಪೋರ್ಟ್ ಮಾಡ್ತಿಲ್ಲ. ನನಗೆ ಸುಮ್ಮನೆ MLAಗಳು ಬರ್ತಾರೆ, ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾರೆ, ಯಾರೂ ಮಾಡಿಕೊಟ್ಟಿಲ್ಲ. ನಾವು ಅವರಿಂದ ಹಿಂದೆ ಬೀಳಲಿಕ್ಕೆ ನಮ್ಗೆ ಆಗೋದು ಇಲ್ಲ. ಅದು ಹಿಂದೆ ಹೋಗೋದು, ಸರ್ ನಮಗೆ ಸ್ವಲ್ಪ ಜಮೀನು ಕೊಡಿಸಿ ಅಂತ ಹೇಳೋದು. ಇಲ್ಲಿ ನಮಗೆ ಈಗ MLA ಹುಣಸೂರು MLA ಆಗಿರುವಂಥ ಹರೀಶ್ ಗೌಡ್ರು ಅವ್ರು ಬಂದಿದ್ದರು. ಅವರು ಕೇಳಿಕೊಂಡೆ, ನೋಡಿ ಸರ್ ನಮಗೆ ಎಲ್ಲಾದರೂ ಜಾಗ ವ್ಯವಸ್ಥೆ ಮಾಡಿಕೊಡಿ, ಮಕ್ಕಳಿಗೆ ರನ್ನಿಂಗ್ ಎಲ್ಲ ಪ್ರಾಕ್ಟೀಸ್ ಮಾಡಿಸ್ಬೇಕಿದೆ, ನೀವು ನನ್ನ ಹೆಸರಿಗೆ ಪರ್ಮಿಟಾಗಿ ಕೊಡೋದು ಬೇಡ, ಸರ್ಕಾರಿ ಹೆಸರಲ್ಲೇ ಇರಲಿ, ಇಷ್ಟು ವರ್ಷ ಅಂತ ನಮಗೆ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿದೆ. ಇಲ್ಲ, ಮಾಜಿ ಸೈನಿಕರಿಗೆ ಜಮೀನು ಕೊಡಬೇಕು ಅಂತ ಒಂದು ರೂಲ್ಸ್ ಇದೆ, ಅದರಲ್ಲಿ ನನಗೆ ನನ್ನ ಹೆಸರು ಕೊಡಬೇಡಿ, ನಮ್ಮ ಸಂಸ್ಥೆ ಹೆಸರು ಕೊಡಿ ಅಂತಲೂ ಕೇಳಿಕೊಂಡೆ. ಅಪ್ಲಿಕೇಶನ್ ಕೊಡಿ ಅಂತಾರೆ, ಕೊಟ್ಟಿರ್ತೀವಿ, ಅದರದ್ದು ಯಾವುದೇ ರೀತಿ ಕೆಲಸಗಳಾಗಲ್ಲ. GT ದೇವೇಗೌಡರು ಸಾಹೇಬರು ಕೂಡ ಬಂದಿದ್ದರು, ಅವ್ರಿಗೂ ಕೂಡ ಕೇಳ್ಕೊಂಡಿದ್ದೀವಿ. ಈ ಥರ ಅಪ್ಲಿಕೇಶನ್ ಕೊಟ್ಟು ಅದರಿಂದ ಜಸ್ಟ್ ನಮಗೆ ಅಲ್ಲಿಂದ ಒಂದು ರಿಪ್ಲೈ ಬರುತ್ತೆ, ಇದು ಈ ಜಮೀನು ಫಾರೆಸ್ಟಿಗೆ ಸೇರಿದೆ, ಈ ಜಮೀನು ಗೋಮಾಳಕ್ಕೆ ಸೇರಿದೆ, ಇದು ನಿಮ್ಗೆ ಕೊಡಲಿಕ್ಕಾಗಲ್ಲ, ಈ ಥರ ಒಂದು ನಮಗೆ ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ. ಅಲ್ಲಿಗೆ ಕ್ಲೋಸ್ ಆಗುತ್ತೆ. ಎಷ್ಟು ಜನ ಹೇಳ್ತಾರೆ ಹೋಗಿ ಅವ್ರ ಹಿಂದೆ ಬಿದ್ದರೆ ಕೆಲಸ ಆಗುತ್ತೆ ಅಂತೇಳಿ. ನಾವು ಹಿಂದೆ ಬಿದ್ದು ನಮ್ಮ ಕೆಲಸ ಮಾಡಿಸ್ಲಿಕ್ಕೆ ನನ್ನ ಕೆಲಸಗಳಿಗೆ ಆಗೋದಿಲ್ಲ. ಯಾರಾದರೂ ಅಕಸ್ಮಾತು ನಮ್ಮ ಸಂಸ್ಥೆಗೆ ಹೆಲ್ಪ್ ಮಾಡಬೇಕು ಅನ್ನೋಯಿತು ಅಂದರೆ ಈ ಥರ ಯಾರಾದರೂ ಖಾಲಿ ಜಮೀನು ಇರುವಂಥದ್ದನ್ನ ನಮಗೆ ಕೊಟ್ಟರೆ ಮಕ್ಕಳಿಗೆ ಭಾಳ ಅನುಕೂಲ ಆಗ್ತದೆ. ಇದು ಸಂಸ್ಥೆ ನಾವು ಓನಾಗಿ ಮಾಡ್ಕೊಂಡಿರೋಂಥದ್ದು, ನನ್ನದೇ ಸ್ವಂತ, ನನ್ನ ಹೆಸರಲ್ಲಿದೆ, ನನ್ನ ಹೆಂಡತಿ ಹೆಸರಲ್ಲಿದೆ. ಜೊತೆಗೆ ನಮ್ಮ ಸನಿಕಡ ಮೈಸೂರಿನಲ್ಲಿ ಸೊ ಇಲ್ಲಿ ಭಾಳಷ್ಟು ನಮ್ಮ ಮೈಸೂರು ಪ್ರಾಂತ್ಯದಲ್ಲಿ 5,000ಕ್ಕೂ ಹೆಚ್ಚು ಮಾಜಿ ಸೈನಿಕರಿದ್ದಾರೆ. ಆನ್ ಡ್ಯೂಟಿನಲ್ಲೂ ಸೈನಿಕರಿದ್ದಾರೆ. ಮಾಜಿ ಸೈನಿಕರಲ್ಲಿ ನಮಗೆ ನಮ್ಮ ಅಕಾಡೆಮಿ ಅಂದರೆ ಭಾಳ ನಮ್ಮ ಮಾಜಿ ಸೈನಿಕರಿಗೆ ಇಷ್ಟ.
ಹೌದಪ್ಪ ನೀನು ಒಳ್ಳೆ ಕೆಲಸ ಮಾಡ್ತಾಯಿದ್ದೀಯಾ, ನಮ್ಮ ಮೈಸೂರು ಭಾಗದಲ್ಲಿ ಈ ಥರ ಅಕಾಡೆಮಿ ಇರಲಿಲ್ಲ, ಭಾಳಷ್ಟು ಯೂಸ್ಗಳಿಗೆ ಭಾಳಷ್ಟು ಜನಗಳಿಗೆ ಹೆಲ್ಪ್ ಆಗ್ತಾಯಿದೆ ಖಂಡಿತ ಅಂತೇಳಿ ಅವರಿಂದನೂ ಎಷ್ಟು ಮಕ್ಕಳುಗಳು ಬಂದಿಲ್ಲ ಮತ್ತು ತರಬೇತಿ ಅವ್ರ ಮಕ್ಕಳು ಕೂಡ ಬಂದು ತರಬೇತಿ ಪಡ್ಕೊತಿದ್ದಾರೆ. ಎಕ್ಸಾಂಪಲ್ಲಿ ಇಲ್ಲಿ ಸುಮಾರು ಸಂಘಗಳಿದ್ದಾವೆ ನಮ್ಮಲ್ಲಿ, ಬೇರೆ ಬೇರೆ ಥರ ಸಂಘಗಳಿದ್ದಾವೆ. ಅದರಲ್ಲಿ ಮೈಸೂರು ಎಕ್ಸೈಸ್ ಮೂವ್ಮೆಂಟ್ ಅಂತೇಳಿ ನಮ್ಮದೊಂದು ಸಂಘ ಇದೆ. ಆ ಸಂಘದಲ್ಲೂ ಕೂಡ ಮಾಜಿ ಸೈನಿಕರು ಸುಮಾರು ಮಾಜಿ ಸೈನಿಕರು ಒಟ್ಟಿಗೆ ಸೇರಿ ಅದರಲ್ಲಿ ನಾವು ಸಮಾಜ ಸೇವೆಗಳನ್ನ ಮಾಡ್ತೀವಿ. ಯೂಸ್ಗಳಿಗೆ ಅಥವಾ ಜನಗಳಿಗೆ ಸರಿ ರೀತಿ ಮಾಹಿತಿಗಳನ್ನ ಕೊಡುವಂಥ ಕೆಲಸಗಳನ್ನ ಮಾಡ್ತೀವಿ. ಅದನ್ನು AKMSS ಅಂತೇಳಿ ಒಂದು ಸಂಘ ಇದೆ, ಒಂದು A Force ಅಂತ ಸಂಘ ಇದೆ, ಸುಮಾರು ಈ ಥರ ಸಂಘಗಳಿದ್ದಾವೆ. ಎಲ್ಲ ಮಾಜಿ ಸೈನಿಕರ ಸಂಘ ಒಗ್ಗಟ್ಟಾಗಿ ಏನಾದರೂ ಒಂದು ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಥರ ಒಂದು ಮಾಜಿ ಸೈನಿಕರ ಒಕ್ಕೂಟ ಎಲ್ಲಾದರೂ ಒಂದು ಸಮಾಜದಲ್ಲಿ ಒಂದು ಒಳ್ಳೆ ಕೆಲಸ ಮಾಡ್ತಾ ಗುರುತಿಸ್ಕೊಳ್ತಿದ್ದಾರೆ. ನಮ್ಮ ಮಾಜಿ ಸೈನಿಕರು ಶಿಸ್ತಿಂದ ಇದೇ ಥರ ಒಂದು ಕಾಪಾಡಿಕೊಂಡು ಎಲ್ಲ ಥರದ ನಮ್ಮ ಯೂಸ್ಗಳಿಗೆ ನಮ್ಮ ಜನತೆಗಳಿಗೆ ಹೆಲ್ಪ್ ಮಾಡಲಿ ಅಂತ ನಾನು ಕೇಳ್ಕೊಳ್ತೇನೆ. ನೋಡಿದ ವೀಕ್ಷಕರೇ, ಸ್ಕ್ರೀನ್ ಮೇಲೆ ಈ ಒಂದು ಸೈನಿಕ ಅಕಾಡೆಮಿ ಮೈಸೂರನ್ನು ಅಡ್ರೆಸ್ ಕೂಡ ನಮಗೆ ಕೊಡ್ತೀವಿ. ಯಾರಾದರೂ ಬಂದು ಟ್ರೈನಿಂಗ್ ತೊಗೋಬೇಕು ಅಥವಾ ಇದು ಅಗ್ನಿಪಥ್ ಬಗ್ಗೆ ಮಾಹಿತಿ ಬೇಕು, ಸೈನಿಕ ಸೇವಕರ ಮಾಹಿತಿ ಬೇಕು, ಅದನ್ನು ಶ್ರೀಮಾನ್ ಶ್ರೀಧರ್ CM ಅವರು ನಿಮಗೆ ತಿಳಿಸ್ಕೊಡ್ತಾರೆ. ಹೆಚ್ಚು ಸೈನಿಕರು ದೇಶಕ್ಕೆ ಬೇಕು. ಸೈನಿಕರಿಗಿಂತ ಅವರು ವೈಯಕ್ತಿಕವಾಗಿ ಉಪಯೋಗ ಜಾಸ್ತಿ ಆಗುತ್ತೆ. ಅವ್ರ ಫಿಸಿಕಲ್ ಸ್ಟ್ಯಾಮಿನಾ ಬರುತ್ತೆ, ಬುದ್ಧಿಶಕ್ತಿ ಬೆಳೆಯುತ್ತೆ, ದೇಶಕ್ಕೆ ಒಳ್ಳೆ ಸತ್ಪ್ರಜೆ ಆಗ್ತಾರೆ. ಆದ ಕಾರಣದಿಂದ ಸೈನಿಕ ಸೇರಿರೋದು ಪರವಾಗಿಲ್ಲ, ಅಗ್ನಿಪಥ ಸ್ಕೀಮ್ ಸೇರಿಕೊಂಡು ನಿಮ್ಗೆ ತುಂಬ ಅನುಕೂಲ. 4 ವರ್ಷ ಸರ್ವಿಸ್ ಮಾಡಿಬಿಟ್ರೆ ನಿಮಗೆ ಅಲ್ಲಿ ಸುಮಾರು 11 ಲಕ್ಷ ಸಿಗುತ್ತೆ. ಜೊತೆಗೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ಟ್ರೈನಿಂಗ್ ಕೊಡ್ತಾರೆ, ಮೆಂಟಲಿ ಪ್ರಿಪೇರ್ ಆಗಿರ್ತೀರ, ಎಲ್ಲ ಥರ ಅನುಕೂಲವಾಗಿದೆ. ಅದರಿಂದ ದಯಮಾಡಿ ಬಂದು ತಮ್ಮ ಶ್ರೀನಿವಾಸ್ CM ಅನ್ನೋರ್ಗನ್ನು ಭೇಟಿ ಮಾಡಿದ್ರೆ ಎಲ್ಲ ಮಾಹಿತಿಗಳು ಕೊಡ್ತಾರೆ. ಇಲ್ಲಿವರೆಗೆ ನಮ್ಮ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಈ ಒಂದು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥ ಶ್ರೀಮಾನ್ CM ಶ್ರೀಧರ್ ಅವರಿಗೆ ಧನ್ಯವಾದಗಳು. ಕಡೆಯದಾಗಿ ನಮ್ಮ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಏನನ್ನು ಹೇಳೋಕ್ಕೆ ಇಷ್ಟಪಡ್ತೀರಿ ಅಂತ ಹೇಳೋಕ್ಕೆ ಕೇಳ್ಕೊಡ್ತೀನಿ ತಮಗೆ. ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಸರ್ ಬಗ್ಗೆ ನನಗೆ ಬಹಳ ಇವ್ರು ನೋಡೇ ನನಗೆ ಹುಮ್ಮಸ್ಸು ಜಾಸ್ತಿ ಆಗ್ತಾಯಿದೆ. ನಿಜವಾಗ್ಲೂ 66 ವರ್ಷ ವಯಸ್ಸಿನಲ್ಲೂ ಕೂಡ ನಾನು ದೈಹಿಕವಾಗಿ ಸಮಾಜ ಸೇವೆ ಮಾಡಲಿಕ್ಕೆ ಆಗುತ್ತೋ ಬಿಡುತ್ತೋ, ಆದರೆ ಈ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಈ ಮಾಧ್ಯಮದ ಮುಖಾಂತರ ಅದನ್ನು ಕೂಡ ಸಾಧಕರನ್ನ ಪರಿಚಯ ಮಾಡಿಕೊಂಡು, ಅದು ಸಮಾಜ ಸೇವಕರನ್ನ ಪರಿಚಯ ಮಾಡಿಕೊಂಡು, ಅಥವಾ ಯಾರಾದರೂ ಒಂದು ಒಳ್ಳೆ ಕೆಲಸ ಮಾಡಲಿ ಪ್ರಯತ್ನ ಮಾಡ್ತಿರೋಂಥ ಹುಡುಕಿ ಅವ್ರುಗಳನ್ನ ಈ ಥರ ನಮ್ಮ ವೀಕ್ಷಕರ ಮುಂದೆ ತರ್ತಾ ಇದ್ದಾರೆ. ಬಹಳ ಸಂತೋಷ. ಈ ವಯಸ್ಸಿನಲ್ಲಿ ಆರಾಮಾಗಿ ರೆಸ್ಟ್ ಮಾಡುವಂಥ ವಯಸ್ಸಿನಲ್ಲೂ ಕೂಡ ತಾನಾಗಿ ವಿಡಿಯೋಗಳನ್ನ ರೆಡಿ ಮಾಡಿ ಎಷ್ಟು ಜನಸಾಮಾನ್ಯರಿಗೆ ತಲುಪಿಸ್ಕೊಡ್ತಿದ್ದಾರೆ. ನಮ್ಮ ಭಾರತ ದೇಶ ಸುಮಾರು 200 ವರ್ಷಗಳ ಕಾಲ ಬ್ರಿಟಿಷ್ ಆಡಳಿತದಲ್ಲಿ ನಾವು ಗುಲಾಮರಾಗಿದ್ವಿ. ನಮ್ಮ ದೇಶವನ್ನೇ ನಾವೇ ಬಿಟ್ಕೊಟ್ಟು ನಾವು ಗುಲಾಮರಾಗಿದ್ವಿ. ಕಾರಣ ಇಷ್ಟೇ, ನಮ್ಮ ದೇಶದಲ್ಲಿ ಒಂದು ಒಗ್ಗಟ್ಟಿರಲಿಲ್ಲ. ನಮ್ಮ ದೇಶದಲ್ಲಿ ಒಂದು ಜನತೆಯಲ್ಲಿ ದುರಾಸೆಗಳು, ಅವರಿಗೆ ಸರಿ ರೀತಿ ನಮ್ಮ ದೇಶದ ಒಂದು ರೆಸ್ಪಾನ್ಸಿಬಿಲಿಟಿ ಗೊತ್ತಿರಲಿಲ್ಲ. ಇವಾಗ ನಾವು ವಿದ್ಯಾವಂತರಾಗಿದ್ದೀವಿ, ಬುದ್ಧಿವಂತರಾಗಿದ್ದೀವಿ. ನಮ್ಮ ದೇಶನ ಯಾವುದೇ ಕಾರಣ ಕೂಡ ನಾವು ಯಾರಿಗೂ ಬಿಟ್ಕೊಡ್ಬಾರ್ದು. ಇಂಟರ್ನಲ್ ಆಗ್ತಿರೋ ಸಮಸ್ಯೆಗಳನ್ನ ಒಂದು ಒಳ್ಳೆ ಪರಿಹಾರ ಕೊಡಿ, ಒಗ್ಗಟ್ಟಾಗಿರೋಣ ದೇಶ ಅಂತಂದಾಗ ನಾವು ಯಾವುದಕ್ಕೂ ಬಿಟ್ಕೊಡೋದು ಬೇಡ. ಈ ಥರ ಗಲಭೆಗಳು ಸಮಸ್ಯೆಗಳಿತ್ತು ಅಂತಂದರೆ ಇನ್ನೊಂದು 20-30 ವರ್ಷ ಆದಮೇಲೆ ಮತ್ತೆ ನಮ್ಮ ದೇಶದ ವೀಕ್ನೆಸ್ ನೋಡಿ ಯಾರೋ ಇನ್ನೊಬ್ಬ ರಾಷ್ಟ್ರದಿಂದ ಬಂದು ನಮ್ಮ ದೇಶನ ಗೋಚ್ಕೊಂಡು ಹೋಗ್ತಾನೆ. ಸೊ ಅದಕ್ಕೋಸ್ಕರ ನಮ್ಮ ಹಿಂದೆ ನಮಗಾಗಿ ಪ್ರಾಣತ್ಯಾಗ ಮಾಡಿರುವಂಥ ಆ ಮಹಾನೀಯರನ್ನು ನೆನೆಸ್ಕೊಂಡು ನಮ್ಮ ದೇಶವನ್ನು ಬೆಳೆಸ್ಕೊಂಡು ನಮ್ಮ ದೇಶನ ಉಳಿಸ್ಕೊಂಡು, ಜೊತೆಗೆ ಸ್ವತಂತ್ರ ಬಂದ ನಂತರ ಇಲ್ಲಿಯವರೆಗೆ ನಮ್ಮ ದೇಶವನ್ನು ಕಾಪಾಡ್ತಿರುವಂಥ ಸೈನಿಕರುಗಳು ಅಥವಾ ರೈತರುಗಳು, ಸಾಧಕರುಗಳನ್ನ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ದೇಶನ ಇನ್ನಷ್ಟು ದೊಡ್ಡ ಮಟ್ಟಿಗೆ ಬೆಳೆಸ್ಕೊಂಡು ಹೋಗೋ ಜವಾಬ್ದಾರಿ ನಮ್ಮದೆಲ್ಲರದು ಆಗಿರ್ತದೆ. ವಿಶೇಷವಾಗಿ 16ರಿಂದ 22 ವರ್ಷ ವಯಸ್ಸಿನಲ್ಲಿರುವಂಥ ಯುವ ಪೀಳಿಗೆ ಸರಿಯಾದ ರೀತಿಯ ಮಾರ್ಗದರ್ಶನ ಕೊಡಿ. ಅದರಲ್ಲೂ ಕೂಡ ಪೋಷಕರುಗಳ ಕರ್ತವ್ಯ ಬಹಳ ಮುಖ್ಯವಾಗಿದೆ. ನೀವು ಪೋಷಕರಾಗಿರುವಂಥವ್ರು ಮಕ್ಕಳಿಗೆ ದುಶ್ಚಟಗಳಿಗೆ ಬಲಿಯಾಗಲಿಕ್ಕೆ ಕೊಡಬೇಡಿ. ಅಂಥ ಮಕ್ಕಳಿಗೆ ಸರಿ ರೀತಿ ಗೈಡ್ಲೈನ್ ಕೊಟ್ಟರೆ ಆ ಮಕ್ಕಳು ದೊಡ್ಡ ಮಟ್ಟದಲ್ಲಿ ಒಂದು ರಾಷ್ಟ್ರದಲ್ಲೇ ಒಂದು ಸಾಧಕರು ಕೂಡ ಹಾಗೆ ಆಗ್ತಾರೆ ಅಂತ ಹೇಳ್ತೀನಿ. ಆದಿತ್ಯ ಯೂಟ್ಯೂಬ್ ಚಾನಲ್ನ ಲೋಕೇಶ್ ಸರ್ ಅವರು ಬಂದು ನಮ್ಮ ಸೈನಿಕರ ಮೈಸೂರಿನಲ್ಲಿ ಇವತ್ತು ನಮ್ಮ ಸೈನಿಕರ ಮಾಹಿತಿ ಜೊತೆಗೆ ನಮ್ಮ ಸೈನಿಕರ ಮೈಸೂರು ನಡೆಸ್ಕೊಡ್ತಿರುವಂಥ ಎಲ್ಲ ಮಾಹಿತಿಯನ್ನು ನಮ್ಮ ವೀಕ್ಷಕರುಗಳಿಗೆ ತಿಳಿಸ್ಕೊಳ್ಳಿ ಪ್ರಯತ್ನ ಮಾಡಿದ್ದಾರೆ. ಈ ವಿಡಿಯೋನ ಆದಷ್ಟು ಇನ್ನಷ್ಟು ಸಾಮಾನ್ಯ ತಲುಪಿಸಿ, ಎಷ್ಟೋ ಯುವಕರಿಗೆ ಗೊತ್ತಿಲ್ಲದೆ ಅಲ್ಲಿ ಕಾಲ ಕಳೀತಾವ್ರೆ, ಸಮಯ ವ್ಯರ್ಥ ಮಾಡ್ತಾರೆ. ಅಂಥವರಿಗೆ ಒಂದು ಒಳ್ಳೆ ಮೋಟಿವೇಶನ್ ಆಗಿ ಈ ಒಂದು ವಿಡಿಯೋ ಎಲ್ಲರಿಗೂ ಸಹಾಯ ಆಗಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಇಲ್ಲಿವರೆಗೆ ನಮಗೆ ಅತ್ಯಂತ ಹೆಚ್ಚಿನ ಉತ್ತಮವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿರತಕ್ಕಂಥ ಶ್ರೀಮಾನ್ ಶ್ರೀಧರ್ ಅವರಿಗೆ ಅನಂತ ಧನ್ಯವಾದಗಳು. ಮತ್ತು ಈ ಒಂದು ಸಂಚಿಕೆಯನ್ನು ಮಾಡಿರ್ತಕ್ಕಂಥ ಉದ್ದೇಶ ನಮ್ಮ ವೀಕ್ಷಕರಿಗೆ ತುಂಬ ಅನುಕೂಲ ಆಗಲಿ ಅಂತ. ಇದರಿಂದ ಯಾರಿಗಾರು ಸ್ವಲ್ಪ ಕಿಂಚಿತ್ತಾರ ಅನುಕೂಲ ಆಗಿದ್ದರೆ, ಮಾರ್ಗದರ್ಶನ ಆಗಿದ್ದರೆ ಈ ಒಂದು
ಎಪಿಸೋಡ್ ಮಾಡೋದಕ್ಕೂ ತುಂಬ ಸಾರ್ಥಕವಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದಯಮಾಡಿ ಎಲ್ಲರೂ ಕೂಡ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲಲ್ಲಿ 800ಕ್ಕೂ ಹೆಚ್ಚು ವೀಡಿಯೋಗಳಿದೆ. ದಯಮಾಡಿ ಎಲ್ಲ ವೀಡಿಯೋಗಳನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಮಸ್ಕಾರ.